ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದಂತ ಪತ್ರಿಜಿ ಗುರುಗಳಿಗೆ ಆತ್ಮ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ನಮ್ಮೆಲ್ಲರ ರಕ್ಷಾ ಕವಚವಾಗಿರುವ ಮಹಾ ಅವತಾರ್ ಬಾಬಾಜಿ ಅವರಿಗೆ ಆತ್ಮ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ನನ್ನ ಎಲ್ಲ ಜನ್ಮದ ಈ ಜನ್ಮದ ಗುರುಗಳಿಗೆ ಆತ್ಮ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ನನ್ನ ಪ್ರೀತಿಯ ತಂದೆ ತಾಯಿಗಳಿಗೂ ಹಾಗೂ ಇಂದು ಜೂಮ್ ಅಲ್ಲಿ ಹಾಗೂ ಯೂಟ್ಯೂಬ್ ಅಲ್ಲಿ ಜಾಯ್ನ್ ಆದಂತ ಎಲ್ಲ ನನ್ನ ಆತ್ಮ ಬಂಧುಗಳ ತಂದೆ ತಾಯಿಗಳಿಗೆ ಆತ್ಮ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ತಮಗೆಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮಾಸ್ಟರ್ಸ್. ಯಾಕಂದ್ರೆ ಇಲ್ಲಿ ನಾವು ಸೇರಿರುವ ನಿಮಿತ್ತವೇ ನವರಾತ್ರಿ. ಇಲ್ಲಿ ಒಂದು ಶೀರ್ಷಿಕೆಯಲ್ಲಿ ನೀವೆಲ್ಲ ನೋಡಿರ್ಬೋದು, ನವರಾತ್ರಿಯ ವಿಶೇಷ ಉಪನ್ಯಾಸ ಮತ್ತು ಧ್ಯಾನ ಅಂತ ಕೊಟ್ಟಿದ್ದಾರೆ. ಮೊದಲನೇದಾಗಿ ನಾನ್ ಮಹಾ ಅವತಾರ್ ಬಾಬಾಜಿ ಫೌಂಡೇಶನ್ ರಂಗನಾಥ್ ಸರ್ಗೆ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೆ ನನ್ನ ಗ್ರಾಟಿಟ್ಯೂಡ್ ಅನ್ನ ಹೇಳ್ತೇನೆ. ಇಂಥ ಒಂದು ಅದ್ಭುತವಾದ ಸೇವೆಯನ್ನ ನನ್ಗೆ ಕಲ್ಪಿಸಿಕೊಟ್ಟು ಈ ಒಂದು ಸೇವೆಯನ್ನ ಮಾಡೋಕೆ ನನ್ಗೆ ಒಂದು ಅವಕಾಶ ಮಾಡಿದಕ್ಕಾಗಿ ತಮಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದವನ್ನ ಹೇಳ್ತೇನೆ ಈ ಅವಕಾಶಕ್ಕಾಗಿ. ಮಾಸ್ಟರ್ಸ್ ನೋಡಿ, ಇವತ್ತು ನಾವೆಲ್ಲ ಸೇರಿರುವುದೇ ಇದಕ್ಕೆ ಹೇಳಿ. ನೋಡಿ, ಇವತ್ತು ಹೇಳಿದ್ದಾರೆ. ನನ್ಗೆ ಇನ್ನೊಂದು ಏನು ಖುಷಿ ಆಯ್ತಂದ್ರೆ, ಈ ಫ್ಲೇರ್ ನೋಡಿದಾಗ ನಾನು ಎಲ್ಲೋ ಒಂದ್ ಕಡೆ ಅನ್ಕೋತಾ ಇದ್ದೆ, ನನ್ ಮ್ಯಾನಿಫೆಸ್ಟೇಶನ್ ಆಯ್ತು ಅಂತಂದೆ. ನನ್ಗೆ ಹೆಸರು ಬಂದ ಮೇಲೆ ಕೆಳಗಡೆ ಜಯಶ್ರೀ ಅಂತ ಬರ್ತಿತ್ತು, ಇಲ್ಲ ಮಾಸ್ಟರ್ ಜಯಶ್ರೀ. ಶಿವಶಕ್ತಿ ಅಂತ ಬಂದ್ರೆ ಚೆನ್ನಾಗಿರ್ತಿತ್ತಲ್ವಾ, ಒಂದು ನಂದಂತ ಒಂದು ಐಡೆಂಟಿಟಿ ಆಗಿದೆ ಈಗ ಅಂತ ಅನ್ಕೊಂಡೆ. ಇವತ್ ನೋಡಿ ಅದೇ ಬಂದಿದೆ. ನನ್ಗೆ ಫ್ಲೇರ್ ನೋಡಿದ ತಕ್ಷಣನೇ ಖುಷಿ ಆಯ್ತು. ಕೆಳಗಡೆ ಶಿವಶಕ್ತಿ ಅಂತ ಹಾಕಿದ್ದಾರೆ. ಅದಕ್ಕೆ ನನಗೆ ತುಂಬಾ ಹೃದಯಪೂರ್ವಕವಾದ ಕೃತಜ್ಞತೆಯನ್ನು ಹೇಳ್ತೀನಿ. ನಾನ್ ಅನ್ಕೊಂಡಿದ್ ಮ್ಯಾನಿಫೆಸ್ಟೇಶನ್ ಟೆಲಿಪತಿಯಾಗಿ ಅದನ್ನೇ ಫ್ಲೇರ್ ಅಲ್ಲಿ ಹಾಕಿದ್ದಾರೆ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ನೋಡಿ, ಇವತ್ತು ನಾವು ಏನು ಈ ವಿಶೇಷ ಸಂಚಿಕೆ ಅಂತ ಹೇಳಿದ್ದಾರೆ, ನವರಾತ್ರಿಯ ವಿಶೇಷ ಉಪನ್ಯಾಸ ಮತ್ತು ಧ್ಯಾನ. ಯಾಕೆ ಹೇಳಿದ್ದಾರೆ ಅನ್ನೋದನ್ನ ಇಲ್ಲಿ ಒಂದ್ ಸ್ವಲ್ಪ ಗಮನ ಇಡಿ ಮಾಸ್ಟರ್ಸ್. ಇವಾಗ ನವರಾತ್ರಿ ಅನ್ನೋದು ಏನಾಗ್ಬಿಟ್ಟಿದೆ ಅಂದ್ರೆ ಕೇವಲ ಏನಾಗ್ಬಿಟ್ಟಿದೆ, ದಾಂಡ್ಯ ಅಂದ್ರೆ ಡ್ಯಾನ್ಸ್ಗೆ ಸೀಮಿತವಾಗಿದೆ. ಹೇಗಂದ್ರೆ ಇಲ್ಲಿ ಗುಂಪಾಗಿ ಮಾಡಿ ಒಂದು ಗುಂಪುಗಳನ್ನ ಮಾಡ್ಕೊಂಡು ಒಂದು ಪ್ಲಾಟ್ಫಾರ್ಮ್ ಅನ್ನ ನಿರ್ಮಿಸಿಕೊಂಡು ಎಲ್ಲರೂ ತಮಗೆ ಬೇಕಾದಾಗೆ ಹೇಗೆ ಯಾವ ಸಾಂಗ್ ಬೇಕಾದ್ರೂ ಹಾಕೊಂಡು ಡ್ಯಾನ್ಸ್ ಮಾಡುವಂತ ಪದ್ಧತಿ ಶುರುವಾಗ್ಬಿಟ್ಟಿದೆ ಇತ್ತೀಚೆಗೆ, ಅಲ್ವಾ? ಸೊ ಇದು ಎಲ್ಲಿಗೆ ಸೀಮಿತವಾಗ್ಬಿಟ್ಟಿದೆ ಅಂದ್ರೆ, ನಮ್ ದಸರಾ ಹಬ್ಬ ಅಂದ್ರೆ ಬರೀ ಡ್ಯಾನ್ಸು. ಇವತ್ತಿನ ಯುವಕರಿಗೆ ಎಲ್ಲೋ ನಮ್ಮಂತವ್ರಿಗೆ ಒಂದ್ ಸ್ವಲ್ಪ ಗೊತ್ತಿದೆ, ಪೂಜೆ ಪುನಸ್ಕಾರಗಳು ಗೊತ್ತಿದೆ. ಯಾಕಂದ್ರೆ ನಾವು ಇಲ್ಲಿ ಮಧ್ಯದಲ್ಲಿರೋರು ಈ ಪೂಜೆಯನ್ನು ಬಿಟ್ಬಿಟ್ಟಿದೀವಿ, ಈ ಪುನಸ್ಕಾರವನ್ನ ಬಿಟ್ಬಿಟ್ಟಿದೀವಿ. ಈಗ ಯಂಗ್ ಜನರೇಷನ್ ಎಲ್ ತಿಳಿಬೇಕು, ಎಲ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಕುಡಿದು ಕುಪ್ಪಳಿಸಿ ಡ್ಯಾನ್ಸ್ ಮಾಡೋದು. ಅದು ಹೇಗೆ ಕುಡಿದು ಕುಪ್ಪಳಿಸಿ, ಯಾವುದನ್ನ ನವರಾತ್ರಿ ಹಬ್ಬಕ್ಕೆ ಇದು ಒಂದು ಡ್ಯಾನ್ಸ್ ಅನ್ನೋದು ಏನಂದ್ರೆ ಇದು ಒಂದು ಪದ್ಧತಿ. ಏನಂದ್ರೆ ಆ ದೇವಿಗೆ ನಾವು ಸಮರ್ಪಣಾ ಭಾವದಿಂದ ಏನಂದ್ರೆ ಅರ್ಪಿಸುವುದು, ಭಕ್ತಿ ಭಾವದಿಂದ ಅರ್ಪಿಸುವ ಒಂದು ಹಲವಾರು ಪ್ರಕಾರಗಳಿದಾವೆ. ಏನಂದ್ರೆ ನಾವು ಈ ನವರಾತ್ರಿಯನ್ನ ಯಾವಾಗ ಆಚರಿಸ್ತೀವಿ ಅಂದ್ರೆ ಅಶ್ವಿನ ಮಾಸದ ಪ್ರತಿಪದೆಯಿಂದ ಆಚರಿಸ್ತೀವಿ. ಇವಾಗ ನಾವು ಆಚರಿಸುವುದು ನವಮಿಯಿಂದ ಹಿಡಿದು ಏನಂದ್ರೆ ದಶಮಿವರೆಗೂ ನಾವೇನಂದ್ರೆ ವಿವಿಧವಾದ ಪೂಜೆಯನ್ನ ಮಾಡ್ತೀವಿ. ಹಾಗೆ ಏನಂದ್ರೆ ನಾವು ಇದನ್ನ ಮಾಡ್ಬೇಕಾದ್ರೆ ಇದು 4 ಸರಿ ಬರುತ್ತೆ ವರ್ಷದಲ್ಲಿ. ಆದ್ರೆ ಅತ್ಯಂತ ಎಲ್ರಿಗೂ ಗೊತ್ತಿರೋದಂದ್ರೆ ಈ ಅಶ್ವಿನ ಮಾಸದಲ್ಲಿ ಬರುವಂತ ಈ ನವರಾತ್ರಿ. ಸೊ ಇದನ್ನ ನಾವೇನ್ ಮಾಡ್ತೀವಿ, ಕೆಲವೊಬ್ರು ನವರಾತ್ರಿಯನ್ನ ನವದುರ್ಗೆಯರನ್ನಾಗಿ ಪೂಜೆ ಮಾಡ್ತೀವಿ. ಇದು ಏನಪ್ಪಾ ಅಂದ್ರೆ ದೇವಿಯ ಏನಂದ್ರೆ ವಿವಿಧ ರೂಪಗಳನ್ನ ಏನಂದ್ರೆ ನಾವು ವಿಭಿನ್ನ ದೇವಿಯ ರೂಪಗಳಲ್ಲಿ ವಿಭಿನ್ನ ರೂಪಗಳನ್ನ ವಿಭಿನ್ನವಾಗಿ ಪೂಜಿಸಿ ಆ ತಾಯಿಯ ವಿವಿಧ ಗುಣಗಳನ್ನ ನಾವು ತಿಳ್ಕೊಂಡು ಅರಿತುಕೊಂಡು ನಮ್ಮಲ್ಲಿ ಏನಂದ್ರೆ ಅದನ್ನ ಅಳವಡಿಸಿಕೊಳ್ಳೋಕೆ ಮಾಡುವಂತ ನವರಾತ್ರಿ ಇದು. ನಮ್ಗೀಗ ಏನಾಗ್ಬಿಟ್ಟಿದೆ ಅಂದ್ರೆ ಬರೀ ಡ್ಯಾನ್ಸ್ ಮಾಡೋದು ಒಂದು ಇದು ಅನ್ನೋದಕ್ಕೆ ಮೀಸಲಾಗ್ಬಿಟ್ಟಿದೆ. ನಾವ್ ಇದ್ರ ಹಿನ್ನೆಲೆನೇ ತಿಳ್ಕೊಂಡಿಲ್ಲ. ಎಷ್ಟೋ ಜನ ಗೊತ್ತು ನಾವ್ ಮಾಡ್ತೀವಿ, ಮನೇಲಿ ಏನ್ ಮಾಡ್ತೀವಿ ನೋಡಿ, ಯಾವ ತರ ನಾವು ಮಾಡ್ತೀವಿ ನವರಾತ್ರಿಯನ್ನ. ಒಂದ್ ಸ್ವಲ್ಪ ಯೋಚನೆ ಮಾಡಿ ಎಲ್ರು. ನಾವೇನ್ ಮಾಡ್ತೀವಿ, ನವರಾತ್ರಿಯಲ್ಲಿ ಪೂಜೆ ಮಾಡ್ತೀವಿ, ಜಪ ಮಾಡ್ತೀವಿ, ತಪ ಮಾಡ್ತೀವಿ, ಸ್ನಾನ ದಾನ ಎಲ್ಲಾ ಮಾಡ್ತೀವಿ. ಅಷ್ಟೇ ಅಲ್ಲದೆ ದೇವಿ ಪಾರಾಯಣ ಮಾಡ್ತೀವಿ, ಸಪ್ತಸತಿ ಓದ್ತೀವಿ, ಹೋಮ ಮಾಡ್ತೀವಿ, ಹವನ ಮಾಡ್ತೀವಿ. ಅದೇ ರೀತಿ ನಾವೆಲ್ಲಿರುವಂತ ಧ್ಯಾನದ ರೂಪದಲ್ಲೂ ಆ ತಾಯಿಯನ್ನ ನಾವೇನ್ ಮಾಡ್ತೀವಿ, ಪೂಜಿಸ್ತೀವಿ. ಆದ್ರೆ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ದಾರಿ ಯಾವುದಾದರೇನಯ್ಯ, ನಾವೆಲ್ಲ ಮಾಡ್ತಾ ಇರೋದು ಆ ಪರಬ್ರಹ್ಮ ಸ್ವರೂಪನಲ್ಲಿ ಲೀನವಾಗುವಂತ ಕಾಯಕವನ್ನೇ. ನಾವ್ ಯಾರು ಇಲ್ಲಿ ಬೇರೆ ಬೇರೆ ಮಾಡ್ತಾ ಇಲ್ಲ, ಎಲ್ರೂ ಅದನ್ನೇ ಮಾಡ್ತಾ ಇದೀವಿ. ಯಾರಂದ್ರೆ ಆ ಜಗಜ್ಜನನಿ ಕೊಡುವಂತ ಏನಂದ್ರೆ ಆ ತಾಯಿಗೆ ನಾವು ಏನಂದ್ರೆ
ಆ ಜಗಜ್ಜನನಿ ಅಂತ ಕರಿತೀವಿ. ಆ 9 ಸ್ವರೂಪಗಳನ್ನ ಜಗಜ್ಜನನಿ ಅಂತ ಕರಿತೀವಿ. ಆ ತಾಯಿ ಏನಂದ್ರೆ ನಮ್ಗೆ ಆ ತಾಯಿಯ ಕೃಪಾ ಆಶೀರ್ವಾದಕ್ಕಾಗಿ ನಾವು ವಿವಿಧ ರೀತಿಯಲ್ಲಿ ಆ ತಾಯಿಯನ್ನ ಪೂಜಿಸ್ತೀವಿ. ಇಲ್ಲಿ ನಾವು ಹಿಂದೂ ಧರ್ಮದಲ್ಲಿ ಇದು ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವಂತ ಹಬ್ಬ. ಇದು ನಮ್ಮ ಹಿಂದೂಗಳಿಗೆ ಅತ್ಯಂತ ಪ್ರೀತಿ ಹಬ್ಬ. ಇದು ನಮ್ಮ ಭಾರತೀಯರಿಗೆಲ್ಲೂ ಹೆಮ್ಮೆಯ ಹಬ್ಬ. ಯಾಕಂದ್ರೆ ಅದರಲ್ಲಿ ನಮ್ಮ ಕರ್ನಾಟಕದ ನಾಡ ಹಬ್ಬ. ದಸರಾ ಅಂದ್ರೆ ಸಾಕು, ಬರೀ ಭಾರತ ಅಷ್ಟೇ ಅಲ್ಲ, ಇಡೀ ವಿಶ್ವವೇ ನಮ್ ಕಡೆ ನೋಡುತ್ತೆ, ಕರ್ನಾಟಕದ ಕಡೆ. ಎಲ್ಲಿ? ನಮ್ಮ ಮೈಸೂರು ದಸರಾ. ನಮ್ಮ ಮೈಸೂರು ದಸರಾ ಯಾರಿಗ್ ಗೊತ್ತಿಲ್ಲ? ನಮ್ಮ ಮೈಸೂರು ದಸರಾ ಅಂದ್ರೇನ ನಮ್ಮ ಹೆಮ್ಮೆಯ ದಸರಾ. ಸೊ ಹಾಗಾಗಿ ಏನಂದ್ರೆ ಈ ಒಂದು ದಸರಾವನ್ನ ಮೊದಲಿಗೆ ಸ್ಟಾರ್ಟ್ ಮಾಡಿದವರು ಯಾರು ಅಂತ ನಾವು ಹಿನ್ನೆಲೆ ತಿಳ್ಕೊಬೇಕು ಮಾಸ್ಟರ್ಸ್. ನಮ್ಮ ಕರ್ನಾಟಕದ ಸುವರ್ಣ ಯುಗವನ್ನೇ ಬರೆದಂತ ಶ್ರೀಕೃಷ್ಣರಾಜರು. ಸೊ ಸೊ ಹಾಗಾಗಿ ಶ್ರೀಕೃಷ್ಣ ದೇವರಾಯ ಆರಂಭಿಸಿದಂತ ಈ ಒಂದು ದಸರಾ ಉತ್ಸವವನ್ನ ನಮ್ಮ ಮೈಸೂರು ರಾಜರು ಮುಂದುವರ್ಸ್ಕೊಂಡ್ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಇದನ್ನ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು, ನಮ್ಮ ಕನ್ನಡಿಗರ ಹಬ್ಬ ಅಂತ ಹೇಳಿ. ಅದೇ ರೀತಿ ಭಾರತ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯಾಗಿ ಇದನ್ನ ಆಚರಿಸ್ತಾರೆ. ನಮ್ಮ ಸೌತ್ ಕಡೆ ಒಂಥರ ಆಚರಿಸ್ತೀವಿ, ನಾರ್ತ್ ಕಡೆ ಒಂದ್ ಕಡೆ ಆಚರಿಸ್ತಾರೆ. ಯಾಕಂದ್ರೆ ಅವರವರ ರೀತಿ ಪದ್ಧತಿ. ನೋಡಿ, ಅಲ್ಲಿ ಗುಜರಾತ್ದಲ್ಲಿ ಎಲ್ಲ ಅಂದ್ರೆ ಒಂದು ಪೆಂಡಾಲ್ ಹಾಕಿ ಒಂದೇ ಕಡೆ ಆ ತಾಯಿಯನ್ನ ಕುಂಡ್ರಿಸಿ ಅಲ್ಲಿ ಏನಂತಾರೆ ಗರ್ಭ ಅಂತ ಅಂತಾರೆ. ಅವ್ರೇನಂದ್ರೆ ಪೂಜೆಯನ್ನ ಮಾಡಿ ಅವ್ರು ಯಾವ ತರ ಭಕ್ತಿಯನ್ನ ಅರ್ಪಿಸ್ತಾರೆ ಅಂದ್ರೆ ಡ್ಯಾನ್ಸ್ ಮೂಲಕ, ಕೋಲಾಟಗಳ ಮೂಲಕ, ಹಾಡಿನ ಮುಖಾಂತರ, ಭಜನೆ ಮುಖಾಂತರ. ಅಲ್ಲಿ ಈ ಕಡೆ ಬಂದ್ರೆ ಕೋಲ್ಕತ್ತಾದಲ್ಲಿ ಬಂದ್ರೆ ಅಲ್ಲಿನೂ ಆ ದೇವಿಯನ್ನ ಪೆಂಡಾಲ್ ಅಂತ ಹಾಕ್ತಾರೆ. ಅತ್ಯಂತ ವಿಜೃಂಭಣೆಯಿಂದ ಆ ತಾಯಿಯನ್ನ ಕೂಡಿಸಿ ಅವ್ರದೇ ಆದಂತ ವಿಶಿಷ್ಟ ರೀತಿಯಲ್ಲಿ ಆ ತಾಯಿಯನ್ನ ಪೂಜೆ ಮಾಡ್ತಾರೆ. ಹಾಗೆ ಏನಂದ್ರೆ ನಾವು ನಾವು ಸೌತ್ ಅಲ್ಲಿ ಬಂದ್ರೆ ನೋಡಿ, ನಮ್ದೇ ಆದಂತ ಒಂದು ಡಿಫ್ರೆಂಟ್ ಆದ ಒಂದು ಪದ್ಧತಿ ಇದೆ. ನಾವು ಗೊಂಬೆಗಳನ್ನ ಕೂಡಿಸ್ತೀವಿ, ಹಾಗೆ ಉಪವಾಸ ಮಾಡ್ತೀವಿ, ಹಾಗೆ ಕುಮಾರಿ ಪೂಜೆಯನ್ನ ಮಾಡ್ತೀವಿ. ಹಾಗಾಗಿ ಏನಂದ್ರೆ ಈ ದಸರಾ ಹಬ್ಬ ದೊಡ್ಡವರಿಂದ ಚಿಕ್ಕವರು ಎಲ್ಲರೂ ಏನಂದ್ರೆ ಇದ್ರಲ್ಲಿ ಭಾಗಿಯಾಗ್ತೀವಿ. ಯಾಕಂದ್ರೆ ನೋಡಿ, ಬೇರೆ ಟೈಮಲ್ಲಿ ಮಕ್ಕಳನ್ನ ಕುತ್ಕೋ ಅಲ್ಲೇ ಕುತ್ಕೋ, ಅಲ್ಲಿ ಬರ್ಬೇಡ ಇಲ್ಲಿ ಬರ್ಬೇಡ, ನೀ ಇಲ್ಲಿ ಕುತ್ಕೊಂತೀವಿ. ಆದ್ರೆ ಈ ಒಂದು ಹಬ್ಬದಲ್ಲಿ ಮಕ್ಕಳನ್ನ ನಾವು ಕುಮಾರಿ ಪೂಜೆಗಾಗಿ ಕರಿತೀವಿ. ಹಾಗೆ ನಾವು ಬೇರೆ ಟೈಮಲ್ಲಿ ಏನೇ ತಿಂಡಿಗಳನ್ನ ಮಾಡ್ರೆ ದೊಡ್ಡದಾಗಿ ಮಾಡ್ತೀವಿ. ಆದ್ರೆ ಮಕ್ಕಳನ್ನ ಕರಿತೀವಿ ಅಂತ ಅದಕ್ಕಾಗಿ ಪ್ರೀತಿಯಿಂದ ಪುಟ್ದೆಲ್ಲಾ ಮಾಡ್ತೀವಿ. ಇದು ಈ ಹಬ್ಬದ ಹಿನ್ನೆಲೆ. ಇದನ್ನ ಯಾಕೆ ಇವಾಗ್ಲೇ ಅಶ್ವಿನ ಮಾಸದಲ್ಲಿ ಆಚರಿಸ್ತಾರಂದ್ರೆ ಮಾಸ್ಟರ್ಸ್, ನಮ್ಮ ಋಷಿ ಮುನಿಗಳು ಎಷ್ಟು ಅವರಲ್ಲಿ ಎಷ್ಟು ಪ್ರಕಾರವಾದ ಮುಂದಾಲೋಚನೆ ಇತ್ತಂದ್ರೆ ಅವರು ತಿಳ್ಕೊಂಡ್ರು. ನಮಗ್ ಗೊತ್ತಿದೆ ವೈಬ್ರೇಷನ್ ಅಂದ್ರೆ ಏನು, ಎನರ್ಜಿ ಅಂದ್ರೆ ಏನು, ಅದನ್ನ ತಿಳಿದುಕೊಂಡಂತ ನಮ್ಮ ಋಷಿ ಮುನಿಗಳು ಈ ಸಮಯದಲ್ಲಿ, ಈ ಅಶ್ವಿನ ಮಾಸದಲ್ಲಿ ಭೂಮಿಯಲ್ಲಿ ಅದ್ಭುತವಾದ ಎನರ್ಜಿ ಇರುತ್ತೆ. ಈ ಟೈಮಲ್ಲಿ ಆ ತಾಯಿಯನ್ನ ಪೂಜಿಸಿದ್ರೆ, ಬೇರೆ ಟೈಮಲ್ಲಿ ಪೂಜಿಸಿದ್ರೆ ಸಿಗಲ್ವಾ? ಬೇರೆ ಟೈಮಲ್ಲಿ ಸಿಗತ್ತೆ. ಆದ್ರೆ ಈ ಟೈಮಲ್ಲಿ ನಾವು ಬೇರೆ ಟೈಮಲ್ಲಿ ಪೂಜಿಸಿದಾಗ 10ಕ್ಕೆ 10% ಸಿಗತ್ತೆ. ಈ ಟೈಮಲ್ಲಿ ನಾವೇನಾದ್ರೂ ಪೂಜಿಸಿದ್ರೆ 10ಕ್ಕೆ 100 ಸಿಗ್ಬೋದು, 1000 ಪಟ್ಟು ಸಿಗ್ಬೋದು. ಅದು ಅವರ ಆತ್ಮದ ಉನ್ನತಿ ಮೇಲೆ ಅದನ್ನ ಪಡ್ಕೋತೀವಿ. ಹಾಗಾಗಿ ಅದಕ್ಕೆ ನಮ್ಮ ಋಷಿಮುನಿಗಳು ಯಾವುದೇ ಹಬ್ಬ ಹರಿದಿನಗಳು, ನಮ್ಮ ಭಾರತದಲ್ಲಿರುವಂತ ಯಾವುದೇ ಹಬ್ಬ ಹರಿದಿನಗಳು ಸಾಮಾನ್ಯವಾದುದಲ್ಲ, ಅದರದ್ದೆಲ್ಲರದು ಒಂದು ಹಿನ್ನೆಲೆ ಇದೆ. ಅದಕ್ಕೆ ಈ ಟೈಮಲ್ಲಿ ಮಾಡುವಂತ ಪೂಜೆ, ಪುನಸ್ಕಾರ, ಧ್ಯಾನ, ಹಾಗೆ ಜ್ಞಾನಾರ್ಜನೆಯೂ ಕೂಡ. ಈಗೇನು ನಾವು ಈ ಸತ್ಸಂಗ ಮಾಡ್ತಾ ಇದೀವಲ್ಲ, ಈ ಧ್ಯಾನಾರ್ಜನೆಯೂ ಕೂಡ ನಮ್ಗ್ ಬೇಕು. ಈ ಜ್ಞಾನವಿಲ್ಲದೆ ನಾವು ಹಾಗೆ ನಮ್ಮ ಮನೇಲಿ ಅಮ್ಮ ಮಾಡ್ತಾ ಇದ್ರು, ನಮ್ಮ ಅತ್ತೆ ಮಾಡ್ತಾ ಇದ್ರು, ನಾವು ಮಾಡ್ತಾ ಇದೀವಿ. ಇಲ್ಲ ಅಕ್ಕದ ಮನೆಯವ್ರು ಯಾರೋ ಮಾಡಿದ್ರು, ಅದಕ್ಕೆ ನಾನ್ ಮಾಡ್ತಾ ಇದ್ದೀನಿ. ನಾನು ಯಾರೋ ಒಂದು ಯೂಟ್ಯೂಬ್ ಅಲ್ಲಿ ಹೇಳಿದೆ, ಅದನ್ನ ಕೇಳಿದೆ, ಮಾಡಿದೆ. ಇಷ್ಟೇ ನಮ್ ಕತೆ ಆಗಿದೆ. ಅಷ್ಟೇ ಅಲ್ಲದೆ ನಾವು ಹಲವಾರು ಯೂಟ್ಯೂಬ್ ಅಲ್ಲಿ, ಹಲವಾರು ಧ್ಯಾನದ ಕ್ಲಾಸ್ ಅಲ್ಲಿ 9 ದೇವಿಗಳ ಬಗ್ಗೆ ನಾವು ತಿಳ್ಕೊಂಡಿದೀವಿ. ಆ ತಾಯಿ ಯಾರು, ಇವತ್ ಯಾರು ಬರ್ತಾರೆ, ಏನು, ಆ ಕಲರ್ ಏನು, ಇವತ್ತೇನು ನಾವು ನೈವೇದ್ಯ ಮಾಡೋಕೆ ಎಲ್ಲ ತಿಳ್ಕೊಂಡಿದೀವಿ. ಆದ್ರೆ ಆ ತಾಯಿ ಏನು ಸಂಕೇತವನ್ನ ಹೇಳಕ್ಕೆ ನಮಗೆ ಬಂದಿದ್ದಾಳೆ ಅನ್ನೋದನ್ನೇ ನಾವ್ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಇಲ್ಲಿ ಇರೋರಿಗೆ ಕೆಲವೊಬ್ರಿಗೆ ಏನಂದ್ರೆ ಗೊತ್ತಿರ್ಬೋದು, ಗೊತ್ತಿಲ್ಲ ಅಂತ ಹೇಳಲ್ಲ, ಆದರೆ ಅಲ್ಪ ಜನರಿಗೆ ಮಾತ್ರ ಗೊತ್ತು. ಈ ತಾಯಿ ಬರೋದು ನಾವು ಯಾರನ್ನ ಪೂಜಿಸ್ತೀವಿ ದಸರಾದಲ್ಲಿ ಅಂತಂದ್ರೆ, ನಾವೆಲ್ಲರೂ ಏನಂದ್ರೆ ಆ ಪಾರ್ವತಿ ಸ್ವರೂಪವನ್ನ, ಆ ಪಾರ್ವತಿಯ 9 ಸ್ವರೂಪಗಳನ್ನ, ಆ ತಾಯಿಯಲ್ಲಿರುವ 9 ವಿಧವಾದ ರೂಪಗಳನ್ನ 9 ವಿಧದಲ್ಲಿ ಪೂಜಿಸಿ ಕೊನೆಯ ದಿವಸ ವಿಜಯದಶಮಿ ಅಂತೀವಿ. ಯಾಕೆ ಮೊದಲಿಗೆ ವಿಜಯದಶಮಿ ಅನ್ಲಿಲ್ಲ?
9 ದಿವಸಗಳ ಕಳೆದ ಮೇಲೆ ಯಾಕೆ ವಿಜಯದಶಮಿ ಅಂತ ಅಂತಾರೆ ಅನ್ನೋದನ್ನ ಕ್ವಶನ್ ಮಾರ್ಕ್ ಹಾಕೊಳ್ಳಿ. ನೋಡಿ, ಒಂದ್ ಸ್ವಲ್ಪ ಯೋಚನೆ ಮಾಡೋಣ, ನಾವೆಲ್ರೂ ಚಿಂತನ ಮಂಥನ ಮಾಡೋಣ ಇಲ್ಲಿ. ಯಾಕಂದ್ರೆ 9 ದಿನಗಳಲ್ಲಿ ತಾಯಿ 9 ವಿಧ ವಿಧ ರೂಪಗಳಲ್ಲಿ, ವಿಭಿನ್ನ ರೂಪದಲ್ಲಿ ಬಂದು ತನ್ನ ವಿಶಿಷ್ಟ ಗುಣಗಳನ್ನ ನಮಗೆ ತಿಳಿಸ್ತಾ ಇದ್ದಾಳೆ. ನೀವು ತಿಳ್ಕೊಳ್ಳಿ, ಆ ತಾಯಿಯನ್ನ ಅರ್ಥಕೊಂಡು ಆ ತಾಯಿಯನ್ನ ಆ ಪೂಜೆಯ ಮುಖಾಂತರ ನಾವು ಯಾವ್ದೇ ದಾರಿಯಲ್ಲಿ ಇರ್ಲಿ, ಆ ದಾರಿಯಲ್ಲಿ ಆ ತಾಯಿಯನ್ನ ನಾವು ಏನಂದ್ರೆ ಆ ತಾಯಿಯೊಂದಿಗೆ ಅನುಸಂಧಾನ ಮಾಡ್ಕೊಂಡಾಗ ಆ ಗುಣಗಳನ್ನ ನಮ್ಗೆ ಕೊಡುವುದಕ್ಕೆ ಬರ್ತಾಳೆ ತಾಯಿ ಹೊರತಾಗಿ ಅವಳನ್ನೇ ಅವಳು ಪ್ರತಿನಿಧಿಸ್ತಾ ಇದ್ದಾಳೆ. ಏನು ಇವಾಗ ನಮಗ್ ಗೊತ್ತು, ನಮ್ಗೆಲ್ಲ ಹಿನ್ನೆಲೆ ಗೊತ್ತು. ಏನಂದ್ರೆ ದಂತಕಥೆ ಅಲ್ಲ, ಇವೆಲ್ಲ ಹಿನ್ನೆಲೆಗಳು, ನಮ್ಮ ಪೌರಾಣಿಕ ಹಿನ್ನೆಲೆಗಳು ಏನಿದೆ ಅಂದ್ರೆ ನಮ್ಗೆಲ್ಲ ಗೊತ್ತು. ಏನಂದ್ರೆ ಈಗ ನೋಡಿ, ನಮ್ಮ ಜೀವನವನ್ನ ಇಲ್ಲಿ ಒಂದ್ ಸ್ವಲ್ಪ ಕೂಡಿಸಿಕೊಂಡು ನೋಡಿ. ಇಲ್ಲಿ ಪಾರ್ವತಿ ದೇವಿ ನಾವು ಬೇರೆಯಲ್ಲ. ಇವತ್ತು ನಾನು ಹೇಳ್ಬೇಕಾಗಿರುವಂತ ಒಂದು ಅಂಶ ಮುಖ್ಯವಾದದ್ದೇನಂದ್ರೆ, ಪಾರ್ವತಿಯು ಬೇರೆಯಲ್ಲ, ನಾನು ಬೇರೆ ಅಲ್ಲ. ನನ್ನೊಳಗೇನೂ ಪಾರ್ವತಿ ಇದ್ದಾಳೆ, ನಾನೂ ದೇವಿನೇ, ನಾನೂ ದುರ್ಗೆಯೇ ಅಂತ ನಾವು ಇವತ್ತು ಸ್ಪಷ್ಟವಾಗಿ ತಿಳ್ಕೊಬೇಕು ಮಾಸ್ಟರ್. ಬರೀ ದುರ್ಗೆ ಅಂದ್ರೆ ಬರೀ ಹೆಣ್ಮಕ್ಳಿಗ ಇಲ್ಲ, ಇಲ್ಲಿ ಹೆಣ್ಣು ಗಂಡು ಅನ್ನೋ ಭೇದ ಇಲ್ಲ. ಇಲ್ಲಿ ಪ್ರತಿಯೊಂದು ಹೆಣ್ಮಕ್ಳಲ್ಲೂ ಏನಂದ್ರೆ ಶಿವನು ಇದ್ದಾನೆ, ಶಕ್ತಿಯು ಇದ್ದಾಳೆ. ಶಿವಶಕ್ತಿಯ ಸಮ್ಮೇಳನವಾದಾಗ್ಲೇನೆ ನಾವು ಒಂದು ಪರ್ಸನಾಲಿಟಿ ಆಗೋಕೆ ಸಾಧ್ಯ, ಒಂದು ವ್ಯಕ್ತಿತ್ವವನ್ನು ಹೊಂದ್ಕೋಕ್ ಸಾಧ್ಯ. ಅದನ್ನೇ ಆ ತಾಯಿ ನಮಗೆ ಸಾಂಕೇತಿಕವಾಗಿ 9 ದಿನಗಳವರೆಗೆ ಬಂದು ನಮಗ್ ತಿಳಿ ಹೇಳ್ತಾ ಇದ್ದಾಳೆ. ನಾವೇನ್ ಮಾಡ್ತಾ ಇದೀವಿ, ಆ ತಾಯಿಯ ರೂಪ, ಆ ತಾಯಿ ಇವತ್ತು ಬ್ರಹ್ಮಚಾರಿಣಿಯಾಗಿ ಬಂದ್ಲು, ಇವತ್ತು ಶೈಲಪುತ್ರಿಯಾಗಿ ಬಂದ್ಲು ಅಷ್ಟೇ. ಆ ಒಂದು ರೂಪವನ್ನ ನಾವು ಪೂಜಿಸ್ತಾ ಇದೀವಿ. ಆ ರೂಪ ನಮ್ಮೊಳಗೂ ಇದೆ, ನಿನ್ನೊಳಗೂ ಇದೆ ಅಂತ ಹೇಳಕ್ಕೆ ತಾಯಿ ಪ್ರತಿ ವರ್ಷ ಬರ್ತಾಳೆ. ಹೀಗೆ ನೋಡಿ, ನಾವು ಮೊಬೈಲ್ ಅನ್ನ ಇಟ್ಕೊಂಡಿದೀವಿ, ಎಲ್ರು ನಮ್ಮ ಹತ್ರ ಮೊಬೈಲ್ ಇದೆ. ಮೊಬೈಲ್ ಅನ್ನ ನಾವು ಮಾತಾಡ್ತಾ ಬ್ಯಾಟ್ರಿ ಚಾರ್ಜ್ ಕಡಿಮೆ ಆಗತ್ತೆ. ಚಾರ್ಜ್ ಕಡಿಮೆ ಆದಾಗ ಚಾರ್ಜಿಂಗ್ ಹಾಕ್ತಿವಿ. ನೋಡಿ, ಬ್ಯಾಟ್ರಿ ಎಷ್ಟು ನಾವು ಮಾತಾಡಿರ್ತೀವಿ ಅಷ್ಟು ಚಾರ್ಜ್ ಆಗತ್ತೆ. ನಾವು ಜಾಸ್ತಿ ಮಾತಾಡಿದಾಗ ಜಾಸ್ತಿ ಖಾಲಿಯಾಗಿರುತ್ತೆ. ಸೊ ಹಾಗಾಗಿ ನಮ್ಮ ಋಷಿ ಮುನಿಗಳು ಏನ್ ಮಾಡಿದ್ರು, 4 ವರ್ಷದಲ್ಲಿ 4 ಇಟ್ರು, 4 ದಸರಾಗಳನ್ನ ಕೊಟ್ರು. ಅದ್ರಲ್ಲಿ 3 ದಸರಾ ಕೆಲವರಿಗೆ ಗೊತ್ತಿಲ್ಲ, ಈ ದಸರಾ ಎಲ್ಲರಿಗೂ ಗೊತ್ತಿದೆ. ಈ ಟೈಮ್ ಅಲ್ಲಿ ನಾವೇನಂದ್ರೆ ಮೊಬೈಲ್ ಚಾರ್ಜ್ ಹಾಕಿದ್ರೆ ಈ ಮೊಬೈಲ್ ಚಾರ್ಜ್ ಹಾಕಿದಾಗ ಅದು ಏನಾಗತ್ತೆ, ನಾವು ಎಷ್ಟುವರೆಗೂ ಮಾತಾಡ್ತೀವಿ, ಅದು ಬ್ಯಾಟ್ರಿ ಚಾರ್ಜ್ ವರೆಗೂ ಮಾತಾಡ್ತೀವಿ. ಅಷ್ಟು ಖಾಲಿ ಆದ್ಮೇಲೆ ಮತ್ತೆ ಚಾರ್ಜ್ ಹಾಕಲ್ಲ. ಹಾಗೆ ಈ ದಸರಾದಲ್ಲಿ ನಾವೆಲ್ಲರೂ ಆ ತಾಯಿಯ ಜೊತೆ ಅನುಸಂಧಾನಗೊಂಡು ನಮ್ಮ ಆತ್ಮದ ಉನ್ನತಿಗಾಗಿ ನಾವು ಚಾರ್ಜ್ ಮಾಡ್ಕೋತಾ ಇದ್ದೀವಿ. ಇಲ್ಲಿ ನಾವು ಚಾರ್ಜ್ ಆಗ್ತಾ ಇದೀವಿ. ನಮ್ಮಲ್ಲಿ ಏನಂದ್ರೆ ನಾವು ಪ್ರತಿನಿತ್ಯ ನಾವು ಈ ಸಂಸಾರ ಜೀವನದಲ್ಲಿದ್ದು ನಮ್ಮಲ್ಲಿ ಏರುಪೇರುಗಳು ನಡೀತಾನೆ ಇರ್ತವೆ. ಸೊ ಹಾಗಾಗಿ ನಮ್ಗೇನಂದ್ರೆ ಒಂದ್ಸರಿ ನಾವು ಹೈ ಆಗತ್ತೆ ನಮ್ಮ ಎನರ್ಜಿ, ಒಂದೇನಾದ್ರೂ ದುಃಖ ಬಂದ್ರೆ ಲೋ ಆಗತ್ತೆ. ಸೊ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡಾಗ್ಲೆ ಅಂದ್ರೆ ನಮ್ಮ ಶಿವನ ತತ್ವ ಪಾರ್ವತಿಯ ತತ್ವ ಬ್ಯಾಲೆನ್ಸ್ ಆದಾಗ್ಲೇ ನಾವು ಒಂದ್ ಒಳ್ಳೆಯ ವ್ಯಕ್ತಿತ್ವ ಆಗಕ್ಕೆ ಸಾಧ್ಯ. ಅದನ್ನ ತಾಯಿ ಹೇಗ್ ಹೇಳಿದ್ದಾಳೆ ಅಂತ ನಾವಿಲ್ಲಿ ತಿಳ್ಕೊಳ್ಳೋಣ. ನಮ್ಗೆಲ್ರಿಗೂ ಗೊತ್ತು ತಾರಕಾಸುರನ ವಧೆ ಅಂತ, ನಮ್ಗೆಲ್ರಿಗೂ ಗೊತ್ತು, ಪೌರಾಣದಲ್ಲಿ ನಮ್ಗೆ ಗೊತ್ತು. ಏನಂದ್ರೆ ಈ ತಾಯಿ 9 ದಿನಗಳು ಆಗೋಕೆ ಕಾರಣಭೂತ ಏನಂದ್ರೆ ನೋಡಿ, ಎಲ್ಲದಕ್ಕೂ ಹೇಳ್ತಾರೆ, ಯಾವ್ದೇ ಒಂದು ಕಾರ್ಯ ನಡಿಬೇಕಾದ್ರೆ ಅದಕ್ಕೆ ಒಂದು ಕಾರಣ ಇರತ್ತಂತೆ. ಈ ನವರಾತ್ರಿ ಆಗ್ಬೇಕಾದ್ರೆ ಯಾರ್ ಕಾರಣ? ಅಸುರರು. ತಿಳ್ಕೊಳ್ಳಿ, ಎಲ್ಲದಕ್ಕೂ ಒಳ್ಳೇದೇ ಅಲ್ಲ. ನಾವ್ ಯಾವಾಗ್ಲೂ ಏನಂತೀವಿ, ಅಯ್ಯೋ ಮೇಡಮ್ ನಮ್ ಜೀವನದಲ್ಲಿ ಎಷ್ಟ್ ಕೆಟ್ಟ ಆಯ್ತಲ್ಲ, ಆ ಕೆಟ್ಟದ್ದೇ ನಮ್ಗೆ ಒಳ್ಳೇದ್ ಮಾಡ್ತಾ ಇರತ್ತೆ. ನೋಡಿ, ಇವತ್ತು ತಾರಕಾಸುರ ಮಾಡಿದಂತ ಒಂದು ಹೇಳ್ತಾರೆ, ಇದಕ್ಕೆ ನಾನ್ ನರಿ ಬುದ್ಧಿ ಅಂತ ಹೇಳ್ತೀನಿ, ದುರ್ಬುದ್ಧಿ ಅನ್ನೋದು ಬೇಡ, ನರಿ ಬುದ್ಧಿ ಮಾಡ್ತಾನೆ ಅವನು. ಏನಂದ್ರೆ ನಮ್ಗೆಲ್ರಿಗೂ ಗೊತ್ತು, ಸತೀದೇವಿ ಸತಿ ಆದ ತಕ್ಷಣ ಅಂದ್ರೆ ಹೋಮಕುಂಡದಲ್ಲಿ ಸತಿ ಆದ ತಕ್ಷಣ ಶಿವ ವಿರಹ ವೇದನೆ ಅಂತಾಳಾರ್ದೆ ಆ ದಗದಗಿಸುವ ಆ ತಾಯಿಯ ಶರೀರವನ್ನು ಹಿಡ್ಕೊಂಡು ಬ್ರಹ್ಮಾಂಡವೆಲ್ಲ ಕೂಗಾಡ್ಬಿಡ್ತಾನಂತೆ. ಅಷ್ಟು ಅವನಿಗೆ ಏನಂದ್ರೆ ತನ್ನನ್ನೇ ತಾನು ಕಳ್ಕೊಂಡಷ್ಟು ದುಃಖ ಆಗಿ ಏನಂದ್ರೆ ತಿರುಗಾಡ್ತಾನಂತೆ. ಆವಾಗ ಆ ತಾಯಿಯ ಬಿದ್ದಂತ ಒಂದೊಂದು ಅಂಗಗಳು ನಮ್ಮ ಭಾರತದಲ್ಲಿ ಶಕ್ತಿ ಪೀಠಗಳಾಗಿದ್ದಾವೆ, ನಮ್ಗೆಲ್ರಿಗೂ ಗೊತ್ತು ಇದು. ಹಾಗೆ ಆದ ನಂತರ ಶಿವ ಏನ್ ಮಾಡ್ತಾನೆ, ತನ್ನ ದುಃಖವನ್ನ ತಡ್ಕೊಳಕ್ಕಾಗದೆ ನಾನು ಸತಿ ಇಲ್ದೆ ಏನ್ ಮಾಡ್ಲಿ, ನನ್ನ ಪಾರ್ವತಿ ಇಲ್ದೆ ಏನ್ ಮಾಡ್ಲಿ ಅಂತ ಅವನ್ ಏನ್ ಮಾಡ್ತಾನೆ, ಧ್ಯಾನಕ್ಕೆ ಕುತ್ಕೊಂಡ್ಬಿಡ್ತಾನೆ, ಸಮಾಧಿಗೆ ಹೋಗ್ಬಿಡ್ತಾನೆ. ಅವನು ಹೋದ ತಕ್ಷಣ ಈ ಕಡೆ ಏನಾಗತ್ತೆ, ಅಸುರರು ಏನಂದ್ರೆ ಅಲ್ಲಿ ಲಯಕರ್ತ ಅವನೇ. ಸೊ
ಸೊ ಅವನೇ ಇಲ್ಲ ಅಂದ್ಮೇಲೆ ತಮ್ಮ ಉಪದ್ರವನ್ನ ಸ್ಟಾರ್ಟ್ ಮಾಡ್ತಾರೆ, ತಮಗ್ ಹೆಂಗ್ ಬೇಕು ಹಂಗ್ ಮಾಡೋದು, ಎಲ್ಲರನ್ನು ಹಿಂಸೆ ಮಾಡೋದು. ಇದು ಏನಂದ್ರೆ ನಮ್ಮ ಜೀವನಕ್ಕೂ ಹಾಗೆ ಮಾಸ್ಟರ್ಸ್. ನಾವು ಏನಂದ್ರೆ ಸಮಾಧಿಯಲ್ಲಿ ಕುತ್ಕೊಂಡ್ಬಿಡ್ತೀವಿ. ಏನಂದ್ರೆ ಈ ಕಡೆ ನಮ್ಗೆ ಏನು ಬೇಡಪ್ಪ, ಏನು ಬೇಕಾಗಿಲ್ಲ ಅಂತ ನಾವು ಮುಚ್ಕೊಂಡ್ ಕುತ್ಕೊಂಡ್ಬಿಡ್ತೀವಿ. ಆವಾಗ ಏನಂದ್ರೆ ಈ ಕಡೆಯವ್ರದ್ದು ಹಿಂಸೆ ಅನ್ನೋದು ಜಾಸ್ತಿ ಆಗತ್ತೆ. ನಾವ್ ಎಷ್ಟು ಸುಮ್ನಿರ್ತೀವಿ ಅಷ್ಟು ನಮ್ಮನ್ನ ಕಾಡಿಸ್ತಾರೆ. ಯಾರು ನಮ್ಮ ಗುರುಗಳು ಅಂತ ಹೇಳ್ತೀನಿ, ನಾವ್ ಯಾವತ್ತು ಹೇಳ್ತೀನಿ, ನಾನ್ ನಿಮ್ಗೆ ಮೊದ್ಲೇ ಸರಿ ಹೇಳ್ತಾ ಇರೋದ್ರಿಂದ, ಶತ್ರುಗಳು ಅನ್ನಲ್ಲ ನಾನು, ಅವರೇ ನಮ್ಮ ಗುರುಗಳು ಅಂತ ತಿಳ್ಕೊಬೇಕು ನಾವು. ಯಾವಾಗ್ಲೂ ಶತ್ರು ಅನ್ಬೇಡಿ, ಅವ್ರ ಗುರುಗಳು ನಮ್ಗೆ. ಸೊ ಹಾಗಾಗಿ ತಾರಕಾಸುರ ಏನ್ ಮಾಡ್ತಾನೆ ಅಂದ್ರೆ, ಯಾವಾಗ ಈ ಶಿವ ಕೂತಿದ್ದಾನೆ, ಇವನ್ ಸುಸಮಾಧಿಯಲ್ಲಿ ಹೋಗಿದ್ದಾನೆ, ಇವ್ನ್ ಬರಲ್ಲ ಅಂತ ಹೇಳ್ಬಿಟ್ಟು ಒಂದು ತುಂಬಾ ಬುದ್ಧಿ ಉಪಯೋಗಿಸ್ತಾರೆ. ಕೆಲವೊಬ್ರು ಲಾಜಿಕ್ ಬುದ್ಧಿ ಹಾಕ್ತಾರೆ, ತುಂಬಾ ಬುದ್ಧಿವಂತರು ಅನ್ಕೋತಾರಲ್ವಾ, ಅವನೇನ್ ಮಾಡ್ತಾನೆ, ಇವಾಗ್ಲೇ ತಪಸ್ಸಿಗೆ ಕುಂತು ವರವನ್ ಪಡಿತಾನೆ. ಏನಂದ್ರೆ ಶಿವ ಮತ್ತು ಪಾರ್ವತಿಯರಿಂದ ಹುಟ್ಟಿದಂತ ಮಗನಿಂದಲೇ ನನಗೆ, ಸಂತಾನದಿಂದಲೇ ನನಗೆ ವಧೆಯಾಗ್ಬೇಕು. ಆಯ್ತು ಅಂತ ತಥಾಸ್ತು ಅಂತ ಕೊಟ್ರು. ಆಮೇಲೆ ನಾವೆಲ್ಲರೂ ಏನ್ ಅನ್ಕೋತೀವಿ, ನಾವೆಲ್ಲ ಈಗ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಂಪ್ನಿಗಳಲ್ಲಿ ಇದೀವಿ, ಸಾಫ್ಟ್ವೇರ್ ಡೆವಲಪ್ಮೆಂಟ್ ನಮ್ಗೆಲ್ಲ ಗೊತ್ತಾಗಿದೆ, ನಾವೇ ಬುದ್ಧಿವಂತರು. ಈ ಸಾಫ್ಟ್ವೇರ್ ಅನ್ನೇ ರೆಡಿ ಮಾಡಿದಂತ ಭಗವಂತ ಅವನೆಷ್ಟು ಬುದ್ಧಿವಂತ ಇರಬಾರ್ದು? ಯಾಕಂದ್ರೆ ಈ ಟೆಕ್ನಾಲಜಿ ಅವ್ನ್ ಗೊತ್ತಿದೆ, ಈ ಟೆಕ್ನಾಲಜಿಯನ್ನ ರೆಡಿ ಮಾಡಿದವ್ನು ಅವ್ನ್ ಎತ್ಕರು. ಆಮೇಲೆ ನೋಡ್ತಾರೆ ದೇವಾನು ದೇವತೆಗಳು ನೋಡಿ, ಇನ್ನು ಶಿವನನ್ನ ಎಬ್ಬಿಸ್ಬೇಕಾರೆ ಆ ಪಾರ್ವತಿಯೇ ಬೇಕು, ಯಾಕಂದ್ರೆ ಪಾರ್ವತಿಯನ್ನೇ ವರಿಸ್ಬೇಕಲ್ವಾ. ಸೊ ಹಾಗಾಗಿ ಏನ್ ಮಾಡ್ತಾರೆ, ಪಾರ್ವತಿ ಏನ್ ಮಾಡ್ತಾಳೆ, ಈ ಭೂಮಿ ಮೇಲೆ ಜನನ ತಗೋತಾಳೆ, ಹಿಮವಂತನ ಸುತೆಯಾಗಿ ಈ ಭೂಮಿಗೆ ಬರ್ತಾಳೆ. ಹಾಗಾಗಿ ಆ ತಾಯಿ ಬರ್ತಾಳೆ. ಯಾವ ರೀತಿ ಬರ್ತಾಳೆ ಅಂತಂದ್ರೆ, ಅವಳು ಬಾಲ್ಯ, ಯೌವನ, ಚಿರಾವಸ್ಥೆ ಎಲ್ಲದರಲ್ಲೂ ಬರ್ತಾಳೆ. ಯೌವನ ಅವಸ್ಥೆಯಲ್ಲಿ ಎಲ್ಲಾ ಬರ್ತಾಳೆ ತಾಯಿ. ಬಂದಾಗ ಏನಂದ್ರೆ ನಮ್ಮ ತರನೇ ನೋಡಿ, ಇಲ್ಲಿ ಯಾವ ತರ ತಗೋಬಹುದು ಅಂದ್ರೆ, ನಮ್ಮ ಧಾರ್ಮಿಕ ವಿಚಾರದಲ್ಲಿ ಹಿಂದೂದಲ್ಲಿ ನಾವ್ ಏನಂತೀವಿ, ಮಹಿಳೆಯನ್ನ ಮಾತೆ, ಅಕ್ಕ, ಮಗಳು ಇನ್ನಿತರ ರೀತಿಯಾಗಿ ಸಂಬೋಧನೆ ಮಾಡ್ತೀವಿ ಅಲ್ವಾ. ಸೊ ಹಾಗೇನೆ ಏನಂದ್ರೆ, ಒಂದು ಮಹಿಳೆಯ ಸಂಪೂರ್ಣ ಜೀವನ ಚಕ್ರ ನವದುರ್ಗೆಯಲ್ಲೇ ಅಡಗಿದೆ. ನವದುರ್ಗೆಯ ರೂಪವನ್ನ ನೋಡಿದಾಗ ನಮ್ಮ ರೂಪವು ದುರ್ಗೆ ಅಂತ ನಾವ್ ಇವತ್ತು ತಿಳ್ಕೊಬಹುದು. ಹಾಗಾಗಿ ಆ ತಾಯಿ ಏನಂದ್ರೆ ಬರ್ತಾಳೆ, ಬಂದು ಅವಳು ಬಾಲಾವಸ್ಥೆಯಲ್ಲಿ ಇರ್ತಾಳೆ. ಅದೇ ಯಾವ ರೂಪ, ತಾಯಿಯ ಮೊದಲನೆಯ ರೂಪ ಹೆರಿಗೆಯಾಗಿ ಆ ತಾಯಿ ಏನು ಬರ್ತಾಳಲ್ವಾ ಈ ಭೂಮಿಗೆ, ಆವಾಗ ಶೈಲರ ಪುತ್ರಿ ರೂಪದಲ್ಲಿರ್ತಾಳೆ. ಅದಕ್ಕೆ ನಾವು ಮೊದಲನೇ ದಿವಸ ಶೈಲಪುತ್ರಿಯಾಗಿ ಅವಳನ್ನ ಪೂಜೆಯನ್ನ ಗೈತೀವಿ. ಹಾಗೆ ಎರಡನೇದಾಗಿ ಕನ್ಯತ್ವವನ್ನ ತುಂಬಿದಂತ ತಾಯಿ ಬ್ರಹ್ಮಚಾರಿಣಿ ಆಗ್ತಾಳೆ, ಬ್ರಹ್ಮಚಾರಿಣಿ ರೂಪದಲ್ಲಿದ್ದಾಳೆ. ಸೊ ಹಾಗಾಗಿ ಅವಳು ಬ್ರಹ್ಮಚಾರಿಣಿ ರೂಪದಲ್ಲಿ ಇರ್ಬೇಕಾದ್ರೆ ಏನ್ ಮಾಡ್ತಾಳೆ, ಅವಳು ಗೊತ್ತಾಗತ್ತೆ ಅವಳಿಗೆ, ಅವಳ ಪಾಡಿಗೆ ಅವಳು ನಂತರ ನಾವು ಎಲ್ಲ ಏನ್ ಇದೇ ರೀತಿಯಾಗಿ ಬಂದಿದೀವಲ್ಲ, ಗೊತ್ತಾದಾಗ ಅವಳು ಆರಾಮಾಗಿ ಕಾಲ ಕಳ್ಕೊಂಡಿರ್ತಾಳೆ. ಆದ್ರೆ ಅವಳು ಯಾರು ಅಂತ ಅವಳಿಗೆ ಗೊತ್ತಿಲ್ಲ, ನಾನು ಎದಕ್ ಹುಟ್ಟಿದೀನಿ ಅಂತ ಅವಳಿಗೆ ಲೈಫ್ ಪರ್ಪಸ್ ಗೊತ್ತಿಲ್ಲ. ಇದನ್ನ ಅರಿತಂತ ಏನಂದ್ರೆ, ಈ ಕಡೆ ಅಸುರರ ಉಪದ್ರ ಜಾಸ್ತಿ ಆಗ್ತಾ ಇರೋದ್ರಿಂದ ಅಲ್ಲಿ ಏನ್ ಮಾಡ್ತಾರೆ, ಭಗವಂತ ಏನ್ ಮಾಡ್ತಾನೆ, ಅಲ್ಲಿ ನಾರದ ಮುನಿಗಳು ಬಂದು ಆ ತಾಯಿಗೆ ಹೇಳ್ತಾರೆ, ಅಮ್ಮ ನೀನು ಪಾರ್ವತಿಯ ಅಂಶ, ನೀನು ಹುಟ್ಟಿರುವ ಲೈಫ್ ಪರ್ಪಸ್ ಏನಂದ್ರೆ ಶಿವನನ್ನ ವರಿಸೋಕೆ, ಶಿವನನ್ನ ಮದುವೆ ಆಗ್ಬೇಕು, ಆ ಶಿವನನ್ನ ಸುಸಮಾಧಿಯಲ್ಲಿ ಕುತ್ಕೊಂಡಿದ್ದಾನೆ ಅವನನ್ನ ಎಬ್ಬಿಸ್ಬೇಕು ತಾಯಿ, ನೀನು ಏನಂದ್ರೆ ಇದು ನೀನು ಇನ್ನೇನಂದ್ರೆ ತಪಸ್ಸಿಗೆ ಕುತ್ಕೋ ಅಂತ. ತಪಸ್ಸಂದ್ರೆ ಏನು, ಆವಾಗಿನ ಕಾಲಕ್ಕೆ ತಪಸ್ಸು, ಇವಾಗಿನ ಕಾಲಕ್ಕೆ ಅದೇ ಧ್ಯಾನ. ನೋಡಿ ಈಗ ನಾವು ಎಲ್ಲರೂ ಏನಂದ್ರೆ ನಮ್ಮೊಳಗೂ ಆ ದೇವಿ ಇದ್ದಾಳೆ, ನಮ್ ಲೈಫ್ ಪರ್ಪಸ್ ಗೊತ್ತಿಲ್ಲದೆ ನಾವು ಕಾಲ ಕಳಿತಾನೆ ಇದೀವಿ. ನಾವು ಏನ್ರ ಪೂಜೆ ಮಾಡ್ತೀವಿ, ಧ್ಯಾನ ಮಾಡ್ತೀವಿ, ಎಲ್ಲಾ ಮಾಡ್ತೀವಿ, ಪ್ರತಿನಿತ್ಯ ಧ್ಯಾನ ಮಾಡ್ತೀವಿ. ಆದ್ರೂ ಮೇಡಮ್ ನನ್ಗೆ ಯಾಕೋ ಸರಿ ಹೋಗ್ತಾ ಇಲ್ಲ, ನನಗೇನೋ ಸರಿ ಹೋಗ್ತಾ ಇಲ್ಲ, ನನ್ಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ, ನನ್ಗೆ ಯಾಕೋ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ. ಇನ್ ಕೆಲವೊಬ್ರು ಧ್ಯಾನಕ್ಕೆ ಬಂದಿದ್ದಾರೆ ರೋಗಗಳನ್ನ ಕಳ್ಕೊಳಕ್ಕೆ, ಕೆಲವೊಬ್ರು ಕಷ್ಟಗಳನ್ನು ಹೋಗ್ಲಿ ಅಂತ. ಆದ್ರೆ ನಾನು ಬಂದಿರುವ ಲೈಫ್ ಪರ್ಪಸ್ ಏನು ಅಂತ ತಿಳ್ಕೊಂಡಂತ ತಾಯಿ ಏನ್ ಮಾಡ್ತಾಳೆ, ಆಯ್ತು ಅಂತ ತಿಳ್ಕೊಂಡು ಏನ್ ಮಾಡ್ತಾಳೆ, ತಪಸ್ಸಿಗೆ ಯಾಕೆ ತಪಸ್ಸಿಗೆ ಕುತ್ಕೋತಾಳೆ ಅಂದ್ರೆ, ನೋಡಿ ಶಿವನ ಶಕ್ತಿ ಇಲ್ಲಿ ಹೈಯೆಸ್ಟ್ ಅಲ್ಲಿ ಇದೆ, ಪಾರ್ವತಿ ಗೊತ್ತಿಲ್ಲ ಇನ್ನು, ಅವಳು ಯಾವುದೇ ರೀತಿಯಾದಂತ ಏನಂದ್ರೆ ತಪಸ್ಸನ್ನ ಸಾಧನೆಯನ್ನ ಮಾಡಿಲ್ಲ. ಸೊ ಹಾಗಾಗಿ ಅವಳು ಸಾಧನೆ ಮಾಡಿ ತಾನೇ ಆ ಶಿವನನ್ನ ಪಡ್ಕೋಬೇಕು. ಆವಾಗ ತಾಯಿ ತಪಸ್ಸಿಗೆ ಕುಂತು ಆ ಶಿವನ ಸಮನಾದಂತ ಸಾಧನೆಯನ್ನ ಗೈತಾಳೆ. ಯಾವಾಗ ಅಂದ್ರೆ ಅವಳು ಮದುವೆಗೆ ಮುಂಚೆ ಪರಿಶುದ್ಧಳಾದಂತ ಚಂದ್ರನಂತೆ ಹೊಳಿತಾ ಇರ್ತಾಳಂತೆ.
ಹಾಗೆ ನಾವು ಎಲ್ಲರೂ ಮದುವೆ ಟೈಮಲ್ಲಿ ಆ ತರ ಚಂದ್ರನಂತೆ ಹೊಳಿತಾ ಇರ್ತೀವಿ ನೋಡಿ. ಅದಕ್ಕೆ ಹಸ್ಬೆಂಡ್ಗಳಿಗೂ ಏನಂದ್ರೆ ನಮ್ಗೆ ಒಂದೊಂದ್ಸರಿ ಜೋಕ್ ಮಾಡ್ತಾ ಇರ್ತಾರೆ, ಮದ್ವೆ ಆಗಿದ್ ಇವಳೇನಾ, ಅವಾಗ ಹೆಂಗೋ ಇದ್ಲು ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಅವಾಗ ನಮ್ಮ ಯುವಾವಸ್ಥೆಯಲ್ಲಿ ನಾವು ಎಲ್ಲರೂ ಚಂದ್ರನಂತೆ ಹೊಳಿತಾ ಇದೀವಿ. ಯಾಕಂದ್ರೆ ನಮ್ಮಲ್ಲಿ ಅಲ್ಲಿ ಕನ್ಯತ್ವ ಅನ್ನೋದಿತ್ತು. ಹಾಗಾಗಿ ನಾವು ಅಷ್ಟೇ ಚೆನ್ನಾಗಿದ್ವಿ. ಅದನ್ನನ್ನೇ ನೋಡಿ ನಮ್ಮ ಪತಿ ನಮ್ಮನ್ನ ಒಪ್ಕೊಂಡಿದ್ದಾರೆ ಅವತ್ತು. ನಾವು ಅನ್ಬೋದು ನೀವೇನ್ ಹಾಗೆ ಇದ್ದೀರಾ, ನೀವು ಚೇಂಜ್ ಆಗಿರಾ, ನಾವು ಅನ್ನಲ್ಲ. ಆದ್ರೆ ಅವ್ರು ಮಾತ್ರ ನಮ್ಗೆ ಏನಂದ್ರೆ ಸಾರಿ ಏನ್ ಮಾಡ್ತಾರೆ, ಜೋಕ್ ಮಾಡ್ತಾರೆ ಹೀಗೆ ಅಂತ. ಸೊ ಆ ಕನ್ಯತ್ವದಲ್ಲಿರುವಂತ ಸುಂದರಿಯಾಗಿ ಇರುವಂತವಳೆ ಬ್ರಹ್ಮಚಾರಿಣಿ. ನಾವೇನಂದ್ರೆ ಆ ರೂಪವನ್ನ ನಾವು ಬ್ರಹ್ಮಚಾರಿಣಿ ರೂಪದಲ್ಲಿ ಆ ಒಂದು ಗುಣಗಳ ರೂಪದ ಆ ತಾಯಿ ಅಲ್ಲಿ ತಪಸ್ಸಿಗೆ ಏನು ಕುಂತ್ಲಲ್ಲ ಆ ರೂಪವನ್ನ ನಾವೇನ್ ಮಾಡ್ತೀವಿ, ಪೂಜೆಯನ್ನ ಮಾಡ್ತೀವಿ. ಹಾಗೆ ಮದುವೆಯ ಮುಂಚೆ ಚಂದ್ರನಂತೆ ಪರಿಶುದ್ಧವಾಗಿ ಹೊಳಿತಾ ಇದ್ಲಲ್ವಾ, ಅದೇ ಚಂದ್ರಗಂಟ. ಕನ್ಯತ್ವವಿರೋಳು ಬ್ರಹ್ಮಚಾರಿಣಿ, ಚಂದ್ರನಂತೆ ಹೊಳಿತಾ ಇರೋಳು ಚಂದ್ರಗಂಟ. ಹಾಗೆ ಮದುವೆಯಾಗಿ ಹೊಸ ಜೀವನವನ್ನ ನೀಡಲು ಗರ್ಭ ಧರಿಸುವಾಕೆ ಕುಷ್ಮಾಂಡ. ನಾವು ಏನಂದ್ರೆ ಕುಷ್ಮಾಂಡ ರೂಪದಲ್ಲಿ ಆ ತಾಯಿಯನ್ನ ಯಾಕೆ ಪೂಜಿಸ್ತೀವಿ ಅಂದ್ರೆ ಅಲ್ಲಿ ಗರ್ಭಾವಸ್ಥೆ ಅಂದ್ರೆ ತಾಯಿ ಅಂಡ ಅಂತ, ಕುಷ್ಮ ಅಂಡ. ಅಲ್ಲಿ ಅಂಡ ಅನ್ನೋದು ಏನಂದ್ರೆ ಉತ್ಪತ್ತಿಯಾಗಿ ಏನಾಗುತ್ತೆ, ಮದುವೆ ಆಗುವ ಒಂದು ರೀಸನ್ ಏನಂದ್ರೆ ಹೊಸ ಒಂದು ಜೀವವನ್ನ ಸೃಷ್ಟಿಸುವುದು. ಅಲ್ಲಿ ಏನಂದ್ರೆ ಗಂಡು ಹೆಣ್ಣಿನ ಸಮ್ಮೇಳನವಾದಾಗ ಹೊಸ ಏನಂದ್ರೆ ಸೃಷ್ಟಿ ಆಗ್ಬೇಕು. ಸೊ ಹಾಗಾಗಿ ಇಲ್ಲಿ ಏನಂದ್ರೆ ಪಾರ್ವತಿ ದೇವಿ ಒಂದೊಂದು ಹಂತವನ್ನ ದಾಟ್ಕೊಂಡ್ ಬಂದ್ಲು. ಏನು ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಯುವಕಾವಸ್ಥೆ ದಾಟಿದ್ಲು. ಆಮೇಲೆ ಏನ್ ಬಂದ್ಲು, ಏನಂದ್ರೆ ಕುಷ್ಮಾಂಡ ಆಗಿ ಏನಂದ್ರೆ ಸ್ಕಂದನಿಗೆ ಜನ್ಮವನ್ನ ನೀಡ್ತಾಳೆ. ಯಾರು, ಪಾರ್ವತಿ ಮಾತೆ. ಯಾಕಂದ್ರೆ ಅವಳು ಬಂದಿರೋದೇ ಅದಕ್ಕೆ ಅಲ್ವಾ. ಅವಳಿಂದ ಹುಟ್ಟಿದಂತಂದ್ರೆ ಶಿವ ಪಾರ್ವತಿಯರಿಂದ ಹುಟ್ಟಿದಂತ ಮಗುವಿನಿಗೆ ಇಂದನೆ ತಾರಕಾಸುರನ ವಧೆ ಆಗ್ಬೇಕು. ಯಾವಾಗ ಅವಳು ಚಂದ್ರನಂತೆ ಹೊಳಿತಾ ಇರ್ತಾಳೆ ಮದುವೆಗಿಂತ ಮುಂಚೆ, ಅವಳು ಏನಂದ್ರೆ ಯಾವಾಗ ಹೊಳಿತಾಳಂದ್ರೆ ಶಿವನ ಸರಿ ಸಮಾನವಾದ ಸಾಧನೆಯನ್ನ ಗೈತಾಳೆ. ಯಾವಾಗ, ಬ್ರಹ್ಮಚಾರಿಣಿಯಾಗಿ. ಸೊ ಆವಾಗ ಏನಂದ್ರೆ ಶಿವನನ್ನ ಎಬ್ಬಿಸಕ್ ಹೋಗ್ಬೇಕಾದ್ರೆ ಅವ್ರು ಇವ್ರು ನೋಡಿ, ನಮ್ ಜೀವನದಲ್ಲಿ ನಾವ್ ಯಾರಾದ್ರೂ ಬಂದು ನಮ್ಗೆ ಏನಾದ್ರು ಹೇಳಿದ್ರೆ ನೀವೇನ್ರಿ ನಮ್ಗೆ ಅಂತ ಕೇಳ್ತೀವಿ. ಯಾರು ನಮ್ಗೆ ಅತ್ಯಂತ ಪ್ರೀತಿಯಾಗಿರ್ತಾರೆ ಅವ್ರು ಮಾತಾಡಿದ್ರೆ ನಾವು ಕೇಳ್ತೀವಿ. ಹಾಗೆ ಇದನ್ನ ಅರಿತಂತ ದೇವಾನುದೇವತೆಗಳು ಶಿವನನ್ನ ಯಾರಾದ್ರೂ ಎಬ್ಬಿಸೋಕೆ ಸಾಧ್ಯ ಅಂದ್ರೆ ಅದು ಪಾರ್ವತಿ ಅಂತ ಹೇಳಿ ಅವಳಿಗೆ ತಿಳಿ ಹೇಳಿ ತಪಸ್ಸಿಗೆ ಕುಂತು ಅವಳು ಏನಂದ್ರೆ ಶಿವನ ಸರಿ ಸಮಾನಾದಂತ ಸಾಧನೆಯನ್ನ ಮಾಡಿ ಆ ತಾಯಿ ಏನ್ ಮಾಡ್ತಾಳೆ, ಶಿವನನ್ನ ಎಬ್ಬಿಸಿ ಶಿವನಿಗೆ ಹೇಳ್ತಾಳೆ, ಹೀಗೆ ನಾವು ಏನಂದ್ರೆ ಗೊತ್ತು, ಪರಮೇಶ್ವರನಿಗೆ ಗೊತ್ತು. ನಾನು ಅಂದ್ರೆ ನೋಡಿ, ಪರಮೇಶ್ವರ ಪ್ರತಿಯೊಂದು ಜನ್ಮದಲ್ಲಿ ತಾಯಿ ಆ ಶಿವನಿಗಾಗೆ ಜನ್ಮ ತಗೊಂಡಿದ್ದಾಳೆ. ಒಂದು ಜನ್ಮದಲ್ಲಿ ಇನ್ನೊಂದು ತಾಯಿಯ ರೂಪ ಏನಂದ್ರೆ ಶಿವನನ್ನೇ ವರಿಸಿದೆ, ಶಿವ ಪಾರ್ವತಿಯನ್ನೇ ವರಿಸಿದಾನೆ. ಇದನ್ನೂ ನಾವು ಇಲ್ಲಿ ನೆನ್ಪಿಟ್ಕೋಬೇಕು. ಈ ನವರಾತ್ರಿ ಬರುವುದೇನಂದ್ರೆ ಒಂದು ಸಂಗಾತಿ, ಒಂದು ವೈವಾಹಿಕ ಜೀವನವನ್ನ ಸಂಭ್ರಮಿಸುವಂತ, ಆ ವೈವಾಹಿಕ ಜೀವನದ ಇಂಪಾರ್ಟೆನ್ಸ್ ಏನು, ಅದರ ಮಹತ್ವವೇನು ಅಂತ ತಿಳಿಯೋಕೆ ಬಂದಿದೆ. ಯಾಕಂದ್ರೆ ಇಲ್ಲಿ ಶಿವನ ಸ್ವರೂಪಿಯಾಗಿ ಪಾರ್ವತಿ ನಿಂತಿದ್ದು ಶಿವಶಕ್ತಿಯಾಗಿ. ಯಾಕೆ ಬಂದ್ಲು ಅಂದ್ರೆ ಅವಳು ಮದುವೆ ಆದ ನಂತರವೇ ಏನಾಯ್ತು, ಅವಳಿಗೆ ಮುಂದಿನ ಒಂದು ಯಶಸ್ಸು ಸಿಕ್ತು. ಏನಂದ್ರೆ ಅಲ್ಲಿ ಆಗ್ಬೇಕಾಗಿರೋದೇನು, ಸೃಷ್ಟಿಯಲ್ಲಿ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಹುಟ್ಟಿದ ಮೇಲೆನೆ ಏನಾಯ್ತು, ಅಲ್ಲಿ ತಾರಕಾಸುರನ ವಧೆ ಆಯ್ತು. ಯಾವಾಗ ಅಂದ್ರೆ ಅವಳು ಸ್ಕಂದ ಮಾತೆಯಾದಾಗ. ಹಾಗೆ ಸ್ಕಂದ ಮಾತೆಯಾದ ದೇವಿ ಏನಂದ್ರೆ ಸಂಪೂರ್ಣ ಸ್ವರೂಪವನ್ನು ತಗೋತಾಳೆ. ನೋಡಿ, ಈಗ ನಾವು ಯಾವಾಗ ಪರಿಪೂರ್ಣ ಅಂತೀವಿ, ನಾವೆಲ್ಲ ಹೆಣ್ಮಕ್ಳು, ನಾವೆಲ್ಲ ಗಂಡು ಹೆಣ್ಣು ಯಾವಾಗ ಪರಿಪೂರ್ಣ ಅಂತೀವಿ, ಯಾವಾಗ ಬಾಲ್ಯಾವಸ್ಥೆ, ಯುವಕಾವಸ್ಥೆ, ಮದುವೆಯಾಗಿ ಮಗು ಆದಾಗ ನಾವು ಸಂಪೂರ್ಣತೆಯನ್ನ ಕಾಣ್ತೀವಿ, ಒಂದು ಪ್ರಶಾಂತತೆಯನ್ನ ಕಾಣ್ತೀವಿ. ಆ ರೂಪವೇ ಕಾತ್ಯಾಯಿನಿ ಸ್ವರೂಪ. ಇವತ್ತು ನಾವು ತಿಳ್ಕೊತಾ ಇರೋದೇ ಕಾತ್ಯಾಯಿನಿ ಸ್ವರೂಪ. ಈ ಸ್ವರೂಪವನ್ನ ಏನ್ ತಿಳ್ಕೊಬೇಕು ಅಂದ್ರೆ ಇವತ್ತೇ ಯಾಕೆ ಈ ಒಂದು ಕ್ಲಾಸ್ ಇದೆ ಅಂತ ನಾನು ಹೇಳ್ತೀನಿ ಮಾಸ್ಟರ್ಸ್. ಯಾಕಂದ್ರೆ ಕಾತ್ಯಾಯಿನಿಯ ಸ್ವರೂಪ ಏನಂದ್ರೆ, ಕಾತ್ಯಾಯಿನಿ ಅಂದ್ರೆ ಪರಿಪೂರ್ಣತೆ. ಯಾವಾಗ ಪರಿಪೂರ್ಣವಾದ್ಲು ಅಂದ್ರೆ ಆ ತಾಯಿ ಏನ್ ಮಾಡಿದ್ಲು, 9 ದಿವಸಗಳ ಕಾಲ ಏನ್ ಮಾಡಿದ್ಲು, ಅಸುರರೊಂದಿಗೆ ಹೋರಾಡಿದ್ಲು. ಆ ತಾಯಿ ಗೊತ್ತಿತ್ತು ತನ್ನ ಶಕ್ತಿ ಎಷ್ಟು ಅಂತ ಗೊತ್ತಿತ್ತು. ಆದ್ರೆ ಅವಳು ಫಸ್ಟ್ ಏನ್ ಮಾಡಿದ್ಲು, ತನ್ನ ಲೈಫ್ ಪರ್ಪಸ್ ಅನ್ನ ಪೂರ್ತಿ ಮಾಡ್ಕೊಂಡ್ಲು. ಯಾರಿಗೆ, ಶಿವನ ಜೊತೆ ಮದುವೆ ಆಗ್ಬೇಕು. ಹಾಗೆ ಶಿವನಿಗೆ ಹೇಳ್ತಾಳೆ, ನಾವಿರೋದು ಹೀಗೆ ಮದುವೆ ಆಗ್ಬೇಕು, ನಾವು ಮದುವೆ ಆದ್ಮೇಲೆನೆ
ನಮಗ್ ಮಗು ಆದ್ರೆ ತಾರಕಾಸುರನ ಹುಡ್ತಾನೆ, ಅದಕ್ಕೆ 7 ಶಿವ ಅಂತ ಶಿವನನ್ನ ಎಬ್ಬಿಸ್ತಾನೆ. ಅದಕ್ಕೆ ಮಾಸ್ಟರ್ಸ್, ನಾವೆಲ್ಲರೂ ಸಂಸಾರ ಜೀವನದಲ್ಲಿದ್ದಾಗ ನಮ್ಮ ಪತಿಗೆ ನಾವೇನಾದ್ರೂ ಹೇಳ್ತೀವಿ ಏನಂದ್ರೆ, ಅವ್ರು ಏನಂದ್ರೆ ತಪಸ್ಸಿ ಕೂತಂಗೆ ಯಾವ್ದು ನೋಡೋದಲ್ಲ, ಕಣ್ಣು ಮುಚ್ಕೊಂಡ್ ಕೂತಿರ್ತಾರೆ. ನಾವ್ ಯಾವ್ದಾದ್ರೂ ಸಲಹೆಯನ್ನ ಕೊಡ್ತೀವಲ್ಲ, ಯಾಕಂದ್ರೆ ನಾವು ಪಾರ್ವತಿಯ ಸ್ವರೂಪ, ನಮ್ಮ ಪತಿ ಶಿವನ ಸ್ವರೂಪ. ಸೊ ಹಾಗಾಗಿ ನಾವು ಸಲಹೆಯನ್ನ ಕೊಟ್ಟಾಗ ಏನ್ ಮಾಡ್ತಾರೆ ಅವ್ರು, ನೀನೇ ದೊಡ್ಡ ಬುದ್ಧಿವಂತೆ ಹೋಗು ಅಂತ ಅಲ್ಲ. ಇಲ್ಲಿ ಇದನ್ನೇ ತಾಯಿ ಇಲ್ಲಿ ಸಂಕೇತ ರೂಪವಾಗಿ ಕೊಟ್ಟಿದ್ದಾಳೆ. ಏನಂದ್ರೆ ಶಿವನ ಹಾಗೆ ಸಮಾಧಿಯಲ್ಲಿ, ಅಂದ್ರೆ ಸುಸಮಾಧಿಯಲ್ಲಿ ಗಂಡ್ಮಕ್ಳಿಗೆ ಏನು ತಿಳಿತಾ ಇರಲ್ಲ, ಹೊರಗಡೆದು ಒಳಗಡೆದು ಏನು ತಿಳಿಯೋದಿಲ್ಲ. ಹಾಗೆ ಸುಮ್ಮನಿರ್ತಾರೆ. ಕೆಲವೊಂದು ಸೂಕ್ಷ್ಮವಾದ ವಿಚಾರಗಳು ಹೆಣ್ಮಕ್ಳಿಗೆ ಮಾತ್ರ ತಿಳಿಯುತ್ತೆ. ಆವಾಗ ಅದನ್ನ ಸಲಹೆಯ ರೂಪದಲ್ಲಿ ತನ್ನ ಪತಿಗೆ ಕೊಡ್ತಾಳೆ. ಅದನ್ನ ಕೊಟ್ಟಂತ ತಾಯಿಯ ಸಲಹೆಯನ್ನ ಕೊಟ್ಟಂತ ಆ ಸಲಹೆಯನ್ನ ಸ್ವೀಕರಿಸಿದ ಯಾರು, ಶಿವ ಹೇಳ್ತಾರೆ ಆದಿಗುರು ಅಂತ ಹೇಳ್ತಾರೆ. ಅವನೇನು ಇವಾಗ ನಮ್ ಇಲ್ಲಿ 3D ಲೆವೆಲ್ ಅಲ್ಲಿ ಮಾಡ್ತಲ್ಲ, ಹೆಂಡತಿ ಮಾತ್ ನಾನ್ ಯಾಕೆ ಕೇಳ್ಬೇಕು ಅನ್ಲಿಲ್ಲ ಅವನು. ಶಿವ ಯಾಕಂದ್ರೆ ಅಲ್ಲಿ ಎಲ್ಲಿ ಪವಿತ್ರ ಪ್ರೀತಿ ಅನ್ನೋದಿರತ್ತಲ್ವಾ, ವೈವಾಹಿಕ ಜೀವನದಲ್ಲಿ ಪವಿತ್ರವಾದ ಪ್ರೀತಿ ಅನ್ನೋದಿರುತ್ತಲ್ಲ, ನೀನೇನ್ ನನಗ್ ಹೇಳ್ತೀಯ ಅಂತ ಗಂಡ ಹೇಳಲ್ಲ, ನೀನೇನ್ ನನಗ್ ಹೇಳ್ತೀಯ ಅಂತ ಹೆಂಡತಿ ಅನ್ನಲ್ಲ. ಅಲ್ಲಿ ಹೆಣ್ಮಕ್ಳಿಗೆ ಒಂದು ಸೆನ್ಸ್ ಜಾಸ್ತಿ ಇರುತ್ತೆ, 7th ಸೆನ್ಸ್ ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತು, ಆಗು ಹೋಗುಗಳ ಮುಂದಾಲೋಚನೆ ಪಟ್ಕೊಂಡು ಏನ್ ಮಾಡ್ತಾರೆ, ತನ್ನ ಗಂಡನಿಗೆ ಸಲಹೆಯನ್ನ ಕೊಡ್ತಾರೆ. ಆಗ ಸಲಹೆಯನ್ನ ಕೊಟ್ಟಂತ ಆ ಸಲಹೆಯನ್ನ ತೆಗೆದುಕೊಂಡು ಶಿವ ಏನ್ ಮಾಡಿದ, ಎಚ್ಚೆತ್ತದ್ದು, ಹೌದು ನಾನು ಪ್ರಪಂಚವನ್ನೇ ಬಿಟ್ಟು ಕುತ್ಕೊಂಡಿದ್ದೆ, ನನ್ನ ಕೆಲಸವನ್ನೇ ನಾನ್ ಬಿಟ್ಟಿದ್ದೆ. ನನ್ ಕೆಲಸ ಏನಾಗಿತ್ತು, ಲಯಕರ್ತ, ನಾನು ಎಲ್ಲರನ್ನ ಕಂಟ್ರೋಲ್ ಮಾಡ್ಬೇಕು, ಇಲ್ಲ ಅಸುರರನ್ನ ಮಾಡ್ಬೇಕು, ಅದನ್ನೇ ನಾನ್ ಮರ್ತ್ ಕುಂತಿದ್ನಲ್ಲ ಅಂತ ಎಚ್ಚೆತ್ಕೊಂಡು ಪಾರ್ವತಿಯ ದೇವಿಯನ್ನ ಮದುವೆಯಾಗಿ ಸ್ಕಂದ ಹುಟ್ತಾನೆ. ಸ್ಕಂದ ಹುಟ್ಟಿದಾಗ ಇಲ್ಲಿ ಪಾರ್ವತಿ ಏನ್ ಹೇಳ್ತಾರಂದ್ರೆ, ಯಾವಾಗ್ಲೂ ಏನಂದ್ರೆ ನಾವು ಮದುವೆ ಆದ್ಮೇಲೆ ನಾವು ಬರೀ ಜಗತ್ತಿಗಾಗಿ ಅಲ್ಲ, ನೀನು ನಿನ್ನ ಹೆಂಡತಿಗೆ ಮೀಸಲು, ನಿನ್ನ ಗಂಡ ನಿನಗೆ ಮೀಸಲು. ಅದಕ್ಕೆ ಹೇಳ್ತಾರೆ, ಯಾವುದೇ ಪೂಜೆ ಪುನಸ್ಕಾರದಲ್ಲಿ ಯಾಕೆ ಗಂಡ ಹೆಂಡತಿನ ಕೂಡಿಸ್ತಾರೆ, ಯಾವುದೇ ಪೂಜೆ ಪುನಸ್ಕಾರದಲ್ಲಿ ಹೆಂಡತಿ ಒಬ್ಬಳೆ ಕೂತ್ರುನು ಶ್ರೇಯಸ್ಸಲ್ಲ, ಗಂಡ ಒಬ್ಬನೇ ಕೂತ್ರುನು ಶ್ರೇಯಸ್ಸಲ್ಲ. ಯಾಕಂದ್ರೆ ಒಂದು ಸರಿ ವೈವಾಹಿಕ ಜೀವನದಲ್ಲಿ ನಾವು ಬಂದಿ ಆದ್ರೆ ಶಿವ ಶಕ್ತಿಯ ಸ್ವರೂಪ, ಯಾವಾಗ ಅದನ್ನ ಅಸಡ್ಡೆಯಾಗಿ ಕಾಣ್ತಾರಲ್ವಾ, ಅವರನ್ನ ಆ ಶಿವಶಕ್ತಿಯರು ಎಂದೂ ಮೆಚ್ಚೋದಿಲ್ಲ. ಅವರು ಮಾಡುವಂತ ಪೂಜೆ ಪುನಸ್ಕಾರ ಸ್ವೀಕಾರವಾಗುವುದಿಲ್ಲ. ಯಾವಾಗಂದ್ರೆ ತನ್ನ ಸಂಗಾತಿ, ಅದು ಗಂಡೇ ಇರ್ಲಿ ಹೆಣ್ಣೆ ಇರ್ಲಿ, ಅವರನ್ನ ಧಿಕ್ಕರಿಸಿದವ್ರಿಗೆ ಆ ದೈವಿ ಶಕ್ತಿಗಳು ಧಿಕ್ಕರಿಸ್ತಾವೆ ಅಂತ ಹೇಳೋಕೆ ಈ ನವರಾತ್ರಿ ಇರೋದು. ಸೊ ಹಾಗಾಗಿ ಮಾಸ್ಟರ್, ಕಾತ್ಯಾಯಿನಿ ಸ್ವರೂಪ ಅಂದ್ರೆ ಏನು, ತಾಯಿ 9 ದಿನಗಳವರೆಗೆ ಏನು ಹೋರಾಟ ಮಾಡಿ ಆ ಅಸುರರನ್ನ ಸಂಹರಿಸಿದಳು, ಅದು ಹೊರಗಡೆ ಇರುವ ಅಸುರರು. ನಮ್ಮ ಒಳಗಡೆ ಇರುವ ಅಸುರರು ಯಾರು ಅಂದ್ರೆ, ಇದು ಸಾಂಕೇತ ರೂಪದವಾಗಿ ನಾವು ದಸರಾ ಅಂದ್ರೆ ಏನಂತೀವಿ, ಕೆಟ್ಟದರ ವಿರುದ್ಧ ಜಯವನ್ನು ಗಳಿಸುವುದು ಅಂತ ಹೇಳ್ತೀವಲ್ವಾ. ಹಾಗೆ ಅಸುರರನ್ನ ಹೊಡೆದು ಹಾಕುವುದು ಅಂದ್ರೆ ಏನಂದ್ರೆ, ನಮ್ಮಲ್ಲಿರುವ ಅರಿಷಡ್ ವರ್ಗಗಳನ್ನ, ಅಂದ್ರೆ ಅಸುರರಂದ್ರೆ ಯಾರು, ನಮ್ಮ ಹೊರಗೆ ಇರೋರು, ನಮ್ಮ ಒಳಗೆ ಇರೋರು, ಇಬ್ರು ಅಸುರರಿದ್ದಾರೆ. ನಮ್ಮ ವೈವಾಹಿಕ ಜೀವನ ಅಂದ್ರೆ ನಮ್ಮ ಸಾಂಸಾರಿಕ ಜೀವನದಲ್ಲಿ, ನಮ್ಮ ಭೌತಿಕ ಜೀವನದಲ್ಲಿ ಬರುವಂತ ಚಾಲೆಂಜ್ಗಳೇ ಅಸುರರು. ಇನ್ನು ಒಳಗಡೆ ಇರುವ ಅಸುರರು ಯಾರು, ಅರಿಷಡ್ ವರ್ಗಗಳು, ಕಾಮ, ಕ್ರೋಧ, ಮದ, ಮೋಹ, ಮತ್ಸರ, ಕೋಪ. ಇದನ್ನು ನಾವೇನಂದ್ರೆ ದಹನ ಮಾಡಿದಾಗ್ಲೇ ನಾವೇನಂದ್ರೆ ಶಿವಶಕ್ತಿ ಸ್ವರೂಪವಾಗೋಕೆ ಸಾಧ್ಯ. ಪ್ರತಿಯೊಂದು ಹೆಣ್ಣಿನಲ್ಲಿ ಶಿವನು ಇದ್ದಾನೆ, ಶಕ್ತಿ ಇದ್ದಾಳೆ. ಅದು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಬ್ಯಾಲೆನ್ಸ್ ಆದಾಗ್ಲೇ ನಮ್ಮಲ್ಲಿ ಏನಂದ್ರೆ ಬ್ಯಾಲೆನ್ಸ್ ಬರಲ್ಲ. ಪುರುಷ ತತ್ವ ಜಾಸ್ತಿ ಆದಾಗ್ಲೇ ಕೋಪ ಬರೋದು. ಸೊ ಯಾವಾಗ ಅಲ್ಲಿ ಸ್ತ್ರೀಯೇ ಇರ್ಲಿ ಪುರುಷನೇ ಇರ್ಲಿ, ಹಾಗೆ ಸ್ತ್ರೀ ತತ್ವ ಜಾಸ್ತಿ ಆದ್ರೆ ಅಂದ್ರೆ ತುಂಬಾ ಎಲ್ಲದಕ್ಕೂ ಸಾಫ್ಟ್, ಆಯ್ತು ಬಿಡು ಆಯ್ತು ಬಿಡು ಆಯ್ತು ಬಿಡು ಅಂತ ಒಪ್ಪೋದು. ಆದ್ರೆ ನಾವು ಕಾತ್ಯಾಯನಿಯ ಮಾತೆ ಸ್ವರೂಪ ಏನಂದ್ರೆ, ನಾವು ಇಲ್ಲಿ ನವರದುರ್ಗೆಯರು ಏನು ತಿಳಿಸ್ತಾ ಇದಾರೆ ಅಂದ್ರೆ, ನಿನ್ನಲ್ಲಿಯೂ ದೈವಿ ತತ್ವವಿದೆ, ಅದನ್ನ ಜಾಗ್ರತೆಗೊಳಿಸು. ನಿನ್ನಲ್ಲಿಯೂ ದೈವಿ ಶಕ್ತಿ ಇದೆ, ನೀನೂ ದೇವಿಯಾಗಿದ್ಯಾ, ನೀನೂ ಶಿವ ಆಗಿದ್ಯಾ, ನೀನೂ ಶಕ್ತಿಯಾಗಿದ್ಯಾ. ಈ ಸಾಧನೆಯ ಮೂಲಕ ನಿನ್ನಲ್ಲಿರುವ ದೈವತ್ವವನ್ನ ನೀನು ಜಾಗೃತಿಗೊಳಿಸು ಅಂತ ಹೇಳ್ದು. ನೋಡಿ, ಪಾರ್ವತಿ ದೇವಿ ಇದ್ಲು, ಆದ್ರೆ ಅವಳಿಗೆ ಗೊತ್ತಿರ್ಲಿಲ್ಲ. ಸಾಧನೆ ಮೂಲಕ ಅವಳಲ್ಲಿರುವಂತ ದೈವತ್ವವನ್ನ ಅವಳು ಯಾವಾಗ ಜಾಗೃತಿಗೊಳಿಸಿದ್ಲು, ಅವಳಲ್ಲಿ ಏನು ಬಂತು, ಒಂದು ಆತ್ಮದಲ್ಲಿ ಒಂದು ಏನಂದ್ರೆ ಶಕ್ತಿ ಬಂತು ಆ ತಾಯಿಗೆ. ಏನಂದ್ರೆ ಒಂದು ನಾನು ಎಲ್ಲರನ್ನ ಸಂಹರಿಸಬಲ್ಲೆ. ತಾಯಿ ಗೊತ್ತಿತ್ತು, ಅವಳಲ್ಲಿರುವ ಶಕ್ತಿ ಅವಳಿಗೆ ಗೊತ್ತಿತ್ತು. ಒಂದೇ ದಿವಸ ಎಲ್ಲರನ್ನ ಅವಳು ಸಂಹಾರ ಮಾಡಬಹುದಿತ್ತು, ಆದ್ರೆ ಎಲ್ಲರಿಗೂ ಟೈಮ್ ಕೊಟ್ಲು ಬದಲಾಗೋಕೆ. ಆದ್ರೆ 9 ದಿನಗಳ ಕಾಲ ನಿರಂತರವಾಗಿ ಆ ಅಸುರರನ್ನ ಸಂಹರಿಸಿ
ಕೊನೆಗೆ ವಿಜಯೋತ್ಸವವನ್ನ ಆಚರಿಸ್ತಾಳೆ. ಹಾಗೆ ಏನಂದ್ರೆ ನಾವು ಏನಂದ್ರೆ ಅಲ್ಲಿ ಅಲ್ಲಿ ತಾಯಿ ಅಸುರರನ್ನ ಸಲ್ಲಿಸ್ಬೇಕಾದ್ರೆ ಅವಳು ಏನು ತನ್ನಲ್ಲಿರುವ ಒಳಗಡೆ ಏನು ಶಕ್ತಿ ಅಡಗಿದೆ ಅಂತ ತಿಳ್ಕೊಂಡು ಆತ್ಮವಿಶ್ವಾಸದಿಂದ ಧೈರ್ಯದಿಂದ ನಿಂತ್ಲು, ಏನು ಭಯವನ್ನ ಓಡಿಸಿದ್ಲು. ಅಲ್ಲಿ ಎದುರುಗಡೆ ಇರುವಂತ ಅಸುರ ಎಷ್ಟು ಪ್ರಬಲ ಅಂತ ಅವಳಿಗೆ ಗೊತ್ತಿತ್ತು. ಆದ್ರೂ ಆ ತಾಯಿ ಏನ್ ಮಾಡಿದ್ಲು, ಅಸುರ ತತ್ವಕ್ಕೆ ಅಲ್ಲ, ನನ್ನ ಶಕ್ತಿ ಎಷ್ಟು ಅಂತ ತೋರಿಸ್ತೀನಿ. ಯಾಕಂದ್ರೆ ಅವ್ಳಿಗೆ ಆತ್ಮವಿಶ್ವಾಸವಿತ್ತು. ಯಾವಾಗಲೂ ದುಷ್ಟ ಶಕ್ತಿಗಳು ಎಷ್ಟೇ ಅಟ್ಟಹಾಸ ಮೀರಿದ್ರು ಕೊನೆಗೆ ವಿಜಯ ಯಾವುದಕ್ಕಂದ್ರೆ ಧರ್ಮಕ್ಕೆ ಅನ್ನೋದು ಗೊತ್ತಿತ್ತು ತಾಯಿಗೆ. ಸೊ ಹಾಗಾಗಿ 9 ದಿನಗಳವರೆಗೆ ಹೋರಾಡಿ ವಿಜಯದಶಮಿಯನ್ನ ಸ್ಥಾಪಿಸಿದ್ಲು. ಹಾಗೆ ಮಾಸ್ಟರ್ಸ್, ನಾವೆಲ್ಲರೂ ಏನಂದ್ರೆ ನಾವೆಲ್ಲ ಏನ್ ಅನ್ಕೊಂಡ್ಬಿಟ್ಟಿದ್ವಿ, ಆ ದೇವಿನೇ ಎಲ್ಲ, ಆ ದೇವಿನೇ ಶಕ್ತಿ ಕೊಡ್ತಾಳೆ. ಇಲ್ಲ, ನಮ್ಮಲ್ಲೇ ದೈವತ್ವವಿದೆ. ನಮ್ಮಲ್ಲಿರುವ ದೇವಿ ತತ್ವವನ್ನ ಜಾಗೃತೆಗೊಳಿಸ್ಕೋಬೇಕು. ಯಾವಾಗಂದ್ರೆ ಸತ್ಯವನ್ನ ಅರಿತುಕೊಳ್ಬೇಕು. ನಮ್ಮಲ್ಲಿರುವ ಸತ್ಯವನ್ನ ಅರಿತುಕೊಳ್ಬೇಕು. ಅದನ್ನ ಅರಿತಂತ ನಮ್ಮ ಋಷಿಮುನಿಗಳು ಏನಂದ್ರೆ ಬರೀ ಇಷ್ಟೇ ಆದ್ರೆ ಇಲ್ಲಿರುವವ್ರಿಗೆ ಸಾಧನೆ ಹಾದಿ ತೋರದೇ ಇದ್ರೆ, ಸಾಧನೆ ಮಾಡದೇ ಇದ್ರೆ ಇವರಲ್ಲಿ ಆತ್ಮದ ಉನ್ನತಿ ಆಗುವುದಿಲ್ಲ, ಇವರಲ್ಲಿರುವ ಅರಿಷಡ್ವರ್ಗಳು ಹೋಗುವುದಿಲ್ಲ ಅಂತ ಹೇಳಿ ಈ 9 ದಿನಗಳ 9 ಗುಣವುಳ್ಳ ದೇವಿಯರನ್ನ ಪೂಜೆ ಮಾಡೋಕೆ ನಮಗೆ ದಾರಿದೀಪವಾಗಿ ಕೊಟ್ರು. ಒಂದೊಂದು ದಿವಸ ಒಂದೊಂದನ್ನ ನಾವೇನಂದ್ರೆ, ಈಗ ಉಪವಾಸ ಅಂದ್ರೆ ಏನು, ನಾವು ಹೊರಗಡೆಯಿಂದ ಉಪವಾಸ ಅಲ್ಲ, ಒಳಗಡೆಯಿಂದ ಉಪವಾಸ ಆಗ್ಬೇಕು. ಯಾವುದರ ಉಪವಾಸ ಮಾಡ್ಬೇಕು? ಕೆಟ್ಟ ಗುಣಗಳ ಉಪವಾಸ. ಬರೀ ಊಟದ ಉಪವಾಸವಲ್ಲ, ಇಲ್ಲಿ ಕೆಟ್ಟ ಗುಣಗಳ ಉಪವಾಸ. ಹಾಗೆ 9 ದಿನಗಳ ಕಾಲ ನಮ್ಮಲ್ಲಿರುವ ಅರಿಷಡ್ವರ್ಗಗಳನ್ನ ನಾವೇನಂದ್ರೆ ಸಂಹರಿಸಿ ಸತ್ಯವನ್ನ ನೋಡ್ಬೇಕು. ಸತ್ಯ ಅಂದ್ರೇನು, ನಾನು ಯಾರು ಅನ್ನೋದನ್ನ ನಾವು ಕಲಿಯೋಕೆ ಈ ದಸರಾ ಇರೋದು, ಈ ಕಾತ್ಯಾಯಿನಿ ಮಾ ಇರೋದೇ ಅದೇ. ಯಾವಾಗಂದ್ರೆ ನಮ್ಮಲ್ಲಿರುವ ಭಯ ಓಡಿದಾಗ, ಅಂದ್ರೆ ನಮ್ಮಲ್ಲಿ ಜೀವನದಲ್ಲಿ ಚಾಲೆಂಜಸ್ ಬರ್ತವೆ. ಆ ಚಾಲೆಂಜಸ್ ಅನ್ನ ಎದುರಿಸೋಕೆ ಯಾವಾಗ ಸಾಧ್ಯ ಅಂದ್ರೆ ನಮ್ಮಲ್ಲಿ ಭಯ ಹೋಗ್ಬೇಕು, ಧೈರ್ಯ ಬರ್ಬೇಕು. ಆವಾಗ್ಲೇ ಏನಂದ್ರೆ ನಮ್ಮಲ್ಲಿರುವ ದೈವಿ ತತ್ವ ಜಾಗರಣೆ ಆದಾಗ್ಲೇ ನಾವ್ ಇದನ್ನೆಲ್ಲ ಸಾಧಿಸೋಕೆ ಸಾಧ್ಯ ಅಂತ ತಿಳ್ಕೊಂಡು ನಾವೇನಂದ್ರೆ ಬರೀ ಸಾಧನೆ ಮಾಡಿದ್ರೆ ಅಲ್ಲ. ನೋಡಿ, ನಾವ್ ಎಷ್ಟೋ ಜನ ದಿನನಿತ್ಯ ಧ್ಯಾನ ಮಾಡ್ತೀವಿ, ಆದ್ರೆ ನಮ್ಮಲ್ಲಿ ಒಬ್ಬ ದೇವಿ ಇದ್ದಾಳೆ. ನೋಡಿ, ಪತ್ರಿಜಿಗಳು ಅರ್ಥಂತ ಪತ್ರಿಜಿಗಳು ಏನ್ ಹೇಳಿದಾರೆ, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್ ಅಂತ ಹೇಳಿದಾರೆ. ಆ ಗಾಡ್ ಆಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು, ಮನುಷ್ಯನಾಗಿ ಹುಟ್ಟಿ ಮಾಧವನಾಗುವವರೆಗೂ ಆ ದಾರಿಯಲ್ಲಿ ನಾವು ಸಾಧನೆಯನ್ನ ಮಾಡ್ಬೇಕು. ಆ ಮಾಧವನ ಇರುವಂತ ಗುಣ ತತ್ವಗಳನ್ನ ನಮ್ಮಲ್ಲಿ ಜಾಗೃತಗೊಳಿಸ್ಕೋಬೇಕು. ಯಾವಾಗ ನಾವು ಮಾನವನಾಗಿ ಹುಟ್ಟಿ ನಮ್ಮ ಮಾನವೀಯತೆಯನ್ನ ಬಿಟ್ಟು ನಾವೆಲ್ಲ ಮಾನವೀಯತೆಯಲ್ಲಿ ಉಳಿದು ದೈವಿ ಗುಣಗಳ ಸಂಭೂತರಾಗ್ತೀವಿ, ದೈವಾನ ಸಂಭೂತರಾಗ್ತೀವಿ, ಆವಾಗ ನಮ್ಮಲ್ಲಿ ಬ್ಯಾಲೆನ್ಸ್ ಬರುತ್ತೆ. ಆವಾಗ ನಾವು ಶಿವಶಕ್ತಿಯ ಸ್ವರೂಪವಾಗಿ ನಾವು ವಿಜಯದಶಮಿಯನ್ನ ಮಾಡಬಹುದು. ಅಂದ್ರೆ ನಮ್ಮ ಹೊರಗಡೆ ಇರುವಂತ ಅಸುರರನ್ನು ಜೊತೆ ನಾವು ಹೋರಾಡಿ ಗೆದ್ದು ನಿಲ್ಲಬಹುದು. ಒಳಗಡೆ ಇರುವಂತ ನಮ್ಮ ಅಸುರರನ್ನ ಸಂಹರಿಸಿದಾಗ ಮಾತ್ರ ಅನ್ನೋದನ್ನ ತಿಳ್ಕೊಂಡು, ಇಲ್ಲಿ ಯಾರ ಜೊತೆ ನಾವು ಹೋರಾಡ್ಬೇಕಂದ್ರೆ ನಮ್ಮಲ್ಲಿರುವ ಕೆಟ್ಟ ಗುಣಗಳ ಜೊತೆ. ಆ ತಾಯಿ ಬಿಲ್ಲು, ಬಾಣ, ಖಡ್ಗಗಳನ್ನ ಹಿಡ್ದಿದ್ದಾಳೆ. ಹಾಗಾದ್ರೆ ನಾವು ಏನಾದ್ರೂ ಅಲ್ಲಿ ಸಾಂಕೇತಿಕವಾಗಿ ಹಿಡಿದಿದ್ದಾಳೆ. ನಾವು ಏನಂದ್ರೆ ಹೋರಾಡ್ರಿ, ನೀವು ದುಷ್ಟರ ವಿರುದ್ಧ ಹೋಗಿ ಚಾಕು ತಗೊಂಡ್ ಚುಚ್ಚ್ರಿ ಅಂತ ಹೇಳಿಲ್ಲ. ಒಂದೊಂದು ಅಸ್ತ್ರಶಸ್ತ್ರಗಳಲ್ಲಿ ಒಂದೊಂದು ಗುಣ ಇದೆ. ತಾಯಿ ಏನ್ ಹೇಳ್ತಾಳೆ ಅಂದ್ರೆ, ನಿನ್ನಲ್ಲಿರುವ ಅಸುರಿ ಗುಣಗಳನ್ನ ಕೊಂದು ಹಾಕಿ ನಿನ್ನಲ್ಲಿರುವ ದೈವತ್ವದಿಂದ ನಿನ್ನ ಎದುರುಗಡೆ ಇರುವಂತ ಯಾವ ವ್ಯಕ್ತಿ ನಿನಗೆ ಚಾಲೆಂಜ್ ಕೊಡ್ತಾ ಇದ್ದಾನೆ ಅವನಿಗೆ ನಿನ್ನ ಪ್ರೀತಿಯ ಬಾಣವನ್ನ ಬಿಟ್ಟು ಅವನನ್ನ ಗೆಲ್ಲು ಅಂತ ಹೇಳಿದಾಳೆ. ಇಲ್ಲಿ ಹೋರಾಟ ಮಾಡು, ರಕ್ತಪಾತ ಮಾಡು, ಹಿಂಸೆ ಮಾಡು ಅಂತ ಹೇಳ್ತಾ ಇಲ್ಲ. ಇದನ್ನೇ ತಾಯಿ ಸಾಂಕೇತಿಕವಾಗಿ ಹೇಳಿ ನಮಗೆ ಬಿಲ್ಲು, ಬಾಣ, ಖಡ್ಗ, ಕುಟಾರಿಗಳನ್ನ ಎಲ್ಲಾ ಹಿಡಿದಿದ್ದಾಳೆ. ಅದ್ರ ಜೊತೆ ಜಪಮಾಲೆಯನ್ನ ಹಿಡಿದಿದ್ದಾಳೆ. ಜಪಮಾಲೆ ಅಂದ್ರೆ ಏನದು, ತಪಸ್ಸು ಮಾಡು, ಧ್ಯಾನವನ್ನ ಮಾಡು. ತಾಯಿ ಏನ್ ಮಾಡಿದ್ಲಲ್ಲಿ, ತಪಸ್ಸನ್ನ ಮಾಡಿ ಶಿವನನ್ನ ಗೆದ್ಲು. ಸೊ ಹಾಗಾಗಿ ಮಾಸ್ಟರ್ಸ್, ನಾವೇನಂದ್ರೆ ನವರಾತ್ರಿ ಅಂದ್ರೆ ಬರೀ ನವದುರ್ಗೆಯರನ್ನ ಪೂಜಿಸೋದಲ್ಲ, ಆ ತಾಯಿಯಲ್ಲಿರುವ ಒಂದೊಂದು ರೂಪದಲ್ಲಿರುವ ಗುಣಗಳನ್ನ ನಮ್ಮಲ್ಲಿ ಅಳವಡಿಸಿಕೊಂಡು ಆ ರೂಪದ ಒಂದು ಮಹತ್ವವನ್ನ ತಿಳ್ಕೊಂಡು ಆ ತತ್ವವನ್ನ ನಮ್ಮಲ್ಲಿಯೂ ಜಾಗೃತೆ ಮಾಡ್ಕೊಂಡಾಗ ನಾವು ಏನಂದ್ರೆ ಆ ದೇವಿ ಆಗ್ತೀವಿ, ನಾವು ದುರ್ಗೆ ಆಗ್ತೀವಿ. ಸೊ ಅದಕ್ಕೆ ಹೇಳ್ತಾರೆ, ಈ ದಸರಾ ಬಂದ್ಬಿಟ್ರೆ ಎಲ್ರು ಜೋಕ್ ಮಾಡ್ತಾರೆ, ಯಪ್ಪ ನನ್ ಹೆಂಡತಿ ಇಷ್ಟಿದಾಳ ಅಂತ ಗೊತ್ತಿಲ್ಲ, ಇದಕ್ಕೇನಂದ್ರೆ ಆಯುಧ ಪೂಜೆ ಮಾಡೋದ್ ಬೇಡ, ನನ್ ಹೆಂಡತಿನ ನಾಲ್ಗೆ ಪೂಜೆ ಮಾಡ್ತೀನಿ, ಲಿಂಬೆ ಹಣ್ಣು ಹಾಕ್ತೀನಿ ಎಲ್ಲ. ಯಾಕೆ? ಒಂದು ಹೆಣ್ಣಿನಲ್ಲಿ ಎಲ್ಲವೂ ಇದೆ, ಎಲ್ಲ ಗುಣಗಳ
ಒಂದು ಸಮ್ಮೇಳನ ಇದೆ, ಅವಳಿಗೆ ಯಾವಾಗ ಏನೇನ್ ಬೇಕು ಆಗ್ತಾಳೆ. ಅಂದ್ರೆ ತಾನು ಏನಂದ್ರೆ ಒಂದು ಸರಸ್ವತಿಯಾಗಿನೂ ತನ್ನ ಮನೆಯನ್ನ ಕಾಪಾಡ್ತಾಳೆ, ಬೇಕಾದಂತ ಜ್ಞಾನವನ್ನ ಕೊಡ್ತಾಳೆ. ಮಹಾಲಕ್ಷ್ಮಿ ನೋಡಿ, ನಾವೇನಂತೀವಿ, ಒಂದು ಸ್ತ್ರೀಯನ್ನ ಒಂದು ಮದ್ವೆ ಆದ್ಮೇಲೆ ಎದಕ್ಕೆ ಮನೆ ತುಂಬಿಸ್ಕೋತೀವಿ, ಯಾಕಂದ್ರೆ ಅವಳು ಮಹಾಲಕ್ಷ್ಮಿ ಸ್ವರೂಪ ಅಂತ ಗೊತ್ತು. ಸೊ ಹಾಗಾಗಿ ಮಹಾಲಕ್ಷ್ಮಿ ಸ್ವರೂಪ ಅವಳು ಅಂತ ಗೊತ್ತು. ಹಾಗೆ ದುರ್ಗೆಯೂ ಆಗ್ತಾಳೆ, ಯಾಕಂದ್ರೆ ಅವಳ ಸಂಸಾರಕ್ಕೆ ಯಾರಾದ್ರೂ ಕಣ್ ಹಾಕಿದ್ರೆ ನಾನು ದುರ್ಗೆಯಾಗಿ ನಿಲ್ತೀನಿ ಅಂತಾಳೆ. ಅದು ಯಾರೇ ಆಗಿರ್ಬೋದು, ಎದುರುಗಡೆ ಇರೋರು ಯಾರೇ ಆಗಿರ್ಬೋದು, ಅವಳನ್ನು ಬಿಡ್ಲಿಲ್ಲ. ಅದಕ್ಕೆ ಕಾಳಿಯಾದಾಗ ಅವಳು ಶಿವನೇ ಬಂದು ಅವಳನ್ನ ಏನಂದ್ರೆ ಅವಳನ್ನ ಶಾಂತ ಮಾಡುವಂಗಾಯ್ತು. ಯಾಕಂದ್ರೆ ಆ ಗುಣ ನಮ್ಮಲ್ಲಿ ಇದೆ. ಯಾವ್ಯಾವ ಗುಣ ಬರಬೇಕು, ಯಾವ್ಯಾವ ಗುಣವನ್ನ ಹೊರಗೆ ತೆಗಿಬೇಕನ್ನೋದು ಇವಾಗ ಗೊತ್ತಾಗತ್ತೆ. ಅಂದ್ರೆ ನಾವು ಸರಿಯಾದ ರೀತಿಯಲ್ಲಿ ಸಾಧನೆ ಮಾಡಿ ನಮ್ಮ ಎನರ್ಜಿಯನ್ನ, ಶಿವತತ್ವವನ್ನ ಹಾಗೆ ಪಾರ್ವತಿ ತತ್ವವನ್ನ ಬ್ಯಾಲೆನ್ಸ್ ಮಾಡ್ಕೊಂಡಾಗ ಶಿವಶಕ್ತಿಯಾಗಿ ನಾವು ಹೊಮ್ಮಿದಾಗ್ಲೇ ಏನಂದ್ರೆ ನಮಗೆ ಆ ತತ್ವ ಬರುತ್ತೆ. ಸೊ ಹಾಗಾಗಿ ನಾವೆಲ್ಲರೂ ಅಂದ್ರೆ ಕೇವಲ ಧ್ಯಾನ ಮಾಡುವುದಲ್ಲ ಮಾಸ್ಟರ್ಸ್, ನಮ್ಮೊಳಗೆ ಶಿವ ಇದ್ದಾನೆ, ನಮ್ಮೊಳಗೆ ಶಕ್ತಿ ಇದೆ. ನಮ್ಗೆಲ್ಲರಿಗೂ ಗೊತ್ತು ಶಿವಶಕ್ತಿ ಇಂಗ್ ಯಾಂಗ್ ಎನರ್ಜಿ, ಆ ಎರಡು ಉಸಿರಿನ ಸಮ್ಮೇಳನವಾದಾಗ ಏನಂದ್ರೆ ನಮ್ಮ ಸುಷ್ಮುಮ್ನ ನಾಡಿ ಓಪನ್ ಆಗತ್ತೆ, ಆವಾಗ್ಲೇ ನಾವು ಸಮಾಧಿಗೆ ಹೋಗ್ತೀವಿ. ಅದನ್ನೇ ಆ ತಾಯಿ ತಿಳಿಸಿದಾಳೆ. ಪಾರ್ವತಿ ದೇವಿ ಯಾವಾಗ ಬ್ಯಾಲೆನ್ಸ್ ಆದ್ಲು, ಅವಳು ಸಮಾಧಿ ಸ್ಥಿತಿಗೆ ಹೋದ್ಲು. ಆ ಸ್ಥಿತಿಗೆ ಹೋದಾಗ ಶಿವನ ಏನಂದ್ರೆ ಸರಿ ಸಮಾನ ಹೋಗಿ ಸುಷ್ಮುಮ್ನ ನಾಡಿ ಓಪನ್ ಆದ್ಮೇಲೆನೆ ಅವಳು ಏನಾದ್ಲು ಅಲ್ಲಿ ಚಂದ್ರ ಗಂಟೆಯಾಗಿ, ಕಂದ ಮಾತೆಯಾಗಿ, ಹಾಗೆ ಕುಷ್ಮಾಂಡ ಮಾತೆಯಾಗಿ ಬಂದು ಇವತ್ತಿನ ಕಾತ್ಯಾಯಿನಿಯ ಸ್ವರೂಪ ಏನಂದ್ರೆ ಅವಳು ಗರ್ಭಧರಿಸಿದ ಏನಂದ್ರೆ ಒಂದು ಮದುವೆಯಾದಂತ ಒಂದು ಸಂಪೂರ್ಣ ಸ್ವರೂಪ. ಇಲ್ಲಿ ತಾಯಿಯ ಸ್ವರೂಪ ಏನಂದ್ರೆ ಸ್ವತಃ ತಾನೇ ಸ್ವಯಂ ಆಗಿ ಧ್ಯಾನ ಮಾಡುವ ಅಭ್ಯಾಸವನ್ನ ಮಾಡ್ಕೋತಾಳಂತೆ. ಯಾವಾಗ ಅಂದ್ರೆ ನಾವು ಈ ಕಾತ್ಯಾಯಿನಿಯ ಸ್ವರೂಪಕ್ಕೆ ಬರ್ತೀವಿ, ನಾವೆಲ್ಲ ಮನೆ ಮಠ ಎಲ್ಲ ಆದ್ಮೇಲೆ ನಮ್ಮ ಮಕ್ಳು ದೊಡ್ಡವರಾದ್ಮೇಲೆ ನಾವೆಲ್ಲ ಬಂದಿವಿ ನೋಡಿ. ಯಾವಾಗ ಬರ್ತೀವಿ, ಎಲ್ಲ ಮಕ್ಳು ದೊಡ್ಡವರಾಯ್ತು ಮೇಡಮ್, ನಂದೆಲ್ಲ ಮುಗೀತು, ಇನ್ ನಾನು ಭಜನೆ ಕೀರ್ತನೆ ಧ್ಯಾನ ಅಂತ ಬರ್ತೀವಿ ಅಂತಲ್ಲ, ಆ ಸ್ವರೂಪ ಕಾತ್ಯಾಯಿನಿಯ ಸ್ವರೂಪ. ಹಾಗೆ ಆಮೇಲೆ ಏನಂದ್ರೆ ಕಾತ್ಯಾಯಿನಿಯ ಸ್ವರೂಪ ಆದ್ಮೇಲೆ ತಾಯಿಯ ಸ್ವರೂಪವೇ ಬರುತ್ತೆ. ಯಾವ್ದು ಅಂದ್ರೆ ಕಾಳರಾತ್ರಿಯ ಸ್ವರೂಪ. ಕಾಳರಾತ್ರಿಯ ಸ್ವರೂಪ ಅಂತ ಹೇಳಿದ್ರೆ ಇಲ್ಲಿ ನಾವು ತಿಳ್ಕೊಬೇಕು ಏನಂದ್ರೆ ಮಾಸ್ಟರ್, ತನ್ನ ತಪಸ್ಸು ಆಧ್ಯಾತ್ಮದ ಅಭ್ಯಾಸವನ್ನ ರೂಢಿಸಿಕೊಂಡಂತ ಮಹಿಳೆ ಯಾರು, ಕಾತ್ಯಾಯಿನಿ. ಹಾಗೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು, ಪತಿ ಇಲ್ಲದಂತ ಸ್ಥಿತಿಯಲ್ಲಿ ಬಂದಾಗ ಆ ಒಂದು ಸಂಕಲ್ಪವನ್ನು ಗೆದ್ದು ಅವಳು ಕಾಳರಾತ್ರಿ ಅಂತೆ, ಅಂದ್ರೆ ತನ್ನಗೂ ತಾನು ರಕ್ಷಣೆ ಮಾಡ್ಕೊಂತ, ತನ್ನ ಒಂದು ಜೀವವನ್ನು ರಕ್ಷಣೆ ಮಾಡ್ಕೊಂತ, ತನ್ನ ಮಕ್ಕಳನ್ನು ಈ ರಕ್ಷಣೆ ಮಾಡ್ತಾ ಈ ಸಮಾಜದ ಮುಂದೆ ಕಾಳಿಯಂತೆ, ಅಂದ್ರೆ ಯಾವುದಕ್ಕೂ ಭಯ ಇಲ್ಲ ಅಂತ ತೋರಿಸುವಂತ ರೂಪವೇ ಕಾಳರಾತ್ರಿ. ಹಾಗೆ 9ನೇ ರೂಪ ಯಾವುದು, ಸಿದ್ಧಿದಾತ್ರಿ ಅಂತ ಹೇಳ್ತೀವಿ. ಸಿದ್ಧಿದಾತ್ರಿ ಯಾವಾಗ ಅಂದ್ರೆ ಆ ತಾಯಿ ಭೂಮಿಯಲ್ಲಿ ಮಹಿಳೆ ಎಲ್ಲವನ್ನು ಕಲಿತು ಎಲ್ಲವನ್ನು ತಡೆದು ಕೊನೆಯದಾಗಿ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಅವಳು ಎಲ್ಲವನ್ನ ಕೊಟ್ಟು ಹೋಗ್ತಾಳೆ. ನಾವು ಸ್ವರ್ಗಕ್ಕೆ ಹೋಗಿ ಎಲ್ಲೇ ಹೋಗ್ಲಿ, ನಾವೆಲ್ಲ ಏನಾದ್ರೂ ತಗೊಂಡ್ ಹೋಗ್ತೀವ, ಇಲ್ಲ. ಅಂದ್ರೆ ಎಲ್ಲ ಸ್ವರೂಪ ತಾನಿ ಏನು ಗಳಿಸಿರ್ತಾಳಲ್ವಾ, ಅಲ್ಲಿ ಇಲ್ಲಿ ಧನ ಒಡವೆ ಅಂತ ಅಷ್ಟೇ ಅಲ್ಲ, ಅವಳು ಅರ್ಜಿಸಿದಂತ ಸಂಸ್ಕಾರಗಳು, ಆ ಸಂಸ್ಕಾರಗಳನ್ನ ನಮ್ಗೆ ಕೊಟ್ಟು ತಾನೇನೆಂದ್ರೆ ಮುಂದೆ ಹೋಗ್ತಾಳೆ ಅನ್ನುವಂತ ತಿಳಿಸೋಕೆ ಸಿದ್ಧಿದಾತ್ರಿ. ಅಂದ್ರೆ ಎಲ್ಲ ಸಿದ್ಧಿಗಳನ್ನ ಪಡೆದಂತ ಅವಳು ಸಿದ್ಧಿದಾತ್ರಿಯಾಗಿ ಸಂಪೂರ್ಣವಾಗಿ ಸಂತೃಪ್ತಿ ಹೊಂದಿ ಆ ಶಿವನ ಪಾದವನ್ನ ಸೇರ್ತಾಳೆ ಅಂತ ತಿಳಿಸೋಕೆನೆ ಈ 9 ದಿನಗಳು. ಆವಾಗ್ಲೇ ನಮಗೆ ವಿಜಯೋತ್ಸವ. ಇದು ತಾಯಿಯ ಒಂದು ಸ್ವರೂಪ ಮಾಸ್ಟರ್ಸ್. ಬರೀ ನವರಾತ್ರಿ ಅಂದ್ರೆ ಬರೀ ನವದುರ್ಗೆಯರನ್ನ ಪೂಜಿಸುವುದಲ್ಲ, ಆ ತಾಯಿಯಲ್ಲಿರುವಂತ ಗುಣವನ್ನ ನಾವು ನಮ್ಮಲ್ಲಿ ಅಳವಡಿಸಿಕೊಂಡಾಗ್ಲೇ ಏನಂದ್ರೆ ನಾವು ಒಳ್ಳೇದನ್ನ ಮಾಡಕ್ಕಾಗೋದು. ಬರೀ ಸಿದ್ಧಿದಾತ್ರಿ ತನ್ನ ಸಂಸಾರಕ್ಕಷ್ಟೇ ಅಲ್ಲ, ಈ ಜಗತ್ತಿಗೆ ಒಳ್ಳೆಯದನ್ನ ಮಾಡ್ತಾಳೆ ನೋಡಿ. ನಾವು ಈಗ ಧ್ಯಾನ ಸ್ವರೂಪವಾಗಿ ಬಂದಾಗ ನಮ್ಮ ಮನೆಯವ್ರಿಗಷ್ಟೇ ಧ್ಯಾನ ಹೇಳ್ತೀವ, ಎಲ್ರಿಗೂ ಒಳ್ಳೇದಾಗ್ಲಿ, ವಿಶ್ವಕ್ಕೆ ಒಳ್ಳೆಯದಾಗ್ಲಿ ಅಂತ ನಾವು ಯಾವಾಗ ನಾವೆಲ್ರಿಗೂ ಹಾರೈಸ್ತೀವಿ ಅಂದ್ರೆ ಈ ಸ್ವರೂಪದಲ್ಲಿ ಬಂದಾಗ ಎಲ್ಲವೂ ಸಂಪೂರ್ಣವಾಗಿ ಶಾಂತಿಯಾಗಿ ಶಿವಶಕ್ತಿ ಅನ್ನುವಂತ ಏನಂದ್ರೆ ಚೈತನ್ಯ ಶಕ್ತಿ ನಮ್ಮೊಳಗಡೆ ಇರುವಂತ ಆ ಆತ್ಮ ಉನ್ನತಿಯನ್ನ ಪಡೆದು ಶಿವಶಕ್ತಿ ಅನ್ನುವಂತ ಶಕ್ತಿ ಬ್ಯಾಲೆನ್ಸ್ ಆಗಿ ಇಂಗ್ ಯಾಂಗ್ ಎನರ್ಜಿ ಬ್ಯಾಲೆನ್ಸ್ ಆದಾಗ ನಾವು ಶಿವತತ್ವ ಶಕ್ತಿ ತತ್ವ ಬ್ಯಾಲೆನ್ಸ್ ಆಗಿ ಸಂಪೂರ್ಣ ವ್ಯಕ್ತಿತ್ವ ಆಗೋಕೆ ಕಾರಣ ಆಗ್ತಿ. ಆವಾಗ ನಮ್ಮಲ್ಲಿ ದೈವಿ ತತ್ವಗಳು ಜಾಗರಣೆ ಆಗಕ್ಕೆ ಸ್ಟಾರ್ಟ್ ಆಗ್ತವೆ. ಆ ದೈವಿ ತತ್ವಗಳನ್ನ ಜಾಗರಣೆ ಮಾಡ್ಕೊಳ್ಳುವಂತ
ಇವತ್ತು ಕಾತ್ಯಾಯಿನಿ ಮಾನ್ನ ನಾವೆಲ್ಲರೂ ಆಹ್ವಾನಿಸೋಣ ಮಾಸ್ಟರ್ಸ್, ಆಹ್ವಾನಿಸಿ ಧ್ಯಾನ ಮಾಡೋಣ. ಇಷ್ಟೊತ್ತವರೆಗೂ ನನಗೆ ತಿಳಿದಂತ, ನನಗೆ ಗೊತ್ತಿರುವಂತ ಕೆಲವೊಂದು ಮಾಹಿತಿಯನ್ನ ನಾನ್ ನಿಮ್ ಮುಂದೆ ನವರಾತ್ರಿಯನ್ನು ಯಾಕೆ ಆಚರಿಸ್ಬೋದು, ಇದ್ರ ವಿಶೇಷ ಏನು ಅಂತ ತಿಳ್ಕೊಂಡು ಆಚರಿಸಿದಾಗ ಅದಕ್ಕೆ ಸ್ವಲ್ಪ ಮಹತ್ವ ಇರತ್ತೆ ಅಂತ ನನಗೆ ಗೊತ್ತಿರುವಂತ ಜ್ಞಾನವನ್ನ ನಾನ್ ನಿಮ್ ಕಡೆ ಹಂಚ್ಕೊಂಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ ನಾವೆಲ್ಲ ಈಗ ಧ್ಯಾನಕ್ಕೆ ಕೂತ್ಕೊಳ್ಳೋಣ. ಓಕೆ ಮೇಡಮ್, ಆಮೇಲೆ ನಾವು ಇದನ್ನ ಕ್ವಶನ್ ಆನ್ಸರ್ ತಗೊಳ್ಳೋಣ. ಓಕೆ ಮ್ಯಾಮ್, ನೋ ಪ್ರಾಬ್ಲಮ್. ಒಂದೇ ಒಂದು ಅಂಶ, ಈಗಾಗಲೇ ನಿನ್ನೆಯ ವಿಡಿಯೋ ಶೇರ್ ಆಗಿದೆ. ಎಲ್ಲ ಧ್ಯಾನ ಬಂಧುಗಳು ಚಾಟ್ ಬಾಕ್ಸ್ ನಲ್ಲಿ ಅದನ್ನ ಓಪನ್ ಮಾಡಿ ಒಂದು ಲೈಕ್ ಅನ್ನು ಕೊಟ್ಟು ಕಾಮೆಂಟ್ ಅನ್ನು ಮಾಡಿ ದಯಮಾಡಿ ಎಸ್ ಅಂತ ಹೇಳತಕ್ಕಂತ ಒಂದು ಮೆಸೇಜ್ ಅನ್ನು ಕೊಡಿ. ಈಗ ಮೇಡಮ್ ಅವರು ಎಲ್ಲರನ್ನು ಸಹ ಧ್ಯಾನಸ್ಥರನ್ನ ಮಾಡಿ ಧ್ಯಾನವನ್ನ ಮಾಡಿಸ್ತಾರೆ. ಆ ನಂತರ ಅನುಭವ ಅಥವಾ ಪ್ರಶ್ನೆಗಳಿದ್ರೆ ತಾವು ಹಂಚಿಕೆಯನ್ನ ಮಾಡ್ಕೊಳ್ಬಹುದು. ಓಕೆ ಮ್ಯಾಮ್, ಇಂಪಾರ್ಟೆಂಟ್ ಒಂದು ಮಾತು ಇನ್ನೊಂದು ಹೇಳ್ತೀನಿ ಮಾಸ್ಟರ್ಸ್. ಇಲ್ಲಿ ತಾಯಿ ಏನ್ ಹೇಳ್ತಾಳೆ ಅಂದ್ರೆ, ನಿನ್ನನ್ನ ನೀನ್ ಅರಿತುಕೋ ಅಂದ್ರೆ ನಾವ್ ಯಾವಾಗ್ಲೂ ಏನ್ ಮಾಡ್ತೀವಿ, ಬೇರೆಯವರಿಗಾಗ್ಲೇ ನಮ್ಮ ಜೀವನವನ್ನ ಮಾಡ್ತಾ ಇರ್ತೀವಿ, ಬೇರೆಯವರಿಗಾಗೇ ನಮ್ಮ ಜೀವನವನ್ನ ಸವಿಸ್ತಾ ಇರ್ತೀವಿ. ನಿನಗಾಗಿ ನೀನು ಬದುಕು, ನಿನ್ನಲ್ಲಿರುವ ದೈವಿ ಶಕ್ತಿಯನ್ನ ಹೊರಗೆ ತೆಗೆದುಕೊಂಡ್ ಬಾ. ನೋಡಿ, ನಾವೆಲ್ಲರೂ ಏನಂದ್ರೆ ಎಷ್ಟೋ ಸರಿ ನಮಗ್ ಮನಸ್ಸಲ್ಲಿ ಬೇಡ ಅಂತ ಹೇಳ್ಬೇಕಂತ ಏನಾದ್ರೂ ಇರುತ್ತೆ. ಯಾರಾದ್ರೂ ಏನಾದ್ರೂ ಹೇಳಿದ್ರೆ ನನಗ್ ಆಗೋದಿಲ್ಲಪ್ಪ, ನಾನು ಇಲ್ಲ ಅಂತ ಹೇಳೋದಂತೂ ಇರತ್ತೆ ನಮ್ಗೆ. ಆದ್ರೂ ಯಾವ್ದೋ ಒಂದು ಕಾಟಾಚಾರಕ್ಕೆ ಬಿದ್ದು ಆಯ್ತು ಬಿಡು ಅಂತ ಅನ್ಕೋತೀವಿ. ಆದ್ರೆ ನಮ್ ಮನಸ್ಸಿನಲ್ಲಿರತ್ತೆ, ನನಗಿದನ್ನ ಒಪ್ಕೊಳಕ್ ಇಷ್ಟಾನೇ ಇರ್ಲಿಲ್ಲ, ನೋ ಅಂತ ಹೇಳಿದ್ರೆ ಚೆನ್ನಾಗಿರತ್ತೆ ಅಂತ ಇರತ್ತೆ. ಸೊ ಆ ನೋ ಅಂತ ಹೇಳುವಂತ ಜಾಗರಣೆ ಮಾಡ್ಕೊಳ್ಳೋದೇ ಏನಂದ್ರೆ ದೈವಿ ತತ್ವ, ಸತ್ಯದ ತತ್ವ. ಅಂದ್ರೆ ನಿನಗೆ ಇಷ್ಟ ಇಲ್ಲದನ್ನ ನೋ ಅಂತ ಹೇಳ್ಬೇಕು. ಇದು ಬೇರೆಯವ್ರಿಗೆ ಕಹಿಯಾಗಿ ಕಾಣಿಸ್ಬೋದು, ಆದ್ರೆ ನೋ ಅಂತ ಹೇಳುವುದೇ ದೈವ ತತ್ವ ಅನ್ನೋದು ಇಲ್ಲಿ ನಾವು ತಿಳ್ಕೊಬೇಕು. ಯಾಕಂದ್ರೆ ಈ ನೋ ಅಂತ ಇಲ್ಲ ಅಂತ ಹೇಳ್ದಾದಕ್ಕೆ ನಾವು ಎಷ್ಟೊಂದು ಕಷ್ಟಗಳಿಗೆ ಗುರಿ ಆಗ್ತೀವಿ, ನಮ್ಮನ್ನ ನಾವು ದಿನನಿತ್ಯ ಸಾಯಿಸಿಕೊಂಡು ಬದುಕ್ತೀವಿ. ಆದ್ರೆ ನಮ್ಮ ನಿಜವಾದ ವ್ಯಕ್ತಿತ್ವ ಏನಂದ್ರೆ, ನಾವು ಯಾವ್ದನ್ನ ನೋ ಹೇಳ್ಬೇಕು, ಯಾವ್ದಕ್ಕೆ ಎಸ್ ಹೇಳ್ಬೇಕು ಅಂತ ಬ್ಯಾಲೆನ್ಸ್ ಆಗುವಂತ ಒಂದು ತತ್ವಕ್ಕೆ ನಾವು ಒಳಗಾಗ್ಬೇಕು. ಆವಾಗ್ಲೇ ನಾವು ನಿಜವಾದ ಏನಂದ್ರೆ ವ್ಯಕ್ತಿ ಆಗ್ತೀವಿ. ಇದು ಯಾವಾಗ ನಮ್ಮಲ್ಲಿ ಜಾಗ್ರತೆ ಆಗತ್ತಂದ್ರೆ ಸೆಲ್ಫ್ ಲವ್ ಅನ್ನೋದು ಬಂದಾಗ. ಹೌದು, ನಾನು ಒಂದು ಮನುಷ್ಯ, ನನಗೂ ಒಂದು ಜೀವನ ಇದೆ, ನನ್ನಲ್ಲೂ ಒಂದು ದೈವಿ ತತ್ವ ಇದೆ, ಅದನ್ನ ನಾನ್ ಜಾಗರಣೆ ಮಾಡ್ಕೋಬೇಕು. ನೋ ಹೇಳೋದನ್ನ ಕಲಿಬೇಕು. ನನ್ನ ಇಷ್ಟ ಇಲ್ಲದಂತ ಮಾತನ್ನ ಯಾರಾದ್ರೂ ನನಗೆ ಹೇಳಿದ್ರೆ ನಾನು ಅದನ್ನ ಯಾವ ರೀತಿ ಹೇಳ್ಬೇಕಂದ್ರೆ, ಅದನ್ನ ಅಸಡ್ಯವಾಗಿ ಆಗಲ್ಲ, ಸೂಕ್ಷ್ಮವಾಗಿ ಅತ್ಯಂತ ಪ್ರೀತಿಯಿಂದ, ಇಲ್ಲಪ್ಪ ನನಗೆ ಈ ಕೆಲಸ ಮಾಡಕ್ ಇಷ್ಟ ಇಲ್ಲ, ನನ್ ಮನಸ್ಸು ಒಪ್ತಾ ಇಲ್ಲ ಅಂತ ಹೇಳ್ಬೇಕು. ಯಾಕಂದ್ರೆ ನಮ್ಮ ಆತ್ಮ ಅದನ್ನೇ ಒಂದು ಏನಂದ್ರೆ ಆ ಗುಣ ನಮ್ಮ ಆತ್ಮದಲ್ಲಿರತ್ತೆ. ಅದನ್ನ ಬಿಟ್ಟು ನಾವು ಹೊರಗಡೆ ಇರುವ ವ್ಯಕ್ತಿಗಳಿಗೆ, ಅದು ಯಾವುದೇ ಸಂಬಂಧ ಇರ್ಲಿ, ಸೊಸೈಟಿ ಇರ್ಲಿ, ಫ್ರೆಂಡ್ಸ್ ಇರ್ಲಿ, ಅಲ್ಲಿ ಏನ್ ಮಾಡ್ತೀವಿ ನಾವು, ಹೂ ಅಂತ ಅವ್ರ ಮನ್ಸಿಗೆ ಎಲ್ ನೋವಾಗುತ್ತೋ. ಹೌದು, ಎಷ್ಟು ದಿವಸ ಅಂತ ಇನ್ನೊಬ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತೀರಾ? ನಿಮಗೆ ನೀವು ಫಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಂಡ್ರೇನೆ ಅದೇ ನಿಮ್ಮ ಗುರಿ. ನಿಮ್ಮ ಆತ್ಮದ ಉದ್ಧಾರವೇ ನಿಮ್ಮ ಗುರಿ. ನಿಮ್ಮಲ್ಲಿರುವ ದೈವಿ ತತ್ವ ಯಾವಾಗ ಜಾಗರಣೆ ಆಗತ್ತಂದ್ರೆ, ನೀವು ನೋ ಅನ್ನೋ ಜಾಗದಾಗ ನೋ, ಎಸ್ ಅನ್ನೋ ಜಾಗದಾಗ ಎಸ್, ಅದು ತತ್ವವನ್ನ ಬೆಳೆಸ್ಕೊಂಡಾಗ. ಅದು ಯಾವಾಗ ಬೆಳೆಯುತ್ತೆ, ಯಾವಾಗ ಜಾಗ್ರತೆ ಆಗತ್ತಂದ್ರೆ, ಸ್ವಯಂ ನಿನ್ನನ್ನ ನೀನು ಚೆಕ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡು. ನಿನ್ನಲ್ಲಿರುವ ಕೊರತೆ ಏನು ಸ್ವಯಂ ಚೆಕ್ ಮಾಡ್ಕೋಬೇಕು. ಅದಕ್ಕೆ ಸ್ವ ಅಧ್ಯಾಯ ಅಂತ ಹೇಳಿದ್ದಾರೆ ನಮ್ಮ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಗಳು. ಸ್ವ ಅಧ್ಯಾಯ ಅಂದ್ರೆ ಬರೀ ಬುಕ್ಗಳನ್ನು ಓದುವುದಲ್ಲ, ಪುಸ್ತಕಗಳನ್ನು ಓದುವುದಲ್ಲ. ನಿನ್ನ ಸೆಲ್ಫ್ ಚೆಕ್ ಮಾಡು, ನಿನ್ನಲ್ಲಿರುವ ಅವಗುಣಗಳನ್ನ ತೆಗೆದು ಹಾಕು, ನಿನ್ನಲ್ಲಿರುವ ಕೊರತೆ ಏನು, ನೀನ್ ಎದಕ್ ಬಂದಿದ್ಯಾ, ನಿನ್ನ ಶಕ್ತಿ ಏನು ಅಂತ ತಿಳ್ಕೊಂಡು ಅದನ್ನ ಹೊರಗಡೆ ತಗೊಂಡ್ ಬಾ ಅಂತ ಹೇಳೋದಂತ ಒಂದು ಸಂದೇಶವೇ ನವರಾತ್ರಿ ಮಾಸ್ಟರ್ಸ್. ಅಲ್ಲಿ ಪಾರ್ವತಿ ದೇವಿ ತಿಳ್ಕೊಂಡ್ಲು, ನನ್ನಲ್ಲಿ ಶಕ್ತಿ ಇದೆ, ಅಸುರರನ್ನ ಸಂಹರಿಸುವ ಶಕ್ತಿ ಇದೆ ಅಂತ ತಿಳ್ಕೊಂಡು ಅವಳು ಇಲ್ಲ ಅನ್ಲಿಲ್ಲ, ಅಂತ ಒಪ್ಕೊಂಡು ಅಲ್ಲಿ ಧ್ಯಾನಕ್ಕೆ ಕುತ್ಕೊಂಡ್ಲು, ತಪಸ್ಸಿಗೆ ಕುತ್ಕೊಂಡ್ಲು. ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ನೋ ಅನ್ನೋದನ್ನ ಕಲ್ಕೊಳ್ಳುವಂತ ಧ್ಯಾನವನ್ನ ಇವತ್ತು ಮಾಡೋಣ. ಸಂಕಲ್ಪ ಹಾಕೊಳ್ಳಿ, ನನ್ನಲ್ಲಿರುವ ಶಿವಶಕ್ತಿಯರ ಏನಂದ್ರೆ ಶಕ್ತಿ ಬ್ಯಾಲೆನ್ಸ್ ಆಗಿ ನನ್ನಲ್ಲಿರುವ ದೈವತ್ವ ಅನ್ನೋದು ಜಾಗೃತಿ ಆಗ್ಬೇಕು. ನಾನು ಎಲ್ಲಿ ನೋ ಅನ್ಬೇಕು ಅಲ್ಲಿ ನೋ ಅನ್ಬೇಕು, ಎಲ್ಲಿ ಎಸ್ ಅನ್ಬೇಕು ಅಲ್ಲಿ ಎಸ್ ಅನ್ಬೇಕು. ಇಷ್ಟು ದಿವಸ ನಾನು ನೋ ಅನ್ನೋ ಜಾಗದಲ್ಲಿ ಎಸ್ ಅಂದಿದ್ದೇನೆ, ಎಸ್ ಅನ್ನೋ ಜಾಗದಲ್ಲಿ ನೋ ಅಂದಿದ್ದೇನೆ. ಆ ಬ್ಯಾಲೆನ್ಸ್ ಇಲ್ದೆ ಇನ್ಮೇಲೆ ನಾನು ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ ಆಗಿನೇ ನಾನು ನನ್ನ ಜೀವನವನ್ನ
ಈ ಕ್ಷಣದಿಂದ ನಡೆಸ್ತೇನೆ ಅನ್ನುವಂತ ಸಂಕಲ್ಪವನ್ನ ಹಾಕಿಕೊಂಡು ಧ್ಯಾನಕ್ಕೆ ಕೂರ್ತೇವೆ. ಮಾಸ್ಟರ್ಸ್ ಎಲ್ಲರೂ ಸುಖ ಸ್ಥಿರ ಆಸನದಲ್ಲಿ ಕುಳಿತುಕೊಳ್ಳಿ. ಬೆನ್ನು ನೇರವಾಗಿರ್ಲಿ. ನಿಮ್ಮ 2 ಕೈಗಳನ್ನ ಕಾಲುಗಳನ್ನ ಕ್ರಾಸ್ ಮಾಡ್ಕೊಂಡಿದ್ದೀರಾ. ಹಾಗೆ ಹಗೂರವಾಗಿ ಮುಖದಲ್ಲಿ ಒಂದು ಮಂದಹಾಸ, ಪ್ರಶಾಂತತೆಯಿಂದ ನನ್ನನ್ನು ನಾನು ಇವತ್ತು ತಿಳ್ಕೊಂಡಿದ್ದೇನೆ ಅನ್ನುವಂತ ಒಂದು ಮನಸ್ಥಿತಿಯಲ್ಲಿ ಕುಳಿತುಕೊಳ್ಳಿ ಮಾಸ್ಟರ್ಸ್. ಇವತ್ತು ಆ ಮನಸ್ಥಿತಿ, ನಾವು ಧ್ಯಾನಕ್ಕೆ ಕುಳಿತುಕೊಳ್ಳುವಾಗ ಏನ್ ಹೇಳ್ತೀವಿ? ಸುಖವಾದ ಸ್ಥಿರವಾದ ಆಸನ. ಆ ಸುಖವಾದ ಸ್ಥಿರವಾದ ಆಸನ ಯಾವಾಗ ದೊರೆಯುತ್ತೆ ಅಂದ್ರೆ, ನಾವು ಮೂಲದಲ್ಲಿ ನಮ್ಮ ಬೇಸು, ಮೂಲಾಧಾರ ಅನ್ನೋದು ಏನಂದ್ರೆ ಬ್ಯಾಲೆನ್ಸ್ ಆದಾಗ. ಎಲ್ಲಿ ನೋ ಅನ್ಬೇಕು ಅಲ್ಲಿ ನೋ, ಎಲ್ಲಿ ಎಸ್ ಅನ್ಬೇಕು ಎಸ್ ಅನ್ನುವಂತ ನಮ್ಮಲ್ಲಿರುವ ಸತ್ಯವನ್ನ ನಾವು ಅರಿತಾಗ, ಆ ಸತ್ಯದಂತೆ ನಮ್ಮ ಜೀವನವನ್ನ ಮಾಡಿದಾಗ. ಸೊ ಹಾಗಾಗಿ ನಾವು ಮೊದಲಿಗೆ ಶಿವಶಕ್ತಿಯರನ್ನ ಈ ನಮ್ಮ ಧ್ಯಾನಕ್ಕೆ ಆಹ್ವಾನ ಮಾಡೋಣ. ಅದರೊಂದಿಗೆ ಶಿವನ ಪರಿವಾರವನ್ನ ಆಹ್ವಾನ ಮಾಡೋಣ. ಸಂಪೂರ್ಣವಾಗಿ ತನ್ಮಯತೆಯಿಂದ ನಿಮ್ಮ ಉಸಿರನ್ನೇ ಗಮನಿಸ್ತಾ ಬನ್ನಿ. ಪ್ರತಿಯೊಂದು ಉಸಿರನ್ನ ಸಾಕ್ಷಿಭೂತವಾಗಿ ತೆಗೆದುಕೊಳ್ಳಿ. ಯಾವ ಉಸಿರನ್ನು ಮಿಕ್ಸ್ ಮಾಡಬೇಡಿ. ಯಾಕಂದ್ರೆ ಈ ಉಸಿರು ಇರುವುದೇ ನಮಗೆ ಸಾಧನೆಯನ್ನ ಮಾಡೋಕೆ. ನಾವು ಈ ಭೂಮಿ ಮೇಲೆ ಬಂದಿರೋದು ಈ ದೇಹವನ್ನ ಯಾಕೆ ತೆಗೆದುಕೊಂಡಿದ್ದೀವಿ? ದೇಹ ಇದ್ದರೆ ನಮ್ಮ ಸಾಧನೆ, ಉಸಿರಿದ್ದರೆ ಅದೇ ನಮ್ಮ ಗುರು. ಸೊ ಆ ಉಸಿರನ್ನ ನಾವು ಇಂದು ಕಾತ್ಯಾಯಿನಿ ಮಾ ಅನ್ನ ಆಹ್ವಾನಿಸೋಣ. ಆ ಕಾತ್ಯಾಯಿನಿಯ ಮಾವೊಂದಿಗೆ, ಆ ಕಾತ್ಯಾಯಿನಿಯ ಮಾತೆಯೊಂದಿಗೆ ನಮ್ಮ ಉಸಿರನ್ನ ಅನುಸಂಧಾನಗೊಳಿಸೋಣ. ಆ ಉಸಿರನ್ನ ಆ ತಾಯಿಯೊಂದಿಗೆ ಅನುಸಂಧಾನಗೊಳಿಸಿ, ತಾಯಿಯ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ, ಹೇ ತಾಯಿ, ನಾನು ನಿನ್ನ ಒಂದು ಎನರ್ಜಿಯೊಂದಿಗೆ ಅನುಸಂಧಾನಗೊಂಡಿದ್ದೇನೆ ತಾಯಿ. ನಿನ್ನ ಶಕ್ತಿಯನ್ನ, ನಿನ್ನಲ್ಲಿರುವ ಬಲವನ್ನ, ನಿನ್ನಲ್ಲಿರುವ ಗುಣಗಳಿಂದ ಅಜ್ಞಾನದಲ್ಲಿರುವ ನನ್ನನ್ನ ಜ್ಞಾನದೆಡೆಗೆ, ಭಯದಿಂದ ಮುಕ್ತಿಯನ್ನ, ದ್ವೇಷ, ಅರಿಷ್, ಕೋಪ, ತಾಪ, ಷಡ್ವರ್ಗಗಳ ಮುಕ್ತಿಗಾಗಿ ಹಾಗೂ ನನ್ನಲ್ಲೇ ಒಳಗಡೆ ಇರುವಂತ ನಿನ್ನದೇ ಆದಂತ ದೈವಿ ಶಕ್ತಿಯನ್ನ ಜಾಗೃತೆಗೊಳಿಸಿ, ನನ್ನ ದೇಹದ ಒಳಗೂ ಹೊರಗೂ ಸತ್ಯವನ್ನ ಒಪ್ಪಿಕೊಂಡು, ನನ್ನಲ್ಲಿರುವ ದೈವತ್ವವನ್ನ ಒಪ್ಪಿಕೊಂಡು, ಆ ಶಕ್ತಿಯೊಂದಿಗೆ ಆತ್ಮದ ಉನ್ನತಿಯನ್ನ ಮಾಡ್ತಾ, ನನ್ನ ಭೌತಿಕ ಶರೀರ ಹಾಗೂ ನನ್ನ ಈ ಸಾಂಸಾರಿಕ ಜೀವನ, ನಾನು ಪಡೆದುಕೊಂಡು ಬಂದಂತ ಈ ಜೀವನವನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಲು ಆ ದೈವಿ ತತ್ವವನ್ನ, ನನ್ನೊಳಗಡೆ ಅಡಗಿರುವ ದೈವಿ ತತ್ವವನ್ನ ಜಾಗೃತೆಗೊಳಿಸು ತಾಯಿ ಅಂತ ಮೂಲಾಧಾರ ಚಕ್ರದಲ್ಲಿ ಆ ತಾಯಿಯನ್ನ ಆಹ್ವಾನಿಸಿ, ಆ ಶಕ್ತಿಯನ್ನ ರಿಸೀವ್ ಮಾಡ್ತಾ
ಆ ಊರ್ಜಾವನ್ನ, ಆ ಒಂದು ವೈಬ್ರೇಷನ್ ಅನ್ನ ಫೀಲ್ ಮಾಡಿ ಮಾಸ್ಟರ್ಸ್. ಅತ್ಯಂತ ಶುದ್ಧವಾದ ಸ್ವಚ್ಛಂದವಾದ ಬೆಳಕು ಮೂಲಾಧಾರ ಚಕ್ರದಲ್ಲಿ, ಆ ಕಾತ್ಯಾಯಿನಿಯ ಮಾತೆಯ ಉಜ್ವಲವಾದ ಬೆಳಕು ನಮ್ಮ ಮೂಲಾಧಾರ ಚಕ್ರದಲ್ಲಿ ಹರಿತಾ ಇದೆ. ನಮ್ಮ ಸಹಸ್ರಾರದಿಂದ ಆ ಶಕ್ತಿ ನಮ್ಮ ದೇಹದಲ್ಲಿ ಪ್ರವೇಶಗೊಂಡಿದೆ ಮಾಸ್ಟರ್ಸ್. ನಿಮ್ಮ ಸಹಸ್ರಾರ ಗಮನಿಸಿ, ಅಲ್ಲಿ ವೈಬ್ರೇಷನ್ ಆಗ್ತಾ ಇದೆ. ಹಾಗೆ ಮೂಲಾಧಾರ ಚಕ್ರವನ್ನ ನಿಮ್ಮ ಉಸಿರನ್ನ ಗಮನಿಸ್ತಾ ಗಮನಿಸ್ತಾ ಆ ಶಕ್ತಿಯನ್ನ ಅಲ್ಲಿ ತುಂಬಿಕೊಳ್ಳಿ. ನಿಧಾನವಾಗಿ ನಿಧಾನವಾಗಿ ಆ ಸ್ವಚ್ಛಂದವಾದ ಜ್ಯೋತಿಯನ್ನ ನಿಮ್ಮ ಸ್ವಾಧಿಷ್ಠಾನ ಚಕ್ರಕ್ಕೆ ಮೇಲೆ ಮೇಲೆ ತೆಗೆದುಕೊಂಡು ಬನ್ನಿ ಮಾಸ್ಟರ್ಸ್. ಆ ಉಜ್ವಲವಾದ ಬೆಳಕು ನಿಮ್ಮ ಸ್ವಾಧಿಷ್ಠಾನ ಚಕ್ರವನ್ನ ತುಂಬುತ್ತಾ ಇದೆ. ಆ ತಾಯಿಯ ಶಕ್ತಿಯನ್ನ ಅಲ್ಲಿ ರಿಸೀವ್ ಮಾಡಿ, ನಮ್ಮಲ್ಲಿರುವ ದೈವಿ ಶಕ್ತಿಯನ್ನ ಜಾಗೃತಗೊಳಿಸ್ತಾ ಇದೆ. ಆ ಉಜ್ವಲವಾದ ಬೆಳಕು, ಆ ಕಾತ್ಯಾಯಿನಿಯ ಮಾತೆಯ ಬೆಳಕು ಸಂಪೂರ್ಣವಾಗಿ ನಮ್ಮ ಸ್ವಾಧಿಷ್ಠಾನ ಚಕ್ರ ಆ ಬೆಳಕಿನಿಂದ ತುಂಬಿದೆ. ಇವಾಗ ನಿಮ್ಮ ಸಂಪೂರ್ಣ ಗಮನವನ್ನ ನಿಮ್ಮ ಉಸಿರನ್ನ ಗಮನಿಸ್ತಾ ಗಮನಿಸ್ತಾ ಮಣಿಪುರ ಚಕ್ರದಲ್ಲಿ ಬನ್ನಿ. ಆ ವೈಬ್ರೇಷನ್ ಅನ್ನ, ಆ ಬೆಳಕನ್ನ, ಆ ಶಕ್ತಿಯನ್ನ ಫೀಲ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಅಲ್ಲಿ ನಿಮ್ಗೆ ವೈಬ್ರೇಷನ್ ಆಗತ್ತೆ, ಆ ಶಕ್ತಿಯ ಫೀಲ್ ಆಗತ್ತೆ. ನಿಧಾನವಾಗಿ ನಿಧಾನವಾಗಿ ನಿಮ್ಮ ಆ ಊರ್ಜಾವನ್ನ ಅನಾಹತ ಚಕ್ರ, ಹೃದಯ ಚಕ್ರದಲ್ಲಿ ತೆಗೆದುಕೊಂಡು ಬನ್ನಿ ಮಾಸ್ಟರ್ಸ್. ಅತ್ಯಂತ ಪವಿತ್ರವಾದ ಚಕ್ರ. ಆ ಚಕ್ರದಲ್ಲಿ ಆ ದೇವರಿಗೆ, ನಮ್ಮ ಪ್ರೀತಿ ಪಾತ್ರರಿಗೆ ಸ್ಥಾನವನ್ನ ನೀಡುವಂತ ಚಕ್ರ ಮಾಸ್ಟರ್ಸ್. ಈ ಚಕ್ರ ಎಷ್ಟು ಹಸನಾಗಿರುತ್ತೆ
ಅಷ್ಟು ನಮ್ಮ ಆಧ್ಯಾತ್ಮದಲ್ಲಿ ಭೌತಿಕ ಜೀವನದಲ್ಲಿ ನಾವು ಉನ್ನತಿ ಹೊಂದೋಕೆ ಸಾಧ್ಯ. ಆ ಪ್ರೀತಿ ತತ್ವ ಯಾವಾಗ ಬರುತ್ತೆ ಅಂದ್ರೆ ಆ ದೈವ ತತ್ವ ನಮ್ಮಲ್ಲಿರುವ ದೈವಿ ತತ್ವ ಜಾಗರಣೆ ಆದಾಗ ಅನ್ಕಂಡೀಷನಲ್ ಲವ್ ಜಾಗರಣೆ ಆಗತ್ತೆ. ಅಂತ ತತ್ವವನ್ನ ನಾವು ದೈವಿ ತತ್ವದೊಂದಿಗೆ ಅನ್ಕಂಡೀಷನಲ್ ಲವ್ ಅನ್ನ ವಿಸ್ತಾರಗೊಳಿಸ್ತಾ ಇದ್ದೇವೆ ಹೃದಯ ಚಕ್ರದಲ್ಲಿ. ನಿಧಾನವಾಗಿ ನಿಧಾನವಾಗಿ ಥ್ರೋಟ್ ಚಕ್ರದಲ್ಲಿ ಬನ್ನಿ. ವಿಶುದ್ಧಿ ಚಕ್ರದಲ್ಲಿ ನಿಮ್ಮ ಸಂಪೂರ್ಣ ಗಮನವನ್ನ ಆ ಶಕ್ತಿಯನ್ನ ಆ ಬೆಳಕನ್ನ ಆ ವಿಶುದ್ಧಿ ಚಕ್ರದಲ್ಲಿ ತೆಗೆದುಕೊಂಡು ಬನ್ನಿ ಮಾಸ್ಟರ್ಸ್. ಆ ವಿಶುದ್ಧಿ ಚಕ್ರ ಇನ್ನು ನಮಗೆ ಒಂದು ಶಕ್ತಿಯುತವಾದ ಚಕ್ರವಾಗತ್ತೆ. ನಾವು ಎಲ್ಲಿ ನೋ ಅಂತ ಹೇಳ್ಬೇಕು, ಇಲ್ಲ ಅಂತ ಹೇಳ್ಬೇಕು, ಅಲ್ಲಿ ಇಲ್ಲ ಅಂತ ಹೇಳ್ತೀವಿ. ಎಲ್ಲಿ ಹೂ ಅಂತ ಹೇಳ್ಬೇಕು, ಅಲ್ಲಿ ಹೂ ಅಂತ ಹೇಳ್ತೀವಿ. ಅಂತ ಶಕ್ತಿಯನ್ನ ಇಂದು ನಮಗೆ ವಿಶುದ್ಧಿ ಚಕ್ರದಲ್ಲಿ ಆ ತಾಯಿಯ ಎನರ್ಜಿಯೊಂದಿಗೆ ನಾವು ತುಂಬ್ಕೋತಾ ಇದ್ದೀವಿ. ಇದೇ ನಮ್ಮ ಸತ್ಯದ ಶಕ್ತಿ. ನಮ್ಮ ದೈವತ್ವ ಅನ್ನೋದು ಇರೋದು ಈ ಒಂದು ಮಾತುಗಳಲ್ಲೇ. ಆ ಬ್ಯಾಲೆನ್ಸ್ ಆಗುವ ತತ್ವವನ್ನ, ಆ ದೈವಿ ತತ್ವವನ್ನ ನಮ್ಮ ಎಲ್ಲ ಚಕ್ರಗಳಲ್ಲಿ ನಾವು ಬ್ಯಾಲೆನ್ಸ್ ಮಾಡ್ಕೋತಾ ಇದ್ದೀವಿ. ಈಗ ನಿಧಾನವಾಗಿ ನಿಧಾನವಾಗಿ ಆ ಶಕ್ತಿಯನ್ನ ನಿಮ್ಮ ಆಜ್ಞಾ ಚಕ್ರದಲ್ಲಿ ತೆಗೆದುಕೊಂಡು ಬನ್ನಿ ಮಾಸ್ಟರ್ಸ್. ಇವತ್ತು ಕಾತ್ಯಾಯನಿಯ ಮಾತೆಯ ಶಕ್ತಿ ಸ್ಥಾನ ಇರೋದು ಆಜ್ಞಾ ಚಕ್ರದಲ್ಲಿಯೇ. ಯಾಕಂದ್ರೆ ಈ ಜ್ಞಾನವನ್ನ ನಾವು ತೆಗೆದುಕೊಂಡಾಗಲೇ, ಈ ಜ್ಞಾನವನ್ನ ನಾವು ಪಡೆದುಕೊಂಡಾಗಲೇ, ನಮ್ಮ ಅರಿವನ್ನ ನಾವು ಮೂಡಿಸಿಕೊಂಡಾಗ್ಲೇ ನಮ್ಮ ಜೀವನದಲ್ಲಿ ನಾವು ಸೊಗಸಾಗಿ ಬಾಳೋಕೆ ಸಾಧ್ಯ, ಆತ್ಮದ ಉನ್ನತಿಗೆ ಎಡೆ ಹೋಗೋಕೆ ಸಾಧ್ಯ. ನಮ್ಮ ಆಧ್ಯಾತ್ಮಿಕ ಜೀವನದೊಂದಿಗೆ ನಮ್ಮ ಸಂಸಾರಿಕ ಜೀವನವನ್ನ ಬ್ಯಾಲೆನ್ಸ್ ಮಾಡುವಂತ ಜ್ಞಾನವನ್ನ, ಆ ಒಂದು ಇನ್ಫಾರ್ಮೇಶನ್ ಅನ್ನ ಅದನ್ನ ನಾವೆಲ್ಲ ತೆಗೆದುಕೊಂಡು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ನಮಗೆ ಆಜ್ಞಾ ಚಕ್ರದಲ್ಲಿ ಆ ತಾಯಿ ಕುಳಿತು ನಮಗೆ ಬೋಧಿಸ್ತಾ ಇದ್ದಾಳೆ. ನಿನ್ನಲ್ಲೂ ದೇವಿ ಶಕ್ತಿ ಇದೆ. ಆ ಶಕ್ತಿಯನ್ನ ಜಾಗೃತಗೊಳಿಸಿಕೊಂಡಾಗ್ಲೇ ನೀನು ಏನು, ನೀನು ಯಾರು ಅನ್ನೋದನ್ನ ಕಂಡುಕೊಂಡಾಗ್ಲೇ, ನಿನ್ನ ಶಕ್ತಿ ಏನು ಅಂತ ತಿಳ್ಕೊಂಡಾಗ ನಿನ್ನ ಮುಂದೆ ಇರುವಂತ ಯಾವ ಅಸುರರಿಗೂ, ಅದು ಒಳಗಡೆ ಇರುವ ಅಸುರರಿರ್ಬೋದು, ಹೊರಗಡೆ ಇರುವಂತ ಅಸುರರಿರ್ಬೋದು, ಹೆದರೋದಿಲ್ಲ. ಎದೆ ತಟ್ಟಿ ನಿಂತಿ ಹೋರಾಡಿ ವಿಜಯೋತ್ಸವ ಅಂದ್ರೆ ವಿಜಯ ದಶಮಿಯನ್ನ ಆಚರಿಸುವಂತ ನಮ್ಮಲ್ಲಿ ಆ ಬಲ, ಆ ಶಕ್ತಿ, ಆ ಮನೋಬಲ ಜಾಗೃತವಾಗುತ್ತದೆ. ಸೊ ಆ ಆಜ್ಞಾ ಚಕ್ರದಲ್ಲಿ ಆ ತಾಯಿಯನ್ನ ಆಹ್ವಾನಿಸಿ ಆ ಶಕ್ತಿಯನ್ನ ಪಡೆದುಕೊಳ್ಳಿ.
ಅದ್ಭುತವಾದ ಒಂದು ವೈಬ್ರೇಷನ್ ಆಗ್ತಾ ಇದೆ ಮಾಸ್ಟರ್ಸ್. ಆಜ್ಞಾ ಚಕ್ರದಲ್ಲಿ ನಿಮ್ಮ ಆಜ್ಞಾ ಚಕ್ರವನ್ನ ಆ ತಾಯಿಯ ಎನರ್ಜಿಯೊಂದಿಗೆ ನಮ್ಮಲ್ಲಿರುವ ದೈವತ್ವವನ್ನ ಅನುಸಂಧಾನಗೊಂಡು ಆ ಆಜ್ಞಾ ಚಕ್ರ ವಿಕಸಿತವಾಗ್ತಾ ಇದೆ. ನಿಮಗೆಲ್ಲರಿಗೂ ಅನುಭವವಾಗ್ತಾ ಇದೆ. ನಿಧಾನವಾಗಿ ನಿಧಾನವಾಗಿ ಸಹಸ್ರಾರದಲ್ಲಿ ಬನ್ನಿ. ಆ ಕಾತ್ಯಾಯಿನಿ ಮಾತೆಯ ಎನರ್ಜಿಯೊಂದಿಗೆ ನಮ್ಮ ದೈವಿ ಶಕ್ತಿಯನ್ನ, ನಮ್ಮಲ್ಲೇ ಒಳಗೆ ಅಡಗಿರುವಂತ ದೈವಿ ಶಕ್ತಿಯನ್ನ, ಜಾಗೃತಗೊಂಡಂತ ಶಕ್ತಿಯನ್ನ ಆ ತಾಯಿಯೊಂದಿಗೆ ಅನುಸಂಧಾನಗೊಳಿಸೋಣ. ಪ್ರತಿಯೊಂದು ಚಕ್ರದಲ್ಲಿಯೂ ಆ ದೈವಿ ತತ್ವ ನಮ್ಮಲ್ಲಿ ಜಾಗೃತಗೊಂಡಿದೆ. ಆ ಸತ್ಯವನ್ನ ಅರಿತು, ನಮ್ಮ ಸತ್ಯವನ್ನ ಅರಿತು, ನಮ್ಮಲ್ಲಿರುವ ಶಕ್ತಿಯನ್ನ ಅರಿತು, ಇನ್ನು ನಮ್ಮ ಜೀವನವನ್ನ ನಡೆಸಲು ನಾವೆಲ್ಲರೂ ಸಾಕ್ಷಾತ್ ಒಂದು ಅರ್ಹತೆಯನ್ನ ಪಡೆದುಕೊಂಡಿದ್ದೇವೆ. ಸಂಪೂರ್ಣವಾಗಿ ಆ ಉಸಿರಿನೊಂದಿಗೆ ಆ ಶಕ್ತಿಯನ್ನ ಆಹ್ವಾನಿಸಿ ಮಾಸ್ಟರ್ಸ್. ಆ ಶಕ್ತಿಯನ್ನ ರಿಸೀವ್ ಮಾಡಿ. ನಿಮ್ಮ ಸಂಪೂರ್ಣ ಶರೀರವನ್ನ ಒಂದು ಸಾರಿ ಗಮನಿಸ್ತಾ ಆ ವೈಬ್ರೇಷನ್ ಅನ್ನ ಫೀಲ್ ಮಾಡಿ. ಅದ್ಭುತವಾದ ಅತ್ಯಂತ ಹೈ ವೈಬ್ರೇಷನ್ ಇದೆ ಮಾಸ್ಟರ್ಸ್. ಕಂಪ್ಲೀಟ್ ಆಗಿ ನಾವು ಆ ನವದುರ್ಗಾ ಶಕ್ತಿಯನ್ನ ಕೂಡ ಆಹ್ವಾನ ಮಾಡ್ತಾ, ಆ ತಾಯಿಯಾಗೆ ಇರುವಂತ ಪ್ರತಿಯೊಂದು ಗುಣಗಳು ನಮ್ಮಲ್ಲಿ ಸ್ಥಾಪಿತವಾಗಿ ಅತ್ಯುತ್ತಮವಾದಂತ ಬ್ಯಾಲೆನ್ಸ್ ಆದಂತ ವ್ಯಕ್ತಿಗಳಾಗಿ ಆಧ್ಯಾತ್ಮ ಜೀವನ, ಸಂಸಾರಿಕ ಜೀವನವನ್ನ ಬ್ಯಾಲೆನ್ಸ್ ಮಾಡುವಂತ ದೈವಿ ಗುಣಗಳನ್ನ ನಾವೆಲ್ಲರೂ ಇಂದು ಆ ತಾಯಿಯೊಂದಿಗೆ, ನವ ದುರ್ಗೆಯರೊಂದಿಗೆ ಅನುಸಂಧಾನವಾಗಿ ನಾವೆಲ್ಲ ರಿಸೀವ್ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ನವರಾತ್ರಿಯ ನವದಿನದಂದು ನವ ರೂಪಗಳ ಅಲ್ಲಿ ಪೂಜಿಸುವಂತ, ಆಹ್ವಾನಿಸುವಂತ ಆ ಪಾರ್ವತಿ ಮಾತೆಯಲ್ಲಿರುವ ನವವಿಧವಾದ ವಿಭಿನ್ನವಾದ ಗುಣಗಳ ಒಡತಿಯರು ನಾವಾಗಿದ್ದೇವೆ ಎಂದು ಆ ಶಿವಶಕ್ತಿಯ ಸಂತಾನವಾದ ನಾವು ಆ ಶಿವಶಕ್ತಿಯಲ್ಲಿ ಇರುವಂತ ಗುಣಗಳ ವಾರಸದಾರರಾಗಿದ್ದೇವೆ. ಆ ಶಕ್ತಿಗಳ ವಾರಸದಾರರಾಗಿದ್ದೇವೆ. ಆ ದೈವತ್ವದ ದೈವಿ ಸಂಭೂತರಾದಂತ ವಾರಸದಾರತ್ವವನ್ನ ನಾವು ಇಂದು ಶಿವಶಕ್ತಿಯರಲ್ಲಿ ಅನುಸಂಧಾನಗೊಂಡು, ಆ ನವದುರ್ಗೆಯರಲ್ಲಿ ಅನುಸಂಧಾನಗೊಂಡು, ಈ ನವರಾತ್ರಿ ಎಂದು ನಮ್ಮಲ್ಲಿರುವ ದೈವಿ ತತ್ವವನ್ನ ನಾವೆಲ್ಲರೂ ಜಾಗೃತವನ್ನಾಗಿ ಮಾಡ್ಕೊಂಡಿದ್ದೇವೆ.
ಹಾಗೆ ಆ ಶಕ್ತಿ ನಮ್ಮಲ್ಲಿ ಸಂಪೂರ್ಣವಾಗಿ ನಮ್ಮ ಎಲ್ಲ ಚಕ್ರಗಳಲ್ಲಿ ಸ್ಥಾಪಿತಗೊಂಡಿದೆ ಸ್ಥಾಪಿತಗೊಂಡಿದೆ ಸ್ಥಾಪಿತಗೊಂಡಿದೆ. ದೈವಾನುಸಂಭೂತರಾದಂತ ನಾವು ಆ ದೈವಿ ಶಕ್ತಿಯನ್ನ ಜಾಗೃತೆ ಮಾಡಿಕೊಂಡಂತ ನಾವೆಲ್ಲ ನಿಧಾನವಾಗಿ ನಮ್ಮ ಭೌತಿಕ ಶರೀರವನ್ನ ಸಂಪೂರ್ಣವಾಗಿ ಫೀಲ್ ಮಾಡ್ಕೊಳ್ಳೋಣ. ಕಾಲ್ ಬೆರಳುಗಳ ತುದಿಯಿಂದ ನೆತ್ತಿಯವರೆಗೂ ನಿಮ್ಮ ದೇಹವನ್ನ ಫೀಲ್ ಮಾಡ್ಕೊಳ್ಳಿ. ಅದರೊಂದಿಗೆ ವೈಬ್ರೇಷನ್ ಅನ್ನ ಫೀಲ್ ಮಾಡ್ಕೊಳ್ಳಿ. ನಮ್ಮ ದೇಹವನ್ನ ನಮ್ಮ ವೈಬ್ರೇಷನ್ ನ ಫೀಲ್ ಮಾಡ್ಕೊಂಡಂತ ನಾವೆಲ್ಲ ನಿಧಾನವಾಗಿ ಧ್ಯಾನದಿಂದ ಹೊರಬರೋಣ. ನವರಾತ್ರಿಯ ಸಾಂಕೇತಿಕವಾಗಿ ಆಚರಿಸ್ತಾ ಇದ್ದೇವೆ. ನಾವು ಧ್ಯಾನದ ಮೂಲಕ ಆ ತಾಯಿ ನಮಗೆ ದಿನಗಳು ಬಂದು ನಮಗೆ ನೀಡುವಂತ ಸಂದೇಶವೇನು, ಯಾವ ಗುಣಗಳನ್ನ ನಾವು ಪಡಿಬೇಕು ಅಂತ ತೋರಿಸಿಕೊಟ್ಟಂತ ಆ ಶಿವ ಶಕ್ತಿಯರಿಗೆ, ಹಾಗೆ ಪರಿವಾರದಲ್ಲಿದ್ದು ಆಧ್ಯಾತ್ಮಿಕ ಜೀವನವನ್ನು ಹಾಗೆ ಸಂಸಾರಿಕ ಜೀವನವನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು ಅಂತ ಶಿವ ಪಾರ್ವತಿ ಹಾಗೂ ಶಿವನ ಪರಿವಾರಕ್ಕೆ, ಹಾಗೂ ಇಂದಿನ ದೇವತೆ ಆದಂತ ಕಾತ್ಯಾಯಿನಿಯ ಮಾತೆಗೆ, ಹಾಗೂ ನವದುರ್ಗೆಯರಿಗೆ, ಮಹಾ ಅವತಾರ್ ಬಾಬಾಜಿಯವರಿಗೆ, ಪತ್ರಿಜಿ ಗುರುಗಳಿಗೆ, ಆಂಜನೇಯ ಸ್ವಾಮಿಯವರಿಗೆ, ದತ್ತಾತ್ರೇಯ ಮಹಾಪ್ರಭುಗಳಿಗೆ, ಹಾಗೂ ನಮ್ಮಲ್ಲೇ ಇರುವಂತ ನಮ್ಮ ದೈವ ಶಕ್ತಿಗೆ, ನಮ್ಮ ಆತ್ಮದ ಶಕ್ತಿಗೆ, ನಮ್ಮ ಮನಸ್ಸಿನ ಶಕ್ತಿಗೆ, ಇದಕ್ಕೆಲ್ಲವನ್ನ ಸಾಧಿಸಲು ಕಾರಣಭೂತವಾದಂತ ನಮ್ಮ ದೇಹಕ್ಕೆ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ವಿತ್ ಡೀಪ್ ಗ್ರಾಟಿಟ್ಯೂಡ್, ಥ್ಯಾಂಕ್ ಯು. ನಿಮ್ಮ 2 ಕೈಕಾಲುಗಳನ್ನ ಬಿಡಿಸಿಕೊಂಡು ಮಾಸ್ಟರ್ಸ್ ನಮಸ್ಕಾರ ಮುದ್ರೆಯಲ್ಲಿ ಬನ್ನಿ. ಅತ್ಯಂತ ಅದ್ಭುತವಾದ ಆ ದೈವಿ ಶಕ್ತಿಯನ್ನ ಪಡೆಕೊಂಡಂತ ನಾವು ನಮ್ಮ 2 ಕೈಗಳಲ್ಲಿ ಆ ಶಕ್ತಿಯನ್ನ ಫೀಲ್ ಮಾಡ್ತಾ ನಮ್ಮ ಕಣ್ಗಳ ಮೇಲೆ ಇಟ್ಕೊಳ್ಳೋಣ. ಆ ನವದುರ್ಗೆಯರ ಶಕ್ತಿಯನ್ನ ಪಡೆದುಕೊಂಡಂತ ನಾವು ಎಲ್ಲರೂ ತುಂಬಾ ಆನಂದದಾಯಕವಾಗಿ, ಸಂತೋಷವಾಗಿ, ಸಂತೃಪ್ತಿಯನ್ನ ಹೊಂದಿದ್ದೇವೆ. ನಮ್ಮಲ್ಲಿರುವ ದೈವಿ ಶಕ್ತಿಯೊಂದಿಗೆ, ಜಾಗೃತವಾದ ಆ ಶಕ್ತಿಯೊಂದಿಗೆ ನಮ್ಮ ಜೀವನದ ಕೊನೆಯವರೆಗೂ ನಾವು ಆ ಶಕ್ತಿಯನ್ನ ನಮ್ಮಲ್ಲೇ ಇಟ್ಟು ನಾವು ಅದನ್ನ ಇವತ್ತಿನಿಂದ ಸೆಲೆಬ್ರೇಟ್ ಮಾಡ್ತೀವಿ. ಅದನ್ನ ಸಂತೋಷದಿಂದ ಸ್ವೀಕರಿಸಿದಂತ ದೈವಾನ ಸಂಭೂತರೇ ಆಗಿ ನಾವು 2 ಕೈಗಳನ್ನ ತೆಗೆದು ದೈವತ್ವದ ಕಣ್ಣುಗಳನ್ನ ನಮ್ಮ ಕೈಗಳಲ್ಲಿ ಓಪನ್ ಮಾಡ್ತಾ ನಾವು ಕಣ್ಣನ್ನ ಓಪನ್ ಮಾಡೋಣ ಮಾಸ್ಟರ್. ಅದ್ಭುತವಾದ ಧ್ಯಾನವನ್ನ ಮಾಡಿದ್ದೀವಿ ಮಾಸ್ಟರ್ಸ್. ದೈವಿ ಶಕ್ತಿಯನ್ನ ನಾವೆಲ್ಲ ಪಡೆದುಕೊಂಡಿದ್ದೇವೆ. ಎಲ್ಲರಿಗೂ ಚಪ್ಪಾಳೆ. Thank you, ma'am. Thank you very much. ಜಯಶ್ರೀ ಮ್ಯಾಮ್. ಎಸ್ ಮ್ಯಾಮ್. ಎಸ್, ಥ್ಯಾಂಕ್ ಯು ಸೋ ಮಚ್. ಯಾಕಂತಂದ್ರೆ ನನಗೆ ಇವತ್ತು ಖುಷಿ, ನಾನು ಸಹ ಧ್ಯಾನ ಮಾಡಿದ್ದೆ ಅದಕ್ಕೋಸ್ಕರ. ಇಲ್ಲಾಂದ್ರೆ ನೀವು ಏನ್ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀರಾ ಅಥವಾ ಸಂಗೀತ ಹಾಕತಕ್ಕಂಥದ್ದು ಇದನ್ನೆಲ್ಲ ನಾನು ಮಾಡ್ಬೇಕಿತ್ತು. ಬಟ್ ಒಳ್ಳೆ ಧ್ಯಾನವನ್ನ ಮಾಡಿಸಿದ್ರಿ, ತುಂಬಾ ಚೆನ್ನಾಗಿತ್ತು. ತುಂಬಾ ಧನ್ಯವಾದಗಳು. ಜೊತೆಗೆ ತಮ್ಮ ಇವತ್ತೊಂದು ಸ್ವಾಧ್ಯಾಯ, ಯಾಕಂತಂದ್ರೆ ಈ ನವರಾತ್ರಿ ಪ್ರಾರಂಭ ಆದರಿಂದ ಸಾಮಾನ್ಯವಾಗಿ ಎಲ್ಲರೂ ಸಹ ಜ್ಞಾನವನ್ನ ಹಂಚಿಕೆ ಬಂದವರು
ಮಧ್ಯಾಹ್ನ ಅಥವಾ ಬೆಳಗಿನ ಸೆಷನ್ ಅಲ್ಲಿ ಅಥವಾ ಈ ರಾತ್ರಿ ಸೆಷನ್ ಅಲ್ಲಿ ಆ ನವರಾತ್ರಿಯ ಬಗ್ಗೆ ಹೇಳ್ತಾ ಇದ್ರು, ದೇವಿಗಳ ಬಗ್ಗೆ ಎಲ್ಲ. ನಾನು ಒಂದೆರಡು ಬಾರಿ ಪ್ರಶ್ನೆಯನ್ನ ಕೇಳಿದೆ. ಏನು ಅಂತಂದ್ರೆ, ಈ ಒಂದು ನವ ರಾತ್ರಿ ಈ ತಿಂಗಳು ಅಥವಾ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು, ಬಟ್ ಈ ಸಮಯದಲ್ಲೇ ಯಾಕೆ ಮಾಡ್ತಾರೆ ಅಂತ ಹೇಳ್ತಕ್ಕಂಥದ್ದು. ತಾವು ಅದಕ್ಕೆ ಇವತ್ತು ಒಳ್ಳೆಯ ಉತ್ತರವನ್ನು ಕೊಟ್ರಿ. ಯಾಕಂತಂದ್ರೆ ಅಶ್ವಿನಿ ಮಾಸದಲ್ಲಿ ಭೂಮಿಯಲ್ಲಿ ಎನರ್ಜಿ ಜಾಸ್ತಿ ಇರುವ ಕಾರಣ ಈ 9 ದಿನಗಳನ್ನ ನವರಾತ್ರಿ ಅಂತ ನಾವು ಆಚರಣೆ ಮಾಡತಕ್ಕಂಥದ್ದು ಅಂತ. ಯಾಕಂದ್ರೆ ಅದು ನನ್ನ ಹತ್ರ ಪ್ರಶ್ನೆ ಆಗಿಯೇ ಉಳ್ಕೊಂಡಿತ್ತು. ಸೊ ತುಂಬಾ ತುಂಬಾ ಧನ್ಯವಾದಗಳು. ಜೊತೆಗೆ ಇದು ಎಲ್ಲವೂ ಸಹ ನಾವೇನು ಈ ನವದುರ್ಗಿಯರು ಅಥವಾ ನವರಾತ್ರಿ ಅಂತ ಹೇಳ್ತೇವೆ, ಈ ದೇವಿಯಲ್ಲಿರತಕ್ಕಂತಹ ಪ್ರತಿಯೊಂದು ಶಕ್ತಿ ಸಹ ನಮ್ಮಲ್ಲಿದೆ. ನಮ್ಮ ದೈವತ್ವವನ್ನ ನಾವು ಜಾಗೃತಿ ಮಾಡಿಕೊಂಡು ನಮ್ಮಲ್ಲಿರತಕ್ಕಂಥ ಅಸುರರು ಅಂತ ತಾವು ಏನಂದಿದ್ದೀರಾ, ಕೆಟ್ಟ ಗುಣಗಳನ್ನ ಹೋಗಲಾಡಿಸಿ ಈ ನವದುರ್ಗೆಯರ ಒಂದು ನಾವು ಗುಣಗಾನವನ್ನ ಏನ್ ಮಾಡ್ತೇವೆ, ಈ ಎಲ್ಲ ಒಳ್ಳೆಯ ಗುಣಗಾನಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳತಕ್ಕಂತ ಒಂದು ಅದ್ಭುತವಾದ ಮಾಹಿತಿಯನ್ನ ಕೇಳಿದಿರಾ. ನಿಜವಾಗ್ಲೂ ತುಂಬಾ ತುಂಬಾ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ಸ್, ಮೇಡಮ್ ಅವರು ಒಳ್ಳೆಯ ಜ್ಞಾನ ಹಂಚಿಕೆಯನ್ನ ಮಾಡಿ ಅದ್ಭುತವಾದ ಧ್ಯಾನವನ್ನ ಮಾಡಿಸಿದ್ರು. ತಮ್ಮಲ್ಲಿ ಏನಾದ್ರೂ ಪ್ರಶ್ನೆ ಇದೆಯಾ ಅಥವಾ ತಮ್ಮ ಅನುಭವ ಹೇಗಾಯ್ತು ಅಂತ ಹೇಳತಕ್ಕಂಥದನ್ನ ಒಂದು 2 ಅಥವಾ 3 ಮಾಸ್ಟರ್ಸ್ ಹಂಚಿಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಹ್ಯಾಂಡ್ ರೈಸ್ ಮಾಡಿದ್ರೆ ತಮಗೆ ಅನ್ಮ್ಯೂಟ್ ಮಾಡಲಾಗುತ್ತೆ. ಯಾಕಂದ್ರೆ ಪ್ರತಿದಿನ ಮಾಡತಕ್ಕಂತಹ ಧ್ಯಾನಕ್ಕೂ ಇವತ್ತಿನ ಧ್ಯಾನಕ್ಕೂ ವ್ಯತ್ಯಾಸ ಇತ್ತು. ಓಕೆ, ರಘುನಾಥ್ ಸರ್ ಕೊಡ್ತೇನೆ ಮೇಡಮ್ ಸುತೇಜ ಮ್ಯಾಮ್ಗೆ. ಎಸ್. ನಮಸ್ತೆ ಜಯಶ್ರೀ ಮೇಡಮ್. ನಮಸ್ತೆ ರೇವತಿ ಮೇಡಮ್. ನಮಸ್ತೆ. ತುಂಬಾ ಅದ್ಭುತವಾಗಿತ್ತು ಮೇಡಮ್. ರೇವತಿ ಮೇಡಮ್ ಹೇಳಿದಂಗೆ ಧ್ಯಾನ ಜೊತೆಗೆ ಜ್ಞಾನ ಎರಡೂನು ತುಂಬಾ ಅದ್ಭುತವಾಗಿತ್ತು. ಆಮೇಲೆ ಧ್ಯಾನ ಅಂತೂ ಅಷ್ಟು ಡೀಪ್ ಆಗಿತ್ತು. ಇವತ್ತು ಅಷ್ಟು ಡೀಪ್ ಹೋಗಿದ್ದೆ. ಈ ಜ್ಞಾನ ಹಂಚಿಕೆ ಕೂಡ ಅದೇ ಎಲ್ಲಾ ದೇವತೆಗಳ ಎಲ್ಲಾ ಶಕ್ತಿ ದೇವತೆಗಳ ವಿಷಯವನ್ನ ಹೇಳಿದ್ರಿ. ಹಾಗೆ ಅವರ ಒಂದು ತತ್ವಗಳನ್ನ ನಾವು ಅಳವಡಿಸಿಕೊಳ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ತುಂಬಾ ತುಂಬಾ ಧನ್ಯವಾದಗಳು ಜಯಶ್ರೀ ಮೇಡಮ್. ಥ್ಯಾಂಕ್ ಯು ರೇವತಿ ಮೇಡಮ್. ಥ್ಯಾಂಕ್ ಯು. ಎಲ್ಲ ಧ್ಯಾನದಿಂದ ಹೇಗೆ ಎಚ್ಚರಿಕೆ ಆಗಿದಾರಾ ಅಥವಾ ತುಂಬಾ ಡೆಪ್ತಿಗೆ ಹೋಗಿ ಹಾಗೆ ನಿದ್ರೆ ಮಾಡಿದಾರಾ ಗೊತ್ತಿಲ್ಲ. ಯಾಕಂದ್ರೆ ತುಂಬಾ ಚೆನ್ನಾಗಿತ್ತು ಧ್ಯಾನ. ನನಗಂತೂ ಕಣ್ಣು ಬಿಡುವುದೇ ಬೇಡ ಅನಿಸ್ತಾ ಇತ್ತು. ಇಟ್ ವಾಸ್ ವಂಡರ್ಫುಲ್. ಓಕೆ, ಅನುರಾಧ ಅವರು ಮಾತಾಡಿ ಮ್ಯಾಮ್. ನಮಸ್ತೆ ಮೇಡಮ್. ಜಯಶ್ರೀ ಮೇಡಮ್ ಅವ್ರಿಗೂ ನಮಸ್ತೆ. ನಮಸ್ತೆ ಮೇಡಮ್, ಚೆನ್ನಾಗಾಯ್ತು ಧ್ಯಾನ, ತುಂಬಾ ಚೆನ್ನಾಗಾಯ್ತು. ಖುಷಿ ಆಯ್ತು ನಮಗೆ ದೇವಿಯನ್ನ ನೆನ್ಸ್ಕೊಂಡೆಲ್ಲ ನೀವ್ ಹೇಳಿದ್ದು. ಮತ್ತೊಂದು ನಮಗೆ ನೀವ್ ಹೇಳಿದ್ರಿ, ನಮಗೆ ಬೇರೆಯವರು ಏನಾದ್ರು ಅವ್ರ ಇಷ್ಟಕ್ಕೋಸ್ಕರ ನಾವು ಇದ್ ಮಾಡ್ಕೋಬಾರ್ದು, ಒಪ್ಕೋಬಾರ್ದು. ಅದು ಮಾತ್ರ ಸತ್ಯ ಮಾತು. ನಮ್ಮಲ್ಲಿ ಏನಿದೆ ಅದನ್ನೇ ನಾವು ಹೇಳ್ಬೇಕು. ಅವ್ರಂತೆ ನಾವು ಹೋಗ್ಬಾರ್ದು. ನಮ್ಮ ಮನ್ಸೇನ್ ಹೇಳತ್ತೆ ಅದನ್ನ ಕೇಳ್ಬೇಕು. ಅವ್ರು ನೊಂದ್ಕೊಳ್ತಾರೆ ಅಂತ ನಾವು ಅವ್ರಂತೆ ಹೋಗ್ಬಾರ್ದು ಅಂತ ಹೇಳಿದ್ದು ನನಗೆ ಖುಷಿ ಆಯ್ತು ಮೇಡಮ್. ಚೆನ್ನಾಗಾಯ್ತು ಮೇಡಮ್, ಚೆನ್ನಾಗಿ ಹೇಳಿದ್ರಿ ಮೇಡಮ್. ತುಂಬಾ ಚೆನ್ನಾಗಿ ಧ್ಯಾನ ಆಯ್ತು, ಚೆನ್ನಾಗ್ ಮಾಡಿದ್ವಿ. ಖುಷಿ ಆಯ್ತು ಮೇಡಮ್. ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು. ನೋಡಿ, ನಾನು ಯಾವ ಒಂದು ಪಾಯಿಂಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅದನ್ನೇ ಪಾಯಿಂಟ್ ಅನ್ನ ಹೇಳಿದ್ರಿ. ಏನಂದ್ರೆ ನಾವು ಸಾಧನೆ ಮಾಡಿದಾಗ ನಮ್ಮಲ್ಲಿ ಇನ್ನರ್ ವಾಯ್ಸ್ ಬರುತ್ತೆ. ನಾವು ಬೇಡ ಬೇಡ ಅಂತ ಹೇಳ್ತಿರುತ್ತೆ, ಅದು ಹೂ ಅಂತ ಹೇಳ್ತೀವಿ. ಯಾವತ್ತು ನಾವು ನಮ್ಮ ಇನ್ನರ್ ವಾಯ್ಸ್ ಅನ್ನ ಕೇಳಕ್ ಸ್ಟಾರ್ಟ್ ಮಾಡ್ತೀವಿ, ಅವಾಗ್ಲೇ ನಮ್ಮ ಆತ್ಮದ ಉನ್ನತಿ. ಅದನ್ನ ಕರೆಕ್ಟ್ ಆದ ಪಾಯಿಂಟ್ ಹೇಳಿದ್ರಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಶಕುಂತಲಾ ಮ್ಯಾಮ್. ನಮಸ್ತೆ ರೇವತಿ ಮೇಡಮ್. ನಮಸ್ತೆ. ಜಯಶ್ರೀ ಮೇಡಮ್ ನಮಸ್ತೆ. ನಮಸ್ತೆ ಶಕುಂತಲಾ ಮೇಡಮ್. ಸ್ವಾದೇ ತುಂಬಾ ಚೆನ್ನಾಗಿತ್ತು ಮೇಡಮ್. ಧ್ಯಾನ ತುಂಬಾ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ನಾಗರತ್ನ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ. ರೇವತಿ ಮೇಡಮ್ ಅವ್ರಿಗೂ ಹಾಗೂ ಗಾಯತ್ರಿ ಮೇಡಮ್ ಅವ್ರಿಗೂ ತುಂಬಾ ಧನ್ಯವಾದಗಳು. ನಮ್ಮ ಆತ್ಮಕ್ಕೆ ನಾವು ದ್ರೋಹ ಮಾಡ್ಕೊಂಡು ನಾವು ಯಾವುದನ್ನು ಒಪ್ಕೋಬಾರ್ದು ಅನ್ನೋದನ್ನ ಇವತ್ತಿಂದ ನಾವು ಚಾಲೆಂಜ್ ಆಗಿ ತಗೋಬೇಕು ಅಂತ ಹೇಳ್ಕೊಟ್ರಿ ಮೇಡಮ್. ನಿಜವಾಗ್ಲೂ ಸತ್ಯ ಮೇಡಮ್. ನಾವು ಮಾಡೋದು ನಮ್ಮ ಆತ್ಮಕ್ಕೆ ಸರಿಯಾಗಿರ್ಬೇಕು. ನಾವು ಅವ್ರು ಯಾರೋ ಹೇಳಿದ್ರು ಅಂತ ಅದನ್ನ ನಾವು ಒಪ್ಕೊಂಡ್ ಮಾಡಿದ್ರೆ ಅದು ನಮ್ಮ ಆತ್ಮಕ್ಕೆ ನಾವು ದ್ರೋಹ ಮಾಡ್ಕೊಂಡಂಗಾಗತ್ತೆ.
ಅನ್ನೋದನ್ನ ನಾನು ತಿಳಿಸ್ಕೊಟ್ರಿ. ಇವತ್ತಿಂದ ನಾವು ಅದನ್ನ ಅನುಸರಿಸ್ಕೊಂಡು ನಾವು ಆ ಶಕ್ತಿ ದೇವತೆ ಹತ್ರ ನಾವು ಸ್ವಲ್ಪ ಶಕ್ತಿನ ಜಾಸ್ತಿ ಪಡ್ಕೊಂಡು ಇನ್ಮೇಲಿಂದ ನಾವು ಹೆಂಗಸರುಗಳು ತುಂಬಾ ಧೈರ್ಯವಾಗಿ ಮುನ್ನಾಗ್ಬೇಕು. ಜೊತೆ ಜ್ಞಾನದಲ್ಲೆಲ್ಲ ನಾವು ಅಳವಡಿಸ್ಕೋಬೇಕು. ಮನೆಯವ್ರು ಯಾರು ಬೇಡ ಅಂದ್ರು ಅದನ್ನ ನಾವು ಆಟ ಮಾಡಿ ನಾವು ಧ್ಯಾನ ಕೂತ್ಕೊಂಡು ಧ್ಯಾನದಿಂದ ನಾವೆಲ್ಲ ಗೆಲ್ಲಬೇಕು ಅನ್ನೋದನ್ನ ಇವತ್ತು ಅರ್ಥಕೋಬೇಕು ಮೇಡಮ್. ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ಧನ್ಯವಾದ 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 ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಬೇರೆ ಮಾಸ್ಟರ್ಸ್? ಅನ್ನಪೂರ್ಣ ಮ್ಯಾಮ್. ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನಿಮ್ಗೂ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನೀವು ಆ ದೇವಿ ಇಟ್ಕೊಂಡಿರುವ ಆಯುಧಗಳು ಒಂದೊಂದು ಅರ್ಥ ಕೊಡ್ತೇವೆ ಅಂತ ಹೇಳಿದ್ರಲ್ಲ, ನಮ್ಗೆ ಯಾವ್ದು ಗೊತ್ತೇ ಇರ್ಲಿಲ್ಲ ಮೇಡಮ್. ಇದು ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು. ಇವಾಗ ಅರ್ಥ ಆಯ್ತು ಅವು ಯಾಕೆ ಅವೆಲ್ಲ ಒಂದೊಂದು ಅರ್ಥಗರ್ಭಿತ ಇದೆ ಅಂತಂದು. ಇವಾಗ ನಮ್ಗೆ ತಿಳ್ಕೊಂಡ್ವಿ. ಮೊದ್ಲೇನು ಗೊತ್ತಿರ್ಲಿಲ್ಲ, ಸುಮ್ನ ಪೂಜೆ ಮಾಡ್ತಿದ್ವಿ, ದೇವಿದ ಆರಾಧನೆ ಮಾಡ್ತಿದ್ವಿ, ಅದ್ರ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ಇವತ್ತೇ ನಮ್ಗೆಲ್ಲ ತಿಳ್ಕೊಂಡಂಗ ಆಯ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ವೆರಿ ಮಚ್, ಥ್ಯಾಂಕ್ ಯು ಮ್ಯಾಮ್. ನೋಡಿ, ಅಷ್ಟೇ ಅಲ್ಲದೆ ಬಣ್ಣಗಳು ಇದೇ ಕಲರ್ ಹಾಕೋಬೇಕು ಅಂತ ಹೇಳ್ತಾರೆ. ನಾವೆಲ್ಲರಿಗೂ ಗೊತ್ತು ಇವತ್ತು ಈ ಕಲರ್. ಯಾಕಂದ್ರೆ ಆ ಕಲರ್ ಆ ಶಕ್ತಿ ಇದೆ. ಆ ಶಕ್ತಿಯನ್ನ ನಾವು ಆ ಕಲರ್ ಅನ್ನ ಹಾಕೊಂಡಾಗ ಆ ಕಲರಿಗೂ ಒಂದ್ ಶಕ್ತಿ ಇದೆ. ಅದನ್ನು ನಾವು ಏನಂದ್ರೆ ನಮ್ಮ ಚಕ್ರಗಳಲ್ಲಿ ಅದನ್ನ ನಾವು ಅಬ್ಸರ್ವ್ ಮಾಡ್ತೀವಿ, ಅದನ್ನ ರಿಸೀವ್ ಮಾಡ್ತೀವಿ. ಸೊ ಅದಕ್ಕೆ ಹೇಳ್ತಾರೆ ಆ ಕಲರ್ ಹಾಕೊಳ್ಳಿ ಅಂತ. ಓಕೆ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮ್ಮ ಆಕ್ಚುಲಿ ಧ್ಯಾನಸ್ಥರು ಸಮೇತ ಅದೇ ಕಲರ್ ಅನ್ನ ಹಾಕ್ತಾ ಇದ್ರು. ಆಕ್ಚುಲಿ ನವರಾತ್ರಿ ಆಕ್ಚುಲಿ ನಾನು ಹಾಕ್ತಾ ಇದ್ದೆ. ಬಟ್ ಇವತ್ತು ಅಕ್ಯುಪ್ರೆಷರ್ ಟ್ರೈನಿಂಗ್ ಹೋದವಳು ಜಸ್ಟ್ ಬಂದು ಮುಟ್ಟುವಾಗ ಜಸ್ಟ್ ನಮ್ಮ ಈ ಪ್ರೋಗ್ರಾಮ್ನ ಹೋಸ್ಟ್ ಮಾಡುವ ಟೈಮ್ ಆಯ್ತು. ನಾನು ಹಾಗೆ ನೇರವಾಗಿ ಬಂದು ಕೂತೆ. ಮತ್ತೆ ತಮ್ಗೊಂದು ಮಾತು ಹೇಳಿದೆ, ಲಕ್ಷ್ಮೀ ಮೇಡಮ್ ಅವ್ರು ಇಲ್ಲೇ ಇದ್ದಾರಂತ, ಬಹುಶಃ ಟಯರ್ಡ್ ಆಗಿದ್ದಾರೆ, ಅವ್ರು ಒಳಗೆ ಇದ್ದಾರೆ. ಸೊ ಬಹುಶಃ ಅವರು ಮಾತಾಡ್ತಾರ ಇಲ್ವೋ ಗೊತ್ತಿಲ್ಲ, ಕರೆದು ನೋಡ್ತೇನೆ, ನೋಡೋಣ. ಓಕೆ ಜ್ಯೋತಿ ಮ್ಯಾಮ್. ಅನ್ನಪೂರ್ಣ ಶೆಟ್ಟರ್. ಜ್ಯೋತಿ ಅವ್ರಿಗೆ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಓಕೆ ಓಕೆ. ನಮಸ್ತೆ ಮೇಡಮ್. ನಮಸ್ತೆ. ತುಂಬಾ ಚೆನ್ನಾಗಾಯ್ತು ಮೇಡಮ್. ನೀವು ಅದು ಕಲ್ಲರಿಂದ ಅಂದ್ರಲ್ಲ, ನಾವೆಲ್ಲ ಚಿಕ್ಕವರಿದ್ದಾಗ ಇದು ಕಲ್ಲರಿಂದ ಅಷ್ಟು ಇರ್ಲಿಲ್ಲ ಅಲ್ಲ ಮೇಡಮ್? ಇದು ಅದೇ ನೋಡಿ, ಇತ್ತೀಚೆಗೆ ಬಂದಿದೆ ಅನ್ಸುತ್ತೆ ಇದು. ನಾವೆಲ್ಲ ಹೀಗೆ ಅನ್ಕೊಂಡಿದ್ದೀವಿ. ನೀವ್ ಹೇಳಿದ ತುಂಬಾ ಕರೆಕ್ಟ್ ಆದ ಕ್ವಶನ್ ಕರೆಕ್ಟ್ ಆಗಿ ಕೇಳಿದ್ರಿ. ನೋಡಿ, ಯಾವುದೇ ಒಂದು ಹೊಸದ್ ಬಂದಾಗ ಏನ್ ತಪ್ಪಿದೆ ಅದನ್ನ ಅಳವಡಿಸ್ಕೊಳಕ್ಕೆ. ಯಾಕಂದ್ರೆ ನಾವು ಅವಾಗ ಅವಕ್ಕೆಲ್ಲ ಪ್ರಿಫರೆನ್ಸ್ ಕೊಡ್ತಿರ್ಲಿಲ್ಲ. ಯಾಕಂದ್ರೆ ನಾವು ಏನ್ ತಿಳ್ಕೊಂಡ್ಬಿಟ್ಟಿದೀವಿ, ಬರೀ ಏನಂದ್ರೆ ಪೂಜೆ ಪುನಸ್ಕಾರ ಮಾಡೋದಂದ್ರೆ ಏನು, ಒಂದು ಹೆಂಗೆಂಗೋ ಇರೋದು, ಹೇಗೆಗೋ ಇರೋದು, ಒಟ್ನಲ್ಲಿ ಯಾವ್ದ್ಯಾವ್ದೋ ಸೀರೆ ಉಟ್ಕೋದು, ಯಾವ್ದ್ಯಾವ್ದೋ ಡ್ರೆಸ್ ಹಾಕೋದು, ಅದ್ ಏನ್ ಹೇಳಿದಾರೆ ಆ ಪೂಜೆ ಮಾಡೋದು, ಆ ಒಂದು ಏನಂದ್ರೆ ನೈವೇದ್ಯ ಮಾಡೋದು. ಮೇಡಮ್, ಏನಂದ್ರೆ ಹಬ್ಬಗಳು ಬರೋದೇ ಸೆಲೆಬ್ರೇಷನ್ ಮಾಡಕ್ಕೆ. ಏನ್ ಸೆಲೆಬ್ರೇಷನ್ ಮಾಡ್ಬೇಕು ನಾವು? ಬರೀ ದೇವ್ರ ಪೂಜೆ ಮಾಡಿದ್ರೆ ಆಯ್ತಾ? ನಾನು ದೇವಿ ಆಗಿದ್ದೀನಿ. ದೇವಿ ಅಂದ್ರೆ ನಾವ್ ಏನ್ ಅನ್ಕೋತೀವಿ, ಅವಳನ್ನ ನಾವು ಏನಾದ್ರೂ ಒಂದ್ ಸಾರಿ, ಸಿಂಪಲ್ ಇರೋ ಸಾರಿಯಲ್ಲಿ ಯಾವತ್ತಾದ್ರೂ ನೋಡ್ತೀವ? ಇಲ್ವಲ್ಲ. ಅವಳೇನ್ ಮಾಡ್ತೀವಿ, ನಾನಾ ಅಲಂಕಾರ ಭೂಷಿತೆ ಅಂತ ಹೇಳ್ತೀವಿ. ಹಂಗೆ ನಾನೇ ದೇವಿ ಅಂದ್ಮೇಲೆ ಆ ದೇವಿಯ ಕಳೆ ಇರ್ಲಿ, ನನ್ನಲ್ಲೂ ಆ ಕಳೆ ಬರ್ಲಿ, ಹೊಸತನ ಬರ್ಲಿ ನನ್ನಲ್ಲಿರುವ. ಈಗ ಹಬ್ಬದಲ್ಲಿ ನಾವ್ ಯಾಕೆ ಹೊಸ ಬಟ್ಟೆ ಹಾಕೋತೀವಿ? ನಮ್ಮಲ್ಲಿ ಹೊಸತನ ಬರ್ಲಿ ಅಂತ. ಅದಕ್ಕೆ ಏನಂದ್ರೆ ಈ ತರ ಕಲರ್ ಇಂದಲೂ ನಾವು ಸಂಭ್ರಮಿಸಬಹುದು ಅಂತ ಇದು ಒಂದು ಕಾನ್ಸೆಪ್ಟ್ ಮೇಡಮ್. ಯಾಕಂದ್ರೆ ನಾವು ಚೆನ್ನಾಗಿ ರೆಡಿ, ಬರೇ ಮನೆಯಲ್ಲಿ ಕುತ್ಕೊಂಡ್ರೆ ಆಯ್ತಾ? ಯಾವಾಗ ದೇವಿ ಏನ್ ಹೇಳಿದಾಳೆ, ನೀನು ನಿನ್ನಲ್ಲಿರುವಂತ ಏನು ಒಂದು ಚೌಕಟ್ಟಿದೆ ಅದನ್ನ ಬಿಟ್ಟು ಹೊರಗ್ ಬಾ ಅಂತ. ನೋಡಿ, ಆಗ ಯಾವಾಗ ಅಂದ್ರೆ ಅವ್ಳು ತಪಸ್ಸಿಗೆ ಕುಂತಾಗ ಆ ಪಾರ್ವತಿ ದೇವಿ ಪೂರ್ತಿ ಕಪ್ಪಾಗಿರ್ತಾಳಂತೆ. ಇವನ ಜಡಿಯಲ್ಲಿರುವಂತ ನೀರನ್ನ ಅವಳ ಮೇಲ್ ಬಿಟ್ಟಾಗ ಅವಳು ಚಂದ್ರನಂತೆ ಹೊಳಿತಾಳೆ. ನಾನು ಹೇಳ್ದೆ, ಚಂದ್ರನಂತ ಹೊಳೆಯುವಂತ ಸೌಂದರ್ಯ ಬರುತ್ತೆ. ಆವಾಗ ಅವಳನ್ನ ನಾನಾ ರೀತಿಯಾಗಿ ಅಲಂಕಾರ ಮಾಡ್ತಾರಂತೆ. ನಾವು ಆತರ ಅಲಂಕಾರ ಮಾಡ್ಕೊಳ್ಳೋಣ, ಏನ್ ತಪ್ಪಿದೆ? ಯಾವ್ದು ಒಳ್ಳೇದಿದೆ ಅದನ್ನ ಏನಂದ್ರೆ ನಾವು ಅದನ್ನ ರೂಢಿಸ್ಕೊಳ್ಳೋಣ ಮೇಡಮ್. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಯಾವ್ದ್ಯಾವ್ದೋ ಒಂದೊಂದು ಬೇಡದೇ ಇರೋದನ್ನ ಆಡ್ ಮಾಡಿದ್ದಾರೆ, ಬೇಕಾಗಿರೋದನ್ನ ಮಾಡಿಲ್ಲ. ಎಲ್ಲಿ ಮತ್ತೆ ಹೆಣ್ಮಕ್ಳು ಈ ತರ ರೆಡಿ ಆಗ್ಬಿಟ್ರೆ ಅಂತ ನೀವ್ ಯಾರು ತಪ್ಪು ತಿಳ್ಕೊಬೇಡಿ. ನಮ್ದು ಪುರುಷ ಪ್ರಧಾನವಾದ ದೇಶ. ಸೊ ಹಾಗಾಗಿ ಇವಳೆಲ್ಲಿ ಈ ತರ ರೆಡಿ ಹಾಕೊಂಡು ಎಲ್ಲಾ ಮಾಡ್ಕೊಂಡು ಹೋದ್ರೆ, ಇವಳು ಮನೇಲಿ ಕುತ್ಕೊಳ್ಳಿ, ಪೂಜೆ ಮಾಡ್ಲಿ, ಪುನಸ್ಕಾರ ಮಾಡ್ಲಿ, ಬರೀ ಹೆಣ್ಮಕ್ಳಿಗೆ ಅಷ್ಟೇ ರೀತಿ ರಿವಾಜು.
ಗಂಡ್ ಮಕ್ಳಿಗೆ ಏನೂ ಇಲ್ಲ. ಯಾಕೆ ಅಲ್ವಾ? ಸೊ ಅದಕ್ಕೆ ಏನಂದ್ರೆ ಇವಾಗ ನಮ್ಮಲ್ಲಿ ಏನಂದ್ರೆ ಇರುವಂತ ಸ್ತ್ರೀ ತತ್ವ ಜಾಗೃತಿ ಆಗ್ತಾ ಇದೆ. ನಾವು ಅಜ್ಞಾನದಿಂದ ಹೊರಗೆ ಬರ್ತಾ ಇದೆ. ಯಾಕಂದ್ರೆ ಅದನ್ನೇ ಪಾರ್ವತಿ ದೇವಿ ಹೇಳಿದಾಳೆ. ಆವಾಗಿನ ಕಾಲದಲ್ಲೇ ಪಾರ್ವತಿ ಅದನ್ನ ಮಾಡಿ ತೋರಿಸಿದಾಳೆ. ನಾವೀಗ 21ನೇ ಶತಮಾನದಲ್ಲೂ ಇನ್ನೂ ಅಳ್ತಾ ಇದೀವಿ ಇದನ್ನೆಲ್ಲ ಅಪ್ಲೈ ಮಾಡ್ಕೊಳಕ್ಕೆ. ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಶರಣಾರ್ಥಿ ಗೌಡ್ರೆ. ಜಯಶ್ರೀ ಮೇಡಮ್, ಅತ್ಯದ್ಭುತವಾಗಿ ಇವತ್ತಿನ ಒಂದು ಸೆಷನ್ ಕೊಟ್ಟಿದ್ದೀರಾ. ನಿಜಕ್ಕೂ ಕೂಡ ಪ್ರತಿಯೊಂದ್ರಲ್ಲೂ ಕೂಡ ಸ್ತ್ರೀ ತತ್ವವನ್ನ ಗುರುತಿಸ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ. ಪ್ರಕೃತಿ ಮಾತೆ ಅಂತಂದು ಹೇಳಿದ್ದಾರೆ, ನದಿ ದೇವತೆ ಅಂತ ಹೇಳಿದ್ದಾರೆ, ಭೂಮಾತೆ ಅಂತ ಹೇಳಿದ್ದಾರೆ. ಹಾಗಾಗ್ಬಿಟ್ಟು ಎಲ್ಲ ಕಡೆ ಸ್ತ್ರೀ ಪ್ರಧಾನವಾಗಿರ್ತಕ್ಕಂಥ ಪ್ರಪಂಚ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಜೊತೆ ಬರೀ ಸ್ತ್ರೀ ಪ್ರಧಾನ ಅಷ್ಟೇ ಅಲ್ಲ, ಶಕ್ತಿ ಪ್ರಧಾನವಾಗಿರ್ತಕ್ಕಂಥ, ಅದರಲ್ಲೂ ಸ್ತ್ರೀ ಶಕ್ತಿನೇ ಎದ್ದು ಕಾಣ್ತಕ್ಕಂಥದ್ದು. ಈ ಒಂದು ಉದ್ದೇಶ ಇಟ್ಕೊಂಡು ನವಮಿ ಏನ್ ಆಚರಣೆ ಮಾಡ್ತೇವೆ, ನವದುರ್ಗೆಯರು, 9 ದುರ್ಗೆಯರು. ನಿಜಕ್ಕೂ ಅದು ಒಂದೊಂದು ಕಲರು, ಒಂದೊಂದು ದಿವಸ ಒಂದೊಂದು ವಾಹನಗಳ ಮೇಲೆ ಬರ್ತಕ್ಕಂಥ ವಾಹನವು ಕೂಡ ಏನನ್ನ ಪ್ರತಿನಿಧಿಸುತ್ತೆ ಅಂತಕ್ಕಂಥದ್ದನ್ನು ಕೂಡ ಅಲ್ಲಿ ಸವಿವರಾಗಿ ನೋಡ್ತಾ ಇದ್ದೀವಿ. ಹೀಗಿದ್ದಾಗ ಎಲ್ಲದನ್ನು ಕೂಡ ಅದು ಒಂದು ಜಸ್ಟ್ ಒಂದು ಇಮ್ಯಾಜಿನೇಷನ್ ಅಥವಾ ಅಲ್ಲಿ ಅದನ್ನ ಪ್ರತಿರೂಪವನ್ನು ನೋಡಿದಾಗ ನನ್ನಲ್ಲಿ ಇವೆಲ್ಲವೂ ಕೂಡ ಕೆಟ್ಟ ಗುಣಗಳಿದಾವೆ, ರಾವಣರಿದ್ದಾರೆ, ಅವ್ರನ್ನ ಹೊಡೆದು ಹಾಕ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನ ಅಲ್ಲಿ ತಗೋಬೇಕು, ಅದನ್ನ ಅಳವಡಿಸ್ಕೋಬೇಕು ಅಂತಕ್ಕಂಥದ್ದು. ನಿಜಕ್ಕೂ ಕೂಡ ಮೇಡಮ್ ಹೆಡ್ಸ್ ಆಫ್, ಇವತ್ತು ಅತ್ಯದ್ಭುತವಾಗಿ ಧ್ಯಾನವನ್ನು ಮಾಡಿದ್ದೀರಾ. ಇದೇ ತರ ನಾವು ನಿರಂತರ 21 ದಿನ ಮಾಡಿದ್ದೆ ಆದಲ್ಲಿ ಎಂತ ಎಲ್ಬೋರ್ಡ್ ಇದ್ರು ಕೂಡ ಅವನಲ್ಲಿ ಪ್ರಕಾಶಮಾನವಾಗಿರ್ತಕ್ಕಂಥ ಒಂದು ಶಕ್ತಿ ರೂಪ ಹಾಗೆ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳಕ್ ಇಷ್ಟಪಡ್ತೇನೆ. ಇವಂತಹ ಲೀಡರ್ನ ಕರ್ಕೊಂಬಂದು ಇವತ್ತು ಹೇಳಿಸಿದ್ದಕ್ಕಾಗಿ ರೇವತಿ ಮೇಡಮ್ ತಮಗೂ ಕೂಡ ಅಭಿನಂದನೆಗಳು. ಚೆನ್ನಾಗಿ ಮೂಡಿ ಬರ್ತಾ ಇದೆ. ಸ್ವಲ್ಪ ಮುಂದುವರೆದು ಹೇಳ್ಬೇಕು ಅಂತಂದ್ರೆ, ಮಾಸ್ಟರ್ಸ್ ನಮ್ಮ ರಂಗನಾಥ್ ಗುರೂಜಿಗಳು ನಮ್ಮೆಲ್ಲರ ಬಗ್ಗೆ ಜಾಸ್ತಿ ಕಾಳಜಿ ವಹಿಸ್ಕೊಂಡು ಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಅಂದ್ರೆ ಅಕ್ಟೋಬರ್ 1ನೇ ತಾರೀಕಿಂದ ರಾತ್ರಿ ಏನು ನಾವು 11 ಗಂಟೆಯಿಂದ ಮುಂಜಾನೆ 4 ಗಂಟೆ ತನಕ ಧ್ಯಾನ ಮಾಡ್ತಾ ಇದ್ವಿ, ಸಾಧ್ಯ ಆದವರು ಮಾಡ್ತಾ ಇದ್ವಿ. ಅಲ್ಲಿ ಕೆಲವರಿಗೆ ಕಷ್ಟ ಆಗ್ತಾ ಇತ್ತು. ಹಾಗಾಗ್ಬಿಟ್ಟು ಬೆಳಗ್ಗೆ 3 ಗಂಟೆಯಿಂದ ಧ್ಯಾನ ಸ್ಟಾರ್ಟ್ ಆಗ್ತಾ ಇದೆ. 3ರಿಂದ 4:30 ತನ 1:30 ಗಂಟೆ ಕಂಪ್ಲೀಟ್ ವಿತ್ ಮ್ಯೂಸಿಕ್ ಜೊತೆ ಧ್ಯಾನ ಇರುತ್ತೆ. ಬ್ರಾಹ್ಮಿ ಮುಹೂರ್ತ ಆಗಿರೋದ್ರಿಂದ ನಮ್ಗೆ ಅಲ್ಲಿ ಒಳ್ಳೆ ಮೆಡಿಟೇಷನ್ ಆಗುತ್ತೆ, ಶಕ್ತಿಯನ್ನು ತಗೊಳ್ತೀವಿ, ನಾವು ಬಲವಂತರಾಗ್ತೇವೆ, ಆಧ್ಯಾತ್ಮಿಕವಾಗಿ ಹತ್ರ ಆಗ್ತೇವೆ. ಅದಕ್ಕೆ ಆ ಸಂದರ್ಭವನ್ನ ಸಾಧ್ಯ ಆದಷ್ಟು ಎಲ್ಲರೂ ಬಳಕೆ ಮಾಡ್ಕೊಳ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗಾದ್ರೆ ಸರ್ 3 ಗಂಟೆ ಕೇಳೋದಾದ್ರೆ ರಾತ್ರಿ ಯಾವಾಗ ಮಲಗಬೇಕು? ಸಾಧ್ಯ ಆದಷ್ಟು ಬೇಗ ಮಲಗ್ಲಿಕ್ಕೆ ಪ್ಲಾನ್ ಮಾಡ್ಕೊಳ್ರಿ. ಇದು ಬೇಗ ಮಲಗಬೇಕು, ವರ್ಕಬಲ್ ಚೆನ್ನಾಗ್ಬೇಕು ಅಂದ್ರೆ ಸಾಯಂಕಾಲ ಆದಷ್ಟು ಬೇಗ ಊಟ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ಕೊಳ್ರಿ. ಇದನ್ನ ಸಮಯನ ಹೊಂಚ್ಕೊಳ್ರಿ. ಅಕ್ಟೋಬರ್ 1ನೇ ತಾರೀಕಿಂದ ಇದೊಂದು ಶೆಡ್ಯೂಲ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಈ ಹೊಸ ವಿಷಯವನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮಾತಾಡಕ್ಕೆ ಅವಕಾಶ ಕೊಡಿದ್ದಕ್ಕಾಗಿ ಕೇಳಿದಂತ ತಮ್ಮೆಲ್ಲರೂ ಕೂಡ ವಂದನೆಗಳು, ಅಭಿನಂದನೆಗಳು. ಥ್ಯಾಂಕ್ ಯು ಸಣ್ಣಗೌಡ್ರೆ. ಥ್ಯಾಂಕ್ ಯು ವೆರಿ ಮಚ್. ಅದ್ಭುತವಾದ ಮಾಹಿತಿಯನ್ನ ಕೊಟ್ರಿ. ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಶಶಿಕಲಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಾನ್ ಈಗ ನಮ್ ಪ್ರಕಾರ ನಮ್ಗೆಲ್ಲ ಯೂತ್ಸ್ಗೆ ದಸರಾ ಅಂತ ಹೇಳಿದ್ರೆ ಏನೋ ಒಂದ್ ದೇವಸ್ಥಾನದಲ್ಲಿ 9 ದಿನ ಪೂಜೆ ನಡೆಯುತ್ತೆ, ಹೋಗೋದು, ಒಂದ್ ದರ್ಶನ ತಗೊಳ್ಳೋದು, ಏನೋ ಒಂಚೂರು ಪ್ರಸಾದ ಕೊಡ್ತಾರೆ, ತಿನ್ನೋದು, ಬರೋದು. ಆ ಪುರಾಣ ಆದ್ರೂ ಕೂಡ ಒಂದಿನಕ್ಕೂ ನಾವು ಗಮನ ಕೊಟ್ಟು ಲಕ್ಷ ಕೊಟ್ಟು ಕೇಳ್ತಾ ಇರ್ಲಿಲ್ಲ. ಆ ಕುಂಬಳಕಾಯಿ ಹೊಡೆದ್ ಪೂಜೆ ಮಾಡೋದು, ಅಲ್ಲಿಗೆ ಮುಗಿಸ್ಕೊಂಡು ಪ್ರಸಾದ ತಿಂದು ಬಂದ್ಬಿಡ್ತಿದ್ವಿ. ಆದ್ರೆ ಈಗ ಈ ಸವಿವರ ನಮಗೆ ಇದ್ರ ಬಗ್ಗೆ ಒಂದ್ 2 ಕಾಳಷ್ಟು ಐಡಿಯಾನೇ ಇರ್ಲಿಲ್ಲ ಮೇಡಮ್. ಹಿಂಗೆ 9 ಅವತಾರಗಳನ್ನು ಇದನ್ನ ಸೂಚಿಸುತ್ತೆ ಹೀಗೆ ಅಂತ ಹೇಳಿ ಅದನ್ನ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ನೋಡಿ, ನನ್ಗೇನು ಗೊತ್ತಿಲ್ಲ, ಇದನ್ನ ತಿಳ್ಕೊಂಡೆ ಅಂತ ಹೇಳೋದ್ರಲ್ಲಿ ನಿಮ್ಮಲ್ಲಿ ಇನ್ನೊಂದು ಇನ್ಫಾರ್ಮೇಶನ್ ಕೊಟ್ರಿ, ಕುಂಬಳಕಾಯಿ ಹೊಡಿತೀವಿ ಅಂತ. ಯಾಕೆ ಕುಂಬಳಕಾಯಿ ಹೊಡಿತೀವಿ ಅಂದ್ರೆ ಅದು ಕುಷ್ಮಾಂಡ ಅಂದ್ರೆ ಕುಂಬಳಕಾಯಿ. ಆ ತಾಯಿ ಏನು ಪ್ರತೀಕ ತೋರಿಸಿದ ಅಂದ್ರೆ ನಮ್ಮ ಪತ್ರಿಜಿ ಗುರುಗಳು ಏನ್ ಹೇಳಿದಾರೆ, ಶಾಕಾಹಾರ ಜಗತ್, ಪ್ರಾಣಿ ಬಲಿಯನ್ನ ಮಾಡಬೇಡಿ ಅನ್ನೋದಕ್ಕೆ ಕುಂಬಳಕಾಯಿಯನ್ನ ಹೊಡಿತೀವಿ ನಾವು. ಅಲ್ಲಿ ಏನಂದ್ರೆ ಕುಂಬಳಕಾಯಿಯಲ್ಲಿರುವಂತ ನೆಗೆಟಿವ್ ನೋಡಿ, ನಮ್ಮ ಮನೆ ಗೃಹ ಪ್ರವೇಶ ಇರ್ಲಿ, ಯಾವುದೇ ಕೆಲಸದಲ್ಲಿ ನಾವೇನ್ ಮಾಡ್ತೀವಿ, ಕುಂಬಳಕಾಯಿಯನ್ನ ಹೊಡಿತೀವಿ. ಮನೆಯೆಲ್ಲ ಸುತ್ತರಿಸಿ ಬಂದು ಕೊನೆಗೆ ಹೊರಗೆ ಹೊಡಿತೀವಿ. ಯಾಕಂದ್ರೆ ಅದೆಲ್ಲ ನೆಗೆಟಿವ್ ಅನ್ನ ಏನಂದ್ರೆ
ರಿಸೀವ್ ಮಾಡ್ಕೊಳುತ್ತೆ. ಆಮೇಲೆ ಅದನ್ನ ಒಡಿತೀವಿ. ಒಡೆದಾಗ ಅಲ್ಲಿ ಏನಂದ್ರೆ ಇಲ್ಲಿ ಒಂದೇನಂದ್ರೆ ಕುಂಬಳಕಾಯಿ ಒಡೆಯೋದ್ರಿಂದ ಅಂದ್ರೆ ನಾವು ಪ್ರಾಣಿ ಬಲಿನೇ ಕೊಡ್ಬೇಕಂತಿಲ್ಲ. ಈ ತರಕಾರಿಗಳಲ್ಲೂ ಇದೆ ಆ ಶಕ್ತಿ, ಅದನ್ನ ಕೊಡಿ ಅಂತ. ಇಲ್ಲಿ ಪ್ರಾಣಿ ಬಲಿಯನ್ನ ನಿಷೇಧ ಅಂತ ಆ ತಾಯಿನೇ ನಮ್ಗೆ ಕೊಟ್ಟಿದ್ದಾಳೆ ನವರಾತ್ರಿಯಲ್ಲಿ, ಆ ತಾಯಿಯ ಸಂದೇಶ. ಇನ್ನೊಂದೇನು, ಕುಂಬಳಕಾಯಿಯನ್ನ ಯಾರು ಹೊಡಿತಾರೆ? ಗಂಡ್ಮಕ್ಳು ಮಾತ್ರ ಹೊಡಿತಾರೆ, ಎಲ್ಲೂ ಹೆಣ್ಮಕ್ಳು ಹೊಡಿಲ್ಲ. ಯಾಕಂದ್ರೆ ಹೆಣ್ಣಿನ ಕರ್ತವ್ಯ ಏನಂದ್ರೆ ಸೃಷ್ಟಿಸುವುದು ಮಾತ್ರ, ಒಡೆಯೋದು ಅಲ್ಲ. ಒಂದು ಸಂಸಾರವನ್ನೋದಲ್ಲೂ ಅಷ್ಟೇ ಆ ಹೆಣ್ಣಿನ ಕರ್ತವ್ಯ ಏನಂದ್ರೆ ಸಂಸಾರವನ್ನು ಒಂದುಗೂಡಿಸುವುದು, ಒಡೆಯೋದು ಅಲ್ಲ ಅನ್ನೋದಕ್ಕೆ ಯಾವ ಹೆಣ್ಮಕ್ಳಿಗೂ ಕುಂಬಳಕಾಯನ್ನ ಒಡೆಯೋಕೆ ಕೊಡಲ್ಲ ಮಾಸ್ಟರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಜಯಶ್ರೀ ಮ್ಯಾಮ್, ನಿಮ್ಮ ಫ್ರೆಂಡ್ ಇಲ್ಲಿ ಇದಾರೆ, ಮಾತಾಡ್ತಾರೆ ನೋಡಿ. ಅದೇ ಖುಷಿ ಆಯ್ತು ನಮ್ಮ ಅಮಿತಾಬ್ ಬಚ್ಚನ್ ಅವ್ರನ್ನ ನೋಡಿ. ನಮಸ್ಕಾರ ಜಯಶ್ರೀ ಅವ್ರಿಗೆ, ತುಂಬಾ ಚೆನ್ನಾಗಿ ವರ್ಣನೆ ಮಾಡಿದ್ರಿ ನವರಾತ್ರಿ ಬಗ್ಗೆ. ಅದ್ಭುತವಾಗಿತ್ತು ತಮ್ಮ ಒಂದು ಮಾತುಗಳು ಕೇಳಲಿಕ್ಕೆ, ತುಂಬಾ ದಿನದ ನಂತರ ಕೇಳಿದ್ವಿ. ಥ್ಯಾಂಕ್ ಯು ಜಯಶ್ರೀ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನಮ್ಮ ಕಂಚಿನ ಕಂಠದ ನನ್ನ ಮೆಚ್ಚಿನ ಆತ್ಮ ಸಂಗಾತಿ ಅಂತ ಹೇಳ್ಬೋದು, ಆತ್ಮದ ಸ್ನೇಹಿತೆ ಅಂತ ಹೇಳ್ಬೋದು. ಇವತ್ತು ಯಾಕೋ ವಾಯ್ಸ್ ನಮ್ಮ ಮೇಡಮ್ದ ಸರಿ ಇಲ್ಲ, ಯಾಕಂದ್ರೆ ಅವ್ರ ಕಂಚಿನ ಕಂಠ ಅಂದ್ರೆ ನಾನ್ ಹೆಸರು ಇಟ್ಬಿಟ್ಟಿದೀನಿ ನಮ್ಮ ಲೇಡಿ ಅಮಿತಾಬ್ ಬಚ್ಚನ್ ಅಂತ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಟಯರ್ಡ್ ಆಗಿದೆ, ಅಕ್ಕಿ ಪ್ರೆಷರ್ ಇವತ್ತು ಚೆನ್ನಾಗಿ ಒತ್ತಿ ಕೈಯನ್ನೆಲ್ಲ ಒಳ್ಳೆ ನೋವು ಮಾಡಿ ಇಟ್ಬಿಟ್ಟಿದ್ದಾರೆ, ಹಾಗಾಗಿ ಎಲ್ಲರೂ ಟಯರ್ಡ್ ಆಗಿದ್ದೇವೆ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ಸ್, ಇನ್ಯಾರು ಹ್ಯಾಂಡ್ ರೈಸ್ ಇಲ್ಲ ಅಂದ್ರೆ ಕಾರ್ಯಕ್ರಮವನ್ನ ನಾವು ಸಂಪನ್ನಗೊಳಿಸೋಣ. ನಮಸ್ತೆ ಮೇಡಮ್, ರೇವತಿ ಮೇಡಮ್ ಅವ್ರಿಗೂ, ನಾಗರತ್ನ ಮೇಡಮ್ ಅವ್ರಿಗೂ. ನಿಜವಾಗ್ಲೂ ನಮ್ಗೆ ಇಬ್ರು ದೇವತೆಗಳು ಪಕ್ಕ ಪಕ್ಕದಲ್ಲಿ ಕೂತ್ಕೊಂಡು ದರ್ಶನ ಕೊಡ್ತಾ ಇದ್ದೀರಾ. ಲಕ್ಷ್ಮೀಕಾಂತಮ್ಮ ಅವ್ರ ದರ್ಶನ ಅನ್ಕ ತುಂಬಾ ಅಪರೂಪವಾಗಿತ್ತು. ಮೇಡಮ್ ಅವ್ರು ಹೇಳ್ದಂಗೆ ಕಂಚಿನ ಕಟ್ಟಿದ ಶಕ್ತಿ ದೇವತೆ ಅಂತ ಹೇಳ್ಕೋಬೇಕು ಅವ್ರಿಗೆ. ತುಂಬಾ ಧನ್ಯವಾದಗಳು ಮೇಡಮ್. ಹಾಗೆ ಒಂದು ಶ್ಲೋಕ, ಇವತ್ತು ಇಷ್ಟು ಅಷ್ಟಲಕ್ಷ್ಮಿಯರನ್ನು ಕೂಡ ಅಷ್ಟದ ಶಕ್ತಿ ದೇವತೆಗಳನ್ನ ಆಹ್ವಾನಿಸಿದ್ದಾರೆ. ಅದಕ್ಕೆ ಯಾವ್ಯಾವ ರೂಪ ಅಂತ ಹೇಳಿದ್ರಲ್ಲ, ಆ ರೂಪಗಳನ್ನ ಒಂದು ಶ್ಲೋಕ ಮುಖಾಂತರ ನಾನು ಈ ಬುಕ್ ಅಲ್ಲಿ ನಾವು ಒಂದು ಓದೋದಕ್ಕೆ ಅವಕಾಶ ಮಾಡ್ಕೊಡಿ ಮೇಡಮ್. ಅವಕಾಶ ಒಂದ್ ನಿಮಿಷ ಅಷ್ಟೇ. ಹೇಳಿ. ಯಾ ದೇವಿ ಸರ್ವಭೂತೇಷು ವಿಷ್ಣು ಮಾಯೇತಿ ಸ್ಥಾಪಿತಾ, ನಮಸ್ತಸ್ಮೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತಾ, ನಮಸ್ತಸ್ಮೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ, ನಮಸ್ತಸ್ಮೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಾಂತಿರೂಪೇಣ ಸಂಸ್ಥಿತಾ, ನಮಸ್ತಸ್ಮೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತಾ, ನಮಸ್ತಸ್ಮೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಕಾಂತಿರೂಪೇಣ ಸಂಸ್ಥಿತಾ, ನಮಸ್ತಸ್ಮೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತಾ, ನಮಸ್ತಸ್ಮೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ದಯಾರೂಪೇಣ ಸಂಸ್ಥಿತಾ, ನಮಸ್ತಸ್ಮೈ 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 ನಮೋ ನಮಃ. ಸುರಾಸುರ ಜಗದ್ವಂದೇ ಸರ್ವದಾನ ವಿಶೋಧಿನಿ, ಸರ್ವ ದುಃಖ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೇ. ನಮಸ್ತೆ ಮೇಡಮ್. ನಮಸ್ತೆ, ಥ್ಯಾಂಕ್ ಯು ಸೋ ಮಚ್ ನಾಗರತ್ನ ಮೇಡಮ್. ಕೊನೆಯಲ್ಲಿ ಸಂಪನ್ನಗೊಳಿಸೋ ಟೈಮ್ನಲ್ಲಿ ಒಳ್ಳೆ ಒಂದು ಶ್ಲೋಕ ಹೇಳಿದ್ರಿ, ಬಹಳ ಬಹಳ ಧನ್ಯವಾದಗಳು. ಬಹುಶಃ ಜಯಶ್ರೀ ಮೇಡಮ್ ತುಂಬಾ ಅದ್ಭುತವಾಗಿತ್ತು, ಯಾಕಂದ್ರೆ ಪ್ರತಿಯೊಬ್ಬರ ಅನುಭವವನ್ನ ಕೇಳಿದಾಗ ತಮ್ಮ ಇವತ್ತಿನ ಸ್ವಾಧ್ಯಾಯ ಹಾಗೂ ಧ್ಯಾನ ಬಹಳ ಚೆನ್ನಾಗಿತ್ತು. ಇನ್ನು ಮುಂದೇನು ತಾವು ನಮ್ಮ ವೇದಿಕೆಗೆ ಬಂದು ತಮ್ಮ ಹೆಚ್ಚಿನ ಒಂದು ಜ್ಞಾನವನ್ನ ನಮ್ಮ ವೇದಿಕೆಯಲ್ಲಿ ಹಂಚ್ಕೊಳ್ಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಜೊತೆಗೆ ಇಂಥ ಸ್ಪೆಷಲ್ ದಿನಗಳಲ್ಲಿ ತಾವು ಸಿಕ್ಕಿದ್ದು ನಮ್ಮ ಭಾಗ್ಯ. ಯಾಕಂತಂದ್ರೆ ಶನಿವಾರದ ಕಾರ್ಯಕ್ರಮ ನಾವು ಆಕ್ಚುಲಿ ಮೊದಲೇ ನಿಗದಿ ಮಾಡಿರುವುದಿಲ್ಲ, ವಿಶೇಷ ಕಾರ್ಯಕ್ರಮ ಅಂತ ಮಾತ್ರ ಮಾಡ್ತೇವೆ. ನಾವುಗಳೇ ನಮ್ಮ ವೇದಿಕೆಯಲ್ಲಿ ಹಾಡು ಹೇಳತಕ್ಕಂಥದ್ದು ಅಥವಾ ಕವನ ಹೇಳತಕ್ಕಂಥದ್ದು, ಚುಟುಕ ಹೇಳತಕ್ಕಂಥದ್ದು ಇಂಥದನ್ನ. ಬಟ್ ಕೆಲವರದು ಮೆಸೇಜು ನನಗೆ ಬಂದಿತ್ತು, ಮೇಡಮ್ ನವರಾತ್ರಿಯ ಟೈಮ್ ಆದ ಕಾರಣ ನವರಾತ್ರಿ ಧ್ಯಾನವನ್ನ ಮಾಡಿಸಿ ಅಂತ. ನನಗೆ ಹೇಳೋದಾದ್ರೆ ನಮಗೆ ಈ ಹಬ್ಬನೂ ಇಲ್ಲ, ನನಗೆ ಇದ್ರ ಬಗ್ಗೆ ಹೆಚ್ಚಿನ ಜ್ಞಾನನೂ ಇಲ್ಲ. ಈಗಲೇ ನಾನು ಈ ವೇದಿಕೆಗೆ ಬಂದ ಮೇಲೆ ಕಲಿತಾ ಇದ್ದೇನೆ.
ಸೊ ನಮ್ಮ ಪುಣ್ಯ ಅಂತಾನೆ ಹೇಳಬಹುದು. ಸೊ ಮಧುರಾ ಮೇಡಮ್ ತಮಗೆ ಕಾಲ್ ಮಾಡಿದಾಗ ತಾವು ಒಪ್ಕೊಂಡ್ರಿ, ಹಾಗೆ ನಾನು ತಮ್ಮ ಹತ್ರ ಮಾತಾಡಿದೆ. ನಿಜವಾಗ್ಲೂ ನಮ್ಮ ಒಂದು ಪುಣ್ಯ ಇದು. ನಿಜವಾಗ್ಲೂ ನಾವೆಲ್ಲರೂ ಸಹ ತಮಗೆ ಆಭಾರಿಗಳು ಮೇಡಮ್. ಸೊ ಒಳ್ಳೆ ಅದ್ಭುತವಾದ ಜ್ಞಾನ ಹಾಗೆ ಧ್ಯಾನವನ್ನ ಮಾಡಿಸಿದ್ರಿ. ತಮಗೆ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ರೇವತಿ ಮೇಡಮ್. ನಿಮ್ಮ ಒಂದು ಕರೆಗೆ ನನಗೆ ಒಂದು ಸೇವೆಯನ್ನ ಕೊಟ್ಟಾಗ ಆ ಸೇವೆಯನ್ನ ಮಾಡುವಂತ, ನಿಮ್ಮೆಲ್ಲರ ಸೇವೆ ಮಾಡುವಂತ ಅವಕಾಶ ನನ್ಗೆ ಕೊಟ್ಟಾಗ ಮಾಸ್ಟರ್ಸ್ ಇಲ್ಲ ಅನ್ನಂಗಿಲ್ಲ. ಖಂಡಿತವಾಗಿ ನಿಮ್ಗೆ ಯಾವಾಗ ನೀವು ನನ್ನ ಸೇವೆಯನ್ನ ನೀವು ನಿಗದಿಪಡಿಸ್ತೀರಿ ಅವತ್ತು ಬಂದು ನಾನು ಸೇವೆಯನ್ನ ಕೊಡ್ತೀನಿ. ನೀವು ಅಲ್ಲ ಅದೃಷ್ಟವಂತರು, ಇವತ್ತು ನಾನು ಅದೃಷ್ಟವಂತೆ. ಯಾಕಂದ್ರೆ ಇಂಥ ಅದ್ಭುತವಾದ ಧ್ಯಾನಿಗಳ ಮಧ್ಯೆ ನಾನು ಒಬ್ಬ ನಿಮ್ಮೆಲ್ಲರ ಒಂದು ಭಾಗವಾಗಿ ಕುತ್ಕೊಂಡು ಇವತ್ತು ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲಾ ದೈವಾನ ಸಂಭೂತಗಳ ಮಧ್ಯೆ ನನಗೆ ಈ ಸೇವೆಯನ್ನ ಕೊಟ್ಟಂತ ಮಹಾ ಅವತಾರ್ ಬಾಬಾಜಿ ಫೌಂಡೇಶನ್ ಅವ್ರಿಗೂ ಹಾಗೂ ಮಧುರಾ ಮೇಡಮ್ಗೆ, ರೇವತಿ ಮೇಡಮ್ಗೆ, ನಮ್ಮ ಸ್ನೇಹಿತೆ ಆದಂತ ಲಕ್ಷ್ಮೀಕಾಂತ ಮೇಡಮ್ಗೆ ಹಾಗೆ ಗೀತಾ ಮೇಡಮ್ಗೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಓಕೆ ಧ್ಯಾನ ಬಂಧುಗಳೇ, ಬಹುಶಃ ಇವತ್ತಿನ ಒಂದು ಅದ್ಭುತ ಕಾರ್ಯಕ್ರಮ ಅಂತ ನಾವು ಅಂದ್ಕೊಳ್ಳೋಣ. ನವರಾತ್ರಿಯ ದಿನ ಒಳ್ಳೆಯ ಧ್ಯಾನ ಆಯ್ತು, ಜ್ಞಾನ ಹಂಚಿಕೆನೂ ಆಯ್ತು. ಸೊ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ಪ್ರತಿಯೊಬ್ರು ಧ್ಯಾನಿಗಳ ಸಹ ಪಾತ್ರ ಬಹಳ ಬಹಳ ಮುಖ್ಯ. ಆದ್ರಿಂದ ತಮ್ಗೆಲ್ರಿಗೂ ಸಹ ನನ್ನ ಹೃದಯಪೂರ್ವಕವಾದ ಧನ್ಯವಾದವನ್ನ ಹೇಳ್ತೇನೆ. ಹಾಗೇನೆ ಈ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟು ನಮ್ಮಲ್ಲಿ, ಈಗ ಮೇಡಮ್ ಹೇಳಿದಾಗೆ, ನಮ್ಮಲ್ಲಿರತಕ್ಕಂಥ ದೈವತ್ವವನ್ನ ನಾವು ಬೆಳೆಸ್ಕೊಂಡು ನಮ್ಮಲ್ಲಿರತಕ್ಕಂಥ ಕೆಟ್ಟ ದುಷ್ಟ ಏನು ಸಾಕಷ್ಟು ನಾವು ಇಟ್ಕೊಂಡಿದೆ ಒಳಗಡೆ, ಇದನ್ನೆಲ್ಲ ಹೊರಗೆ ಹಾಕಿ ನಾವು ಸಂಹಾರ ಮಾಡಿ ಒಳ್ಳೆಯ ಒಂದು ಜ್ಞಾನಿಗಳಾಗಿ ಅಥವಾ ಧ್ಯಾನಿಗಳಾಗಿ ನಾವು ಇಲ್ಲಿ ನಮ್ಮ ಬಾಳನ್ನ ಮುಂದುವರ್ಸೋಣ ಹೇಳತಕ್ಕಂತಹ ಮಾತನ್ನ ಹೇಳುತ್ತಾ ಈ ಒಂದು ಅದ್ಭುತವಾದ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿರತಕ್ಕಂತಹ ಮಹಾವತಾರ್ ಸಂಸ್ಥೆಯ ಸಂಸ್ಥಾಪಕರು ಆಗಿರತಕ್ಕಂತಹ ರಂಗನಾಥ್ ಸರ್ಗೆ ಜೊತೆಗೆ ಅವರ ಸಿಬ್ಬಂದಿ ವರ್ಗದವರು ಸಹ ನಾನು ಅನಂತ ಧನ್ಯವಾದವನ್ನ ಹೇಳ್ತೇನೆ. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಹೋಸ್ಟ್ ಆಗಿ ಕೆಲಸ ನಿರ್ವಹಿಸ್ತಾ ಇರತಕ್ಕಂತಹ ನಮ್ಮ ರಘುನಾಥ್ ಸರ್ಗೆ, ಹಾಗೆ ಪ್ರತಿಯೊಬ್ಬರು ತಮ್ಮ ಅನುಭವನ ಹಂಚಿಕೊಂಡವರಿಗೆ, ಪ್ರಶ್ನೆಯನ್ನ ಕೇಳಿದವರಿಗೆ ಎಲ್ಲರಿಗೂ ಸಹ ಧನ್ಯವಾದಗಳನ್ನ ಹೇಳುತ್ತಾ, ಜೊತೆಗೆ ಪ್ರಕೃತಿ ಮಾತೆಗೂ ಸಹ ಧನ್ಯವಾದವನ್ನ ಹೇಳುತ್ತಾ ಇಂದಿನ ಕಾರ್ಯಕ್ರಮವನ್ನ ನಾವು ಇಲ್ಲಿಗೆ ಸಂಪನ್ನಗೊಳಿಸೋಣ. ಧನ್ಯವಾದಗಳು. ರೇವತಿ ಮ್ಯಾಮ್, ನಿಮ್ಗೂ ಕೂಡ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.